ಸ್ವಾಗತ. ನಾನು ರಚನಾ. ಬಗೆದಷ್ಟು ಬಯಲಾಗ್ತಾ ಇದೆ ಇಂದಿರಾ ಗಾಂಧಿ ವಸತಿ ಶಾಲೆಯ ಕರ್ಮಕಾಂಡ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಗೆದಷ್ಟು ಇಂದಿರಾ ಗಾಂಧಿ ವಸತಿ ಶಾಲೆಯ ಕರ್ಮಕಾಂಡ ಬಯಲಾಗ್ತಾ ಇದೆ. ಪ್ರಾಂಶುಪಾಲೆ ಹಿಟ್ಲರ್ ನೀತಿ, ಇಲ್ಲಿ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಮಕ್ಕಳಿಗೆ ಈಕೆ ಕಂಡ್ರೆ ಒಂದು ರೀತಿಯಾಗಿ ಭೀತಿ ಎದುರಾಗಿದೆ. ಟಾಯ್ಲೆಟ್ ರೂಮಲ್ಲೇ ಸ್ನಾನ ಮಾಡಬೇಕು, ಬೆಂಚಲ್ಲೇ ಖಾನಾಪೀನ. ಏನು ಕಡೂರು ತಾಲೂಕಿನ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಪರಿಸ್ಥಿತಿ ಇದು. ಶಾಲೆ ಪ್ರಾಂಶುಪಾಲೆ ಪ್ರೀತಿ ಕಪಿಮುಷ್ಟಿಯಲ್ಲಿ ಅಧಿಕಾರಿಗಳು ಇದ್ದಾರಾ ಎಂಬ ಪ್ರಶ್ನೆ ಈಗ ಇಲ್ಲಿ ಕಾಡ್ತಾ ಇದೆ. ಈ ಹಿಂದೆ ಸಮೇತ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಬಿತ್ತರಿಸಿತ್ತು. ಈಡನ್ಸ್ ವರದಿ ಮಾಡಿದ್ರು ಕೂಡ ಪ್ರಿನ್ಸಿಪಲ್ ಕ್ಯಾರೆ ಅಂತ ಹೇಳ್ತಾ ಇಲ್ಲ. ಏನು ಆದೇಶ ಪತ್ರ ಇಲ್ಲದೆ ವರ್ಗಾವಣೆಯಾಗಿದ್ದಾರೆ. ರೂಲ್ಸ್ಗೆ ಮಾರುಗೋಲಿ. ಅಯ್ಯೋ ರಾಮ ರಾಮ, ಏನಿದು? ಮಕ್ಕಳ ಪಾಡನ್ನ ಕೇಳಲಿಕ್ಕಾಗ್ತಾ ಇಲ್ಲ. ಆ ರೀತಿಯಾಗಿದೆ. ಈ ಮಕ್ಕಳ ಪಾಡು ಯಾರಿಗೂ ಬೇಡಪ್ಪ ಅನ್ನೋ ಪರಿಸ್ಥಿತಿ ಇದೆ. ವಸತಿ ಶಾಲೆ ಪ್ರಿನ್ಸಿಪಾಲ್ ಪ್ರೀತಿ ನಡೆಗೆ ಮಕ್ಕಳು ಬೆಚ್ಚಿ ಬಿದ್ದಿದ್ದಾರೆ. ಒಂದು ರೀತಿಯಾಗಿ ಭಯ ವಾತಾವರಣದಲ್ಲಿ ಇರುವಂತದ್ದು. ಕೊಠಡಿ ತುಂಬೆಲ್ಲ ಜಿರಳೆ, ತಿಗಣೆ ಕಾಟದಿಂದ ಮಕ್ಕಳು ಹೈರಾಣಾಗಿದ್ದಾರೆ. ಜಿಗಣೆಗಳ ಕಾಟ, ಜಿರಳೆಗಳ ಕಾಟ ಹೆಚ್ಚಿದೆ. ಕುಡಿಲಿಕ್ಕೆ ಸರಿಯಾದ ನೀರಿಲ್ಲ, ಪಾತ್ರೆ ತೊಳೆಯಲು ಸೋಪ್ ಇಲ್ಲ. ಈ ಶಾಲೆಯ ವಸತಿ ಶಾಲೆಯ ಪರಿಸ್ಥಿತಿ. ಪೋಷಕರಿಗೆ ಕರೆ ಮಾಡಬೇಕು ಅಂತ ಅಂದ್ರೆ ನಮ್ಮ ಹತ್ರ ಕರೆನ್ಸಿ ಇಲ್ಲ, ದುಡ್ಡು ಕೊಡಿ ಕರೆನ್ಸಿ ಹಾಕ್ಸ್ಕೊಂಡು ಫೋನ್ ಕೊಡ್ತೀವಿ ಅಂತಾರೆ. ಸಿಬ್ಬಂದಿಗಳಿದ್ರು ಕೂಡ ಮಕ್ಕಳ ಕೈಯಲ್ಲೇ ಬಾತ್ರೂಮ್ ಅನ್ನ ಕ್ಲೀನ್ ಮಾಡಿಸ್ತಾರೆ. ಮಕ್ಕಳು ಕ್ಲೀನಿಂಗ್ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಅವ್ಯವಸ್ಥೆ ಬಗ್ಗೆ ಪ್ರಶ್ನಿಸಿದ್ರೆ ಮಕ್ಕಳಿಗೆ ಏಟು ಬೀಳುತ್ತಂತೆ. ಆ ಮಕ್ಕಳು ಹೇಳಲಿಕ್ಕೂ ಕೂಡ ಹೆದರ್ಕೊಳ್ತಾರೆ. ಬಗೆದಷ್ಟು ಇಂದಿರಾ ಗಾಂಧಿ ವಸತಿ ಶಾಲೆ ಕರ್ಮಕಾಂಡ ಬಯಲಾಗ್ತಾ ಇದೆ. ಈ ಶಾಲೆಯಲ್ಲಿ ಪ್ರಾಂಶುಪಾಲೆಯೇ ಒಂದು ರೀತಿಯಾಗಿ ಹಿಟ್ಲರ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಮಕ್ಕಳಿಗೆ ಏಟ್ ಕೊಡ್ತಾರೆ. ಏನಾದ್ರೂ ಸತ್ಯಾಂಶಗಳನ್ನ ಹೇಳಿದ್ರೆ ಏಟ್ ಕೊಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹಿಟ್ ಮಾಡುವಂತಹ ಪ್ರಾಂಶುಪಾಲೆ ಇಲ್ಲಿರುವಂತವರು. ಮಕ್ಕಳು ಶಾಲೆಗೆ ಯಾಕೆ ಹೋಗ್ತಾರೆ? ವಿದ್ಯಾಭ್ಯಾಸ ಕಲೀಲಿಕ್ಕೆ ಹೋಗ್ತಾರೆ. ಆದ್ರೆ ಈ ಶಾಲೆಯ ಪರಿಸ್ಥಿತಿ ಏನು ಅಂತ ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಕಲೀಲಿಕ್ಕಿಂತ ಅಲ್ಲಿನ ಕ್ಲೀನಿಂಗ್ ಕೆಲಸ ಮಾಡೋದೇ ಹೆಚ್ಚು. ಬಾತ್ರೂಮ್ ಇವರೇ ಕ್ಲೀನ್ ಮಾಡಿ, ಒಂದನ್ನು ಇವರೇ ಕ್ಲೀನ್ ಮಾಡ್ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ. ನಾನೀಗಾಗ್ಲೇ ಹೇಳ್ತಾ ಇದ್ದೀನಿ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಕರ್ಮಕಾಂಡ ಬಗೆದಷ್ಟು ಬಟ ಬಯಲಾಗ್ತಾ ಇದೆ. ಇಲ್ಲಿ ಮಕ್ಕಳು ಅನುಭವಿಸ್ತಾ ಇರುವಂತಹ ಪಾಡು ಕರಳು ಕಿತ್ತು ಬರುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ, ವಿಡಿಯೋಸ್ ಇದೆ ನಮ್ಮಲ್ಲಿ. ಆ ಮಕ್ಕಳು ಗೋಳಾಡ್ತಾ ಇರುವಂತದ್ದು. ಇದಕ್ಕೆಲ್ಲ ಪ್ರಮುಖವಾಗಿ ಆ ಪ್ರಾಂಶುಪಾಲೆ ಮೇಲೆ ಇನ್ನೊಂದು ಆರೋಪ ಇದೆ. ಅದನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದನ್ನೆಲ್ಲ ಇವತ್ತು ನಿಮ್ಮ ಮುಂದೆ ಹೇಳಬೇಕು. ಈ ಪ್ರಾಂಶುಪಾಲೆಗೆ ಏನಾದ್ರೂ ಒಂದು ಸ್ಟ್ರಿಕ್ಟ್ ಆಗಿ ಕ್ರಮ ಆಗಬೇಕು ವಿರುದ್ಧ. ಇಲ್ಲ ಅಂತ ಅಂದ್ರೆ ಈ ಶಾಲೆಯಲ್ಲಿರುವಂತಹ ಮಕ್ಕಳ ಪರಿಸ್ಥಿತಿ ಮಾತ್ರ ಯಾರು ಕೂಡ ನೋಡ್ಲಿಕ್ಕಾಗಲ್ಲ. ಆ ರೀತಿ ಆಗಿದೆ. ಏನೋ ಇಲ್ಲಿರುವಂತಹ ಮಕ್ಕಳು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದನ್ನ ದೃಶ್ಯದಲ್ಲಿ ಒಂದಷ್ಟು ನಾವು ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಆಗಿದೆ ಆ ವಸತಿ ಶಾಲೆಯ ಪರಿಸ್ಥಿತಿ ಅನ್ನೋದು. ಸೊ ನಾವು ತೋರಿಸ್ತಾ ಇರುವಂತದ್ದು ಆ ಮಕ್ಕಳು ಏನು ವಿದ್ಯಾಭ್ಯಾಸ ಕಲೀಲಿಕ್ಕೆ ಬರ್ತಾರೆ, ಅಲ್ಲೇ ತಿಗಣೆ ಇದೆ, ಅಲ್ಲೇ ಮಲ್ಕೋಬೇಕು, ಅಲ್ಲೇ ಬಟ್ಟೆ ಚೇಂಜ್ ಮಾಡ್ಬೇಕು, ಅಲ್ಲೇ ಊಟ ಮಾಡ್ಬೇಕು. ಒಂದ್ ರೀತಿಯಾಗಿ ಹೆಂಗಿದೆ ಅಂತ ಅಂದ್ರೆ ಇದು ವಸತಿ ಶಾಲೆಯ, ಇಲ್ಲ ಅಂತ ಅಂದ್ರೆ ಯಾವ್ದಾದ್ರೂ ಒಂದು ಸ್ಟೋರ್ ರೂಮ್ ಅನ್ನೋ ಒಂದು ಪರಿಸ್ಥಿತಿ, ಒಂದು ಪ್ರಶ್ನೆ ಹುಟ್ಟಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಇಲ್ಲಿರುವಂತಹ ಆ ರೀತಿ ಆಗಿದೆ. ಇಲ್ಲಿರುವ ಪ್ರಾಂಶುಪಾಲೆಗೆ ಮಕ್ಕಳಿದ್ದಾರೆ, ಮಕ್ಕಳಿಗೆ ಯಾವ ರೀತಿ ಬೇಸಿಕ್ ವ್ಯವಸ್ಥೆಗಳನ್ನ ಕೊಡ್ಬೇಕು ಅನ್ನೋ ಸಣ್ಣ ಪರಿಜ್ಞಾನವೂ ಇಲ್ವಾ ಅನ್ನೋದು ಅಲ್ಲಿನ ಸಾರ್ವಜನಿಕರು, ಗ್ರಾಮಸ್ಥರು ಕೂಡ ಮಾಡ್ತಾ ಇರುವಂತಹ ಪ್ರಶ್ನೆ ಇದು. ಒಂದು ಹೆಣ್ಣು ಮಗುವಾಗಿ ಪ್ರಾಂಶುಪಾಲೆ ಒಬ್ರು ಮಹಿಳೆ ಆಗಿ ಅಲ್ಲಿ ಬರುವಂತಹ ಹೆಣ್ಣು ಮಕ್ಕಳ ಕಷ್ಟ ಇವರಿಗೆ ಗೊತ್ತಾಗ್ತಾ ಇಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದಕ್ಕಿಂತ ಅಲ್ಲಿನ ವಿದ್ಯಾರ್ಥಿಗಳ ಕಷ್ಟ ಗೊತ್ತಾಗ್ತಾ ಇಲ್ಲ. ತಾವೇನಾದ್ರೂ ಬಂದು ಆ ಜಿರಳೆಯ ಅಕ್ಕಪಕ್ಕ ಮಲ್ಕೊಂಡು ನೋಡ್ಲಿ, ಅವಾಗ ಗೊತ್ತಾಗುತ್ತೆ.
ಯಾವ ರೀತಿ ಆಗಿರುತ್ತೆ ಅಂತ. ಇಲ್ಲೆಲ್ಲ ತೆಗಣೆ ಸರ್ ನೋಡ್ರಿ ಸರ್ ನೋಡ್ರಿ ಮಿಸ್ ಇದೆಲ್ಲ ತೆಗಣೆ ಜಿರಳೆ ಮತ್ತೆ ತಿಗಣೆ ಇದ್ರ ಮಧ್ಯದಲ್ಲೇ ಆ ಮಕ್ಕಳು ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಯಾವುದೇ ಬೇಸಿಕ್ ಫೆಸಿಲಿಟಿಗಳಿಲ್ಲ ಅವರಿಗೆ. ಊಟದ ವ್ಯವಸ್ಥೆ ಕೊಡ್ತಾರೆ, ಅದು ನೆಪ ಮಾತ್ರಕ್ಕೆ. ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಮಲಗ್ಲಿಕ್ಕೆ ಸರಿಯಾದ ಜಾಗ ಇಲ್ಲ, ಜೊತೆಗೆ ಸ್ವಚ್ಛತೆ ಅನ್ನೋದಿಲ್ಲ, ವಾಶ್ರೂಮ್ ಸರಿಯಾಗಿಲ್ಲ, ಸ್ನಾನದ ಕೊಠಡಿ ಸರಿಯಾಗಿಲ್ಲ, ಯಾವುದು ಕೂಡ ಸರಿಯಾಗಿಲ್ಲ. ಈ ವಸತಿ ಶಾಲೆ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಒಂದು ಕೂಡ ಪಾಸಿಟಿವ್ ಅಂಶಗಳಿಲ್ಲ, ಒಂದು ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾದ್ರೆ ಸರ್ಕಾರ ಯಾವುದೇ ರೀತಿಯ ಅನುದಾನವನ್ನ ವಸತಿ ಶಾಲೆಗೆ ಕೊಡ್ತಾ ಇಲ್ವಾ? ಕೊಟ್ಟಿರುವಂತ ಅನುದಾನ ಎಲ್ಲಿ ಹೋಗ್ತಾ ಇದೆ? ಪ್ರಾಂಶುಪಾಲರು ಏನ್ ಮಾಡ್ತಾ ಇದ್ದಾರೆ? ಇಷ್ಟರ ಮಟ್ಟಿಗೆ ಹಾಳಾಗುವವರೆಗೆ ವಸತಿ ಶಾಲೆಯನ್ನ ಬಿಟ್ಟಿರುವುದಾದ್ರೂ ಯಾಕೆ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೇಕಾಗತ್ತೆ ಅಲ್ಲಿನ ಪ್ರಾಂಶುಪಾಲರು. ಇದಲ್ಲದೇನೆ ಪ್ರಾಂಶುಪಾಲರು ವಿರುದ್ಧ ಕೂಡ ವಿದ್ಯಾರ್ಥಿಗಳು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ, ಅವರ ಪೋಷಕರು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ಇದೆಲ್ಲ ವಿಚಾರ ತಿಳಿದ ಮೇಲೆ ಏಕಾಏಕಿ ಅಧಿಕಾರಿಗಳು ಕೂಡ ಬಂದು ದಾಳಿ ಮಾಡ್ತಾರೆ. ಅವ್ರು ಹಿಡ್ದಿ ತೋರಿಸ್ತಾ ಇರುವಂತದ್ದು ಡಸ್ಟರ್, ಏನು ಬೋರ್ಡ್ ನ ಒರೆಸ್ಬೇಕು ಅಂತ. ಅಂದ್ರೆ ನೀವ್ ಹಂಗೆ ಆ ವಿಜುವಲ್ಸ್ ನ ಗಮನಿಸಿ, ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳು ಓದುವ ಒಂದು ಕೊಠಡಿಯಲ್ಲಿ ಬಕೆಟ್ ಇದೆ, ಮತ್ತೆ ಪಿಲ್ಲೋಗಳಿದೆ, ದಿಂಬು, ಚಾಪೆ, ರಗ್ಗು ಎಲ್ಲನೂ ಇಟ್ಟಿದ್ದಾರೆ. ಆಯ್ತಾ? ಏನಿದು ಶಾಲೆನ? ಜೊತೆಗೆ ಅದು ಡಸ್ಟ್ಬಿನ್ ಅಂತೆ, ಅದು ಪೊರ್ಕೆ ಅಂತೆ, ಅದ್ ಯಾವ ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಒಂದ್ ಬೇಸಿಕ್ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದ್ರೆ ಅಷ್ಟು ಕಷ್ಟದಲ್ಲಿ ಇವ್ರು ವಸತಿ ಶಾಲೆಯನ್ನ ಯಾಕೆ ನಡೆಸ್ಕೊಂಡು ಹೋಗ್ಬೇಕು? ಸರ್ಕಾರ ಫೆಸಿಲಿಟಿ ಕೊಟ್ಟಿಲ್ವಾ? ಬೇಡ ಬಿಡಿ, ಮುಚ್ಚಿ. ಮಕ್ಳು ಇಲ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗಿ ಒಳ್ಳೆ ವಿದ್ಯಾಭ್ಯಾಸ ತಗೊಳ್ತಾರೆ. ಇಲ್ಲಿ ಏನೋ ಸಿಗುತ್ತೆ ಅಂತ ಪೋಷಕರು ತಂದು ಮಕ್ಳನ್ನ ಇಲ್ಲಿ ಹಾಕಿರ್ತಾರೆ. 250 ಮಕ್ಳ ವಿದ್ಯಾಭ್ಯಾಸ ಯಾರು ಕೇಳ್ತಾರೆ? ಇವ್ರಿಗೆ ಅಷ್ಟು ಪ್ರಾಂಶುಪಾಲೆಗೆ ಅಷ್ಟು ಗಮನ ಇಲ್ವಾ? ಅವರಿಗೆ ಅಷ್ಟು ಬೇಜವಾಬ್ದಾರಿತನ ಯಾಕೆ? ಆ ಮಕ್ಳು ನೋಡಿ ಅದೇ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ, ಅದೇ ಕ್ಲಾಸ್ ರೂಮ್ ಅಲ್ಲಿ ನಿದ್ದೆ ಮಾಡ್ತಾರೆ, ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ತಾರೆ ಪಾಪ. ಜೊತೆಗೆ ಅಲ್ಲೇ ಪಾಠವನ್ನ ಕೇಳುವಂತದ್ದು ಪ್ರತಿಯೊಂದು ಕೂಡ ಅಲ್ಲೇ ನಡೀತಿದೆ. ನೋಡಿ ಅವರೆಲ್ಲ ಅವ್ರ ಮನೆಯಿಂದ ತಂದಿರುವಂತಹ ಟ್ರಂಕ್ಗಳನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಏನೇನ್ ಐಟಮ್ಸ್ ತಗೊಂಡ್ ಬಂದಿದ್ದಾರೆ, ಅವ್ರ ಅಗತ್ಯಕ್ಕೆ ಬೇಕಾಗಿರುವಂತ ಬ್ಯಾಗ್ಗಳು ಎಲ್ಲ ಕ್ಲಾಸ್ ರೂಮ್ ಅಲ್ಲೇ ಇದೆ. ಅದೇ ಕ್ಲಾಸ್ ರೂಮ್ ಅಲ್ಲಿ ಅವ್ರು ಪಾಠ ಕೇಳಬೇಕು. ಹಾಗಾದ್ರೆ ಇವ್ರಿಗೆ ಯಾವ್ದೇ ಹಾಸ್ಟೆಲ್ ಫೆಸಿಲಿಟಿಗಳು ಇಲ್ವಾ? ಸರ್ಕಾರ ಹಾಸ್ಟೆಲ್ ಫೆಸಿಲಿಟಿಗಳು ಕೊಡ್ತಾ ಇಲ್ವಾ? ಇಲ್ಲ ಸರ್ಕಾರ ಕೊಟ್ಟಿದ್ರು ಇವ್ರುಗಳು ಕೊಡ್ತಾ ಇಲ್ವಾ? ದೇವ್ರ ವರ ಕೊಟ್ರು ಪೂಜೆ ಮಾತನ್ನ ನಾವ್ ಇಲ್ಲಿ ಹೇಳ್ಬೇಕಾ? ಯಾಕೆ? ಇನ್ನೊಂದು ವಿಚಾರ ನೋಡ್ಬೇಕು. ಆ ಮಕ್ಳು ಪಾಪ ಮೇಲ್ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಇನ್ನೊಂದು ನಮ್ಗೆ ತಿಳಿದು ಬಂದಿರೋ ವಿಚಾರ, ಅಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಪರಿಶೀಲನೆ ಮಾಡ್ಲಿಕ್ಕೆ. ಸೊ ಆ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಮಕ್ಳು VIP ತರ ನೋಡ್ತಾರೆ. ಇಲ್ಲ ಅಂತ ಅಂದ್ರೆ ಆ ಮಕ್ಳು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಕುತ್ಕೊಂಡು ತಿನ್ಬೋದು. ಅವ್ರಿಗೆ ಕರೆಕ್ಟ್ ಆಗಿ ಫೆಸಿಲಿಟಿ ಕೊಡಲ್ಲ, ಕುಡಿಲಿಕ್ಕೆ ನೀರ್ ವ್ಯವಸ್ಥೆನೂ ಇರಲ್ಲ, ಊಟದ ವ್ಯವಸ್ಥೆನೂ ಇರಲ್ಲ. ಹೇಗ್ ಬೇಕು ಹಾಗೆ ಎಲ್ಲಾ ರೀತಿ ವ್ಯವಸ್ಥೆಗಳು ಕೂಡ ಅವ್ಯವಸ್ಥೆಗಳ ತಾಣ ಆಗಿದೆ ಈ ವಸತಿ ಶಾಲೆ. ಸೊ ಆ ಮಕ್ಕಳು ಏನ್ ಮಾಡ್ಬೇಕು? ಹಾಗಾದ್ರೆ ನಾನ್ ಕೇಳ್ತಿರುವಂತದ್ದು ಒಂದೇ ಪ್ರಶ್ನೆ, ಇಷ್ಟೊಂದು ಅವ್ಯವಸ್ಥೆ ಆಗ್ತಾ ಇದೆ, ಇಷ್ಟೊಂದು ಅವ್ಯವಸ್ಥೆ ಆಗ್ಲಿಕ್ಕೆ ಕಾರಣ ಏನು? ಈ ಶಾಲೆಗೆ ಸರ್ಕಾರದಿಂದ ಏನು ಅನುದಾನ ಬರ್ತಾ ಇಲ್ವಾ? ಬಂದಿರುವಂತ ಅನುದಾನ ಎಲ್ಲಿ ಹೋಗ್ತಾ ಇದೆ? ಪ್ರಾಂಶುಪಾಲರು ಇಷ್ಟೊಂದು ಕಷ್ಟಪಟ್ಟು ಶಾಲೆಯನ್ನ ನಡೆಸುವಂತ ಪರಿಸ್ಥಿತಿ ಪ್ರಾಂಶುಪಾಲರಿಗೆ ಏನಿದೆ? ನಾವು ಕೇಳ್ತಿರೋದು ಇಷ್ಟೇ. ಇನ್ನೊಂದು, ಅವ್ರಿಗೆ ಆಗ್ತಾ ಇಲ್ಲ ಅಂತ ಅಂದ್ರೆ ಇಷ್ಟೊಂದು ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತ ಪತ್ರ ಬರೀಲಿ, ಜಿಲ್ಲಾಡಳಿತಕ್ಕೆ ಪತ್ರ ಬರೀಲಿ, ನಮ್ಗೆ ಫೆಸಿಲಿಟಿ ಕೊಟ್ರೆ ನಾವು ಶಾಲೆ ಮುಂದುವರಿಸ್ತೀವಿ, ಇಲ್ಲ ಅಂತ ಅಂದ್ರೆ ನಾವು ಶಾಲೆಯಲ್ಲಿ ಇರಲ್ಲ ಅಂತ. ಆದ್ರೆ ಆಗ್ತಾ ಇಲ್ಲ. ಇಲ್ಲಿ ನನ್ನ ಪ್ರಕಾರ ಎಲ್ಲದಕ್ಕೂ ನೇರವಾಗಿ ಹೊಣೆಯನ್ನ ಹೊತ್ಕೊಳ್ಬೇಕಾಗಿರೋರು, ಕಾರಣಕರ್ತರಾಗಿರುವಂತವರು ಪ್ರಾಂಶುಪಾಲರೇ. ಯಾಕೆ ಅಂತ ಅಂದ್ರೆ ಇದನ್ನ ನಾವು ಫಸ್ಟ್ ಬಾರಿ ಸುದ್ದಿಯನ್ನ ಮಾಡ್ತಾ ಇಲ್ಲ. 3 ತಿಂಗಳ ಹಿಂದೆ ಕೂಡ ನಾವು ಇದೇ ಸಂಬಂಧಪಟ್ಟಂತೆ ಒಂದು ದಿನ ಪೂರ್ತಿ ಸುದ್ದಿಯನ್ನ ಪ್ರಸಾರ ಮಾಡಿರ್ತೀವಿ. ಯಾಕೆ ಅಂತ ಅಂದ್ರೆ ಪ್ರಾಂಶುಪಾಲೆ ಸಾಕ್ಷಿ ಸಮೇತ ನಮ್ಮ ಹತ್ರ ಸಿಕ್ಕಿ ಬಿದ್ದಿರ್ತಾರೆ. ಅಂದ್ರೆ ಅವರ ವಿರುದ್ಧ ವಿದ್ಯಾರ್ಥಿಗಳು ಒಂದಷ್ಟು ವಿಚಾರಗಳನ್ನ ಹೇಳಿರ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ TCಯನ್ನ ಕೊಟ್ಟು ಕಳಿಸುವಂತದ್ದಾಗಿರ್ಬೋದು, ಜೊತೆಗೆ ಶಾಲೆಯಿಂದ ಒಂದು ಪ್ರವಾಸವನ್ನ ಕರ್ಕೊಂಡು ಹೋದಾಗ ಖಾಸಗಿ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದ್ದಂತದ್ದಿರ್ಬೋದು. ಈ ರೀತಿಯಾಗಿ ಬಹಳಷ್ಟು ಆರೋಪಗಳು ಕೂಡ ಅವ್ರ ಮೇಲೆ ಬಿದ್ದಿತ್ತು. ಇದನ್ನು ಕೂಡ ನಾವು ನಿತ್ಯವಾಗಿ ಸುದ್ದಿಯನ್ನ ಮಾಡಿದೋ. ಆದ್ರೂ ಕೂಡ ಈ ಪ್ರಾಂಶುಪಾಲೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಈ ಪ್ರಾಂಶುಪಾಲರು ಅಂತ ಅಂದ್ರೆ ಅವರ ಒಂದು ಅಹಂಕಾರ ಯಾವ ರೀತಿ ಆಗಿದೆ ಅಂತ ಅಂದ್ರೆ
ಆ ದೃಶ್ಯವನ್ನು ಕೂಡ ಬಂದಿದ್ದಾರೆ, ದಾಳಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ವಿಚಾರಗಳನ್ನ ವಿದ್ಯಾರ್ಥಿಗಳಿಂದ ತಿಳ್ಕೊಳ್ತಾ ಇದ್ದಾರೆ. ಊರಿನ ಗ್ರಾಮಸ್ಥರಿದ್ದಾರೆ, ಊರಿನ ಮುಖಂಡರಿದ್ದಾರೆ. ಅಧಿಕಾರಿಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅಂದ್ರೆ ದೌರ್ಜನ್ಯ ಮಾಡ್ತಿದ್ದೀರಾ ನೀವು ನನ್ನ ಮೇಲೆ, ಬೇಕು ಅಂತಲೇ ನನ್ನ ಮೇಲೆ ನೀವು ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ, ಇದೆಲ್ಲ ಉದ್ದೇಶ ಪೂರ್ವಕವಾಗಿ ನೀವು ಮಾಡ್ತಿರುವಂತಹ ಕೆಲಸಗಳು ಅಂತ ಅಧಿಕಾರಿಗಳ ವಿರುದ್ಧ ಹೇಳ್ತಾರಲ್ಲ, ಅವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ? ಅಲ್ಲಿ ವಿದ್ಯಾರ್ಥಿಗಳ ಬಾಯಿಲ್ ಬರ್ತಾ ಇರೋದು ಸುಳ್ಳ? ಆ ಮಕ್ಕಳು ಸತ್ಯ ಹೇಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸತ್ಯ ಹೇಳಿದ್ರೆ ನಾಳೆ ಬಾ ನೀನ್ ನೋಡ್ಕೋತೀನಿ ಅಂತ ಹೇಳ್ತಾರಂತೆ ಪ್ರಾಂಶುಪಾಲರು. ಏನ್ ಇವ್ರು ಎಲ್ರಿಗೂ ಎದುರಿಸ್ಕೊಂಡ್ ಬೆದರಿಸ್ಕೊಂಡ್ ಮಕ್ಳನ್ನ ಇಟ್ಕೊಂಡಿರೋದ? ಅಲ್ಲಿ ಮಕ್ಳು ಬರೋದು ಏನಕ್ಕೆ? ವಿದ್ಯಾಭ್ಯಾಸ ಕಲೀಲಿಕ್ಕೆ. ಇವತ್ತು 4 ಅಕ್ಷರ ಕಲ್ತು ವಿದ್ಯಾಭ್ಯಾಸ ಕಲ್ತು ಮುಂದೆ ಲೈಫಲ್ಲಿ ಏನಾದ್ರೂ ನಾವು ಉದ್ಧಾರ ಆಗ್ಬೇಕಪ್ಪ ಅನ್ನೋ ಒಂದು ಇಟ್ಕೊಂಡು ಮನ್ಸಲ್ಲಿ ವಿದ್ಯಾಭ್ಯಾಸ ಕಲೀಲಿಕ್ಕೆ ಬರುವಂತ ಮಕ್ಳ ಜೊತೆ ನಡ್ಕೊಳ್ಳುವಂತ ರೀತಿನ ಇದು? ಅವ್ರಿಗೆ ನಮ್ಗೆ ಈ ಫೆಸಿಲಿಟಿಗಳಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಏನಾದ್ರೂ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಸಾಕು. ಅವ್ರಗಳ ಹೋದಾದ್ಮೇಲೆ ನೀನು ಬಾ ನಾಳೆ ನೋಡ್ಕೋತೀನಿ ಅನ್ನೋದು ಸರಿಯಾಗಿ ಹೊಡಿಯೋದು. ಇದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿನ ಪ್ರಾಂಶುಪಾಲರು. ಜೊತೆಗೆ ಇದಕ್ಕೆ ಸಪೋರ್ಟ್ ಅಲ್ಲಿನ ಟೀಚರ್ಸ್ಗಳು, ಕೆಲವರು ಏನು ಶಿಕ್ಷಕರಿದ್ದಾರೆ ಅವ್ರುಗಳು ಕೂಡ ಒಂದಷ್ಟು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮ್ಗೆ ಲಭ್ಯವಾಗ್ತಾ ಇರುವಂತದ್ದು. ಯಾಕೆ ನಿಮ್ಮನೇಲಿ ಮಕ್ಳಿಲ್ವಾ? ನಿಮ್ಮನೆ ಮಕ್ಳು ಬೇರೆ ಶಾಲೆಗೆ ಹೋಗಲ್ವಾ? ನೀವು ನೋಡಲ್ವಾ? ನಿಮ್ಮ ಮಕ್ಳಿಗೂ ಇದೇ ರೀತಿ ಮಾಡಿದ್ರೆ ನೀವು ಬಿಟ್ಬಿಡ್ತೀರಾ? ಇಲ್ಲ ನಿಮ್ಮ ಮಕ್ಳನ್ನ ಈ ರೀತಿ ಪರಿಸ್ಥಿತಿಲಿ ಏನಾದ್ರೂ ಮಲಗಿಸಿದ್ರೆ ನೀವು ಬಿಟ್ಬಿಡ್ತೀರಾ? ಯಾಕೆ ನಿಮ್ಮ ಮಕ್ಳೆಲ್ಲ ಚೆನ್ನಾಗಿರ್ಬೇಕು, ಬೇರೆಯವ್ರ ಮಕ್ಳಾದ್ರೆ ಈ ರೀತಿ ಅನುಭವಿಸ್ಬೇಕಾ? ಅಟ್ಲೀಸ್ಟ್ ಟೀಚರ್ ಪ್ರಾಂಶುಪಾಲರು ಅನ್ನೋದೆಲ್ಲ ಪಕ್ಕಕ್ಕಿಟ್ಟು ಒಬ್ರು ಮನುಷ್ಯರಾಗಿ ಯೋಚನೆ ಮಾಡ್ಬೇಕಲ್ವಾ ನೀವು? ಆ ಮಕ್ಳು ಪರಿಸ್ಥಿತಿ ಹೆಂಗಿದೆ ಅಂತ ಆ ಮಕ್ಳು ಯಾರ ಹತ್ರ ಹೇಳ್ಕೋಬೇಕು? ಪೋಷಕರಿಗೆ ಫೋನ್ ಮಾಡಿ ಕಷ್ಟ ಹೇಳ್ಕೊಳ್ಳಿಕ್ ಫೋನ್ ಮಾಡ್ತಾರೋ, ಇಲ್ಲ ಮಾತಾಡಿಸ್ಲಿಕ್ಕೆ ಫೋನ್ ಮಾಡ್ತಾರೋ ಗೊತ್ತಿಲ್ಲ. ರೂಲ್ಸ್ ಇದೆ, ಸರ್ಕಾರದಿಂದನೇ ರೂಲ್ಸ್ ಇದೆ. ವಾರಕ್ಕೊಂದು ಸಲ ಮುರಾರ್ಜಿ ದೇಶ ಅದು ಅವರ ಪೋಷಕರ ಜೊತೆ ಮಾತಾಡ್ಬೋದು ಅಂತ. ಆದ್ರೆ ಆ ಫೆಸಿಲಿಟಿ ಕೂಡ ಇಲ್ಲಿಲ್ಲ. ಶಾಲೆ ಮಕ್ಳು ಹೋಗಿ ನಮ್ಗೆ ಫೋನ್ ಕೊಡಿ, ನಾವು ನಮ್ಮ ಪೋಷಕರ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ರೆ ನಮ್ಮ ಹತ್ರ ಕರೆನ್ಸಿ ಇಲ್ಲ, ಕರೆನ್ಸಿ ಹಾಕ್ಸ್ಕೋತೀವಿ, ದುಡ್ಡು ಕೊಡಿ ಅಂತ ಕೇಳ್ತಾರಂತೆ. ನಾಚಿಕೆ ಆಗಲ್ವಾ ನಿಮ್ಗೆ ಈ ರೀತಿಯಾಗಿ ಮಾತಾಡಕ್ಕೆ? ಮಕ್ಳು ದುಡ್ಡನ್ನ ಈಸ್ಕೊಂಡು ನೀವು ಜೀವನ ಮಾಡ್ಬೇಕಾ? ಯಾಕೆ ಸರ್ಕಾರ ಸಂಬಳ ಕೊಡ್ತಿಲ್ವಾ ನಿಮ್ಗೆ? ಸರ್ಕಾರ ನಿಮ್ಗೆ ಯಾವ್ದೇ ರೀತಿ ಫೆಸಿಲಿಟಿಗಳನ್ನ ಕೊಡ್ತಾ ಇಲ್ವಾ? ಅದನ್ನ ಬಳಸ್ಕೊಳ್ಳೋದಲ್ದೇನೆ ನೀವುಗಳು ಮಕ್ಳ ಹತ್ರ ಈ ರೀತಿಯಾಗಿ ನಡ್ಸ್ಕೊಳ್ತಿರಲ್ಲ. ಏನ್ ಹೇಳ್ಬೇಕು ನಿಮ್ಗಳಿಗೆ? ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ನಿಮ್ಗಳಿಗೆ? ಯಾಕೆ ನಿಮ್ಮನೇಲಿರುವಂತ ಮಕ್ಕಳಲ್ಲಿ ಇದ್ದಾರೆ ಅಂತ ಒಂದು ಸಲ ಯೋಚನೆ ಮಾಡಿ, ಆಗ ನಿಮ್ಗೆ ಗೊತ್ತಾಗ್ಬೋದು. ಅದನ್ನ ಬಿಟ್ಟು ನಮಗೇನು ಸರ್ಕಾರ ದುಡ್ಡು ಕೊಡುತ್ತೆ, ಸಂಬಳ ಕೊಡುತ್ತೆ, ನನ್ ಬರ್ಬೇಕು, ನನ್ ಕೆಲ್ಸ ಏನಿದೆ ಮುಗಿಸ್ಬೇಕು, ಆ ಕೆಲ್ಸನು ಕರೆಕ್ಟಾಗಿ ಮಾಡಲ್ವಲ್ಲ ನೀವುಗಳು? ಇರುವಂತ ಸಬ್ಜೆಕ್ಟ್ ಗಳಲ್ಲಿ ಪೂರ್ತಿ ಎಷ್ಟು ಚೆನ್ನಾಗಿ ನೀವು ಪಾಠ ಮಾಡ್ತಾ ಇದ್ದೀರಾ? ಶಿಕ್ಷಕರಿಗೆ ಕೇಳ್ತಿರುವಂತದ್ದು. ಜೊತೆಗೆ ಶಿಕ್ಷಕರದ್ದು ಆ ಕಡೆ ಇರ್ಲಿ, ಪ್ರಾಂಶುಪಾಲರಿಗೆ ನೇರವಾಗಿ ಕೇಳ್ತಿರುವಂತದ್ದು, ಎಷ್ಟು ವರ್ಷಗಳಿಂದ ನೀವು ಆ ಪೋಸ್ಟ್ ಅಲ್ಲಿ ಕೂತಿದ್ದೀರಾ? ಏನ್ ಉದ್ಧಾರ ಮಾಡಿದ್ದೀರಾ ವಸತಿ ಶಾಲೆ? ಆಗ್ತಾ ಇದೆ ಹೊರತು ಏನು ಉದ್ಧಾರ ಆಗೋ ಕೆಲಸಗಳನ್ನ ನೀವು ಮಾಡ್ತಾ ಇಲ್ಲ. ಹಿಂದೆನೂ ಕೂಡ ನಾವು ನಿಮ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಇಷ್ಟೊಂದು ಫೆಸಿಲಿಟಿಗಳು ಹಾಳಾಗಿದೆ, ಸರಿ ಮಾಡಿಸಿ ಅಂತ ಹೇಳ್ದಂತ ಸಂದರ್ಭದಲ್ಲಿ ನೀವೇನ್ ಹೇಳಿದ್ರಿ? ನಾ ಸರಿ ಮಾಡಿಸ್ತೀನಿ, ಇದನ್ನ ಮಕ್ಳಿಗೇನು ತೊಂದರೆ ಆಗ್ಬಾರ್ದು, ಆ ರೀತಿ ಮಾಡ್ತೀನಿ ಅಂತ. ಆದ್ರೆ 1% ಕೂಡ ಸರಿ ಆಗಿಲ್ಲ, ಇನ್ನು ಹಾಳಾಗಿದೆ. ಆ ಮಕ್ಳು ಆರೋಗ್ಯದ ಮೇಲೆ ಏನ್ ಆಗ್ಬೇಕು? ಆ ತಿಗಣೆಗಳು ಕಚ್ಚೋದ್ರಿಂದ, ಜಿರಳೆಗಳಿರೋದ್ರಿಂದ ಆ ಮಕ್ಳು ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಬೀರಿದ್ರೆ ಇದನ್ನೆಲ್ಲ ಯಾರು ತಗೊಳ್ತಾರೆ ಜವಾಬ್ದಾರಿ ಅಂತ? ಇಷ್ಟೊಂದು ಬೇಜವಾಬ್ದಾರಿತನ, ಇಷ್ಟೊಂದು ಮಕ್ಕಳನ್ನ ನಡೆಸ್ಕೊಳ್ಳುವಂತ ರೀತಿ ಸ್ವಲ್ಪನೂ ಸರಿ ಇಲ್ಲ. ನಿಮ್ಮ ಕೈಲಿ ಆಗಿಲ್ಲ, ಈ ಪೋಸ್ಟ್ ಅಲ್ಲಿ ಇದ್ದು ಮಕ್ಕಳಿಗೆ ನ್ಯಾಯ ಕೊಡ್ಸೋ ಕೆಲಸ ಆಗಲ್ಲ, ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಸೋ ಕೆಲಸ ಆಗಲ್ಲ ಅಂದ್ರೆ ದಯವಿಟ್ಟು ಕೆಲಸ ಬಿಟ್ಟು ಹೋಗ್ಬಿಡಿ. ಬೇರೆ ಯಾರಾದ್ರೂ ಬಂದು ಆ ಮಕ್ಳಿಗೊಂದು ನ್ಯಾಯ ಕೊಡ್ಸೋ ಕೆಲಸ ಮಾಡ್ತಾರೆ. ಸರ್ಕಾರದಿಂದ ಅಷ್ಟೊಂದು ಫೆಸಿಲಿಟಿಗಳು ಬರುತ್ತೆ, ಯಾವ್ದಾದ್ರು ಮಕ್ಳಿಗೆ ತಲುಪಿಸ್ತಾ ಇದ್ದೀರಾ? ಯಾವ್ದನ್ನು ತಲುಪಿಸ್ತಾ ಇಲ್ಲ. ವರ್ಷಕ್ಕೊಂದು ಕೊಡ್ತಾರಂತೆ, ಅದ್ರಲ್ಲಿ 2 ಸೋಪ್ ಇರುತ್ತೆ, 2 ಬಟ್ಟೆ ಒಗೆಯೋ ಸೋಪು, 1 ಮೈ ತೊಳೆಯೋ ಸೋಪು, ಪೇಸ್ಟ್ ಇರುತ್ತೋ ಬ್ರಷ್ ಇರುತ್ತೋ ಗೊತ್ತಿಲ್ಲ, ಅದು ಸರಿಯಾಗಿಲ್ಲ ಅಂತ ಮಕ್ಳುಗಳು ಪಾಪ ಹೇಳ್ತಾ ಇದ್ದಾರೆ. ಅದು ಎಲ್ಲವನ್ನೂ ಹೇಳ್ತಾ ಇರುವಂತದ್ದು ಭಯದಲ್ಲೇ ಹೇಳ್ತಾ ಇರೋದು. ಪಾಪ ಅಧಿಕಾರಿಗಳು ಕೇಳ್ತಾ ಇದ್ದಾರೆ, ಯಾರಿಗೂ ತಲೆ ಕೆಡ್ಸ್ಕೋಬೇಡಿ, ಯಾರಿಗೂ ಭಯ ಪಡ್ಬೇಡಿ, ನಿಮ್ಗೇನ್ ಸಮಸ್ಯೆಗಳಿದೆ ನಮ್ಮ ಹತ್ರ ಹೇಳಿ ಅಂತ ಕೇಳುವಂತ ಸಂದರ್ಭದಲ್ಲಿ ಮಕ್ಳು ಹೇಳ್ಬೇಕಾ ಬೇಡವಾ ಅನ್ನೋ ಒಂದು ಭಯದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಅವರಿಗೆ ಒಂದು ಕಡೆ ಭಯ, ಇನ್ನೊಂದು ಕಡೆ ಆ ಕಷ್ಟ ಅನುಭವಿಸಕ್ ಆಗ್ತಾ ಇಲ್ಲ, ಮನೆಗೆ ಹೋಗ್ಬಿಡೋಣ ಅನ್ನೋ ಪರಿಸ್ಥಿತಿ ಇದೆ. ಆದ್ರೆ ಎಲ್ಲಾರ ಮನೆ ಪರಿಸ್ಥಿತಿ ಒಂದೇ ತರ ಇರುತ್ತಾ? ಎಲ್ಲಾ ಮಕ್ಳುನು ಶಾಲೆಗಳಂದ್ರೆ ಪ್ರೈವೇಟ್ ಶಾಲೆಗಳಿಗೆ ಹಾಕಿ ಓದಿಸ್ಲಿಕ್ಕೆ ಆಗುತ್ತಾ? ಇಂಥವ್ರಿಂದಾನೇ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇರೋದು, ಇಂಥವ್ರಿಂದಾನೇ ಸರ್ಕಾರಿ ಶಾಲೆಗಳಿಗೆ ಮಕ್ಳು ಹೆಚ್ಚಾಗಿ ಬರ್ತಾ ಇಲ್ಲ. ಯಾಕೆ? ಸರ್ಕಾರ ಕೊಡೋ ಫೆಸಿಲಿಟಿಗಳನ್ನ ನೀಟಾಗಿ ಮಕ್ಳಿಗೆ ತಲುಪಿಸಿ ಯಾಕೆ ಬರಲ್ಲ?
ಶಾಲೆ ಅವತ್ತು ನಮ್ಮ ಮನೆ ತರ, ಅದನ್ನ ಎಷ್ಟ್ ಚೆನ್ನಾಗಿ ಇಟ್ಕೋಬೇಕು, ಆದ್ರೆ ಆ ಕೆಲ್ಸ ಆಗ್ತಿಲ್ಲ. ಅದೊಂದ್ ಬೋರ್ಡ್ ಅಂತೆ ಹೇಳ್ಕೊಳ್ಳಿಕ್ಕೆ, ಅದೊಂದ್ ಚೇರ್ ಅಂತೆ, ಆ ಕಿತ್ತೋಗಿರೋ ಚೇರು, ಮುರ್ದೋಗಿರೋ ಬೋರ್ಡ್, ಇದನ್ನ ಇಟ್ಕೊಂಡು ಶಾಲೆ ಅದೆಲ್ಲ ಬೇಸಿಕ್ ಅಲ್ವಾ? ಒಂದ್ ಶಾಲೆಗೆ ಇರ್ಬೇಕಾದಂತ ವ್ಯವಸ್ಥೆ ಏನಿದೆ? ಎಲ್ಲಾ ಕಡೆ ಕಸ ತುಂಬಿದೆ. ಆ ಬೋರ್ಡ್ ನ ಕಿತ್ತೆಸ್ತು ಬಿಡ್ಬೋದು, ಅದನ್ನ ಚೇರ್ ಮೇಲೆ ಇಟ್ಟಿರೋದು. ಜೊತೆಗೆ ಆ ಚೇರ್ಗಳೆಲ್ಲ ಮುರಿದೋಗಿದೆ, ಡಸ್ಟರ್ ಇಲ್ಲ, ಒಂದು ನೀಟಾಗಿ ಸೀಮೆ ಸುಣ್ಣ ಇಲ್ಲ, ಮಕ್ಳಿಗೊಂದು ಬುಕ್ಕಳ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದನ್ನ ನೋಡಿದ್ರೇನೆ ಯಾರಿಗಾದ್ರೂ ಅಷ್ಟೇ ಕೋಪ ಹೇಗ್ ಬರುತ್ತೆ ಅಂತ ಅಂದ್ರೆ, ಆ ಪ್ರಾಂಶುಪಾಲರನ್ನ ಇಮಿಡಿಯೇಟ್ ಆಗಿ ಕೆಲ್ಸದಿಂದ ತೆಗಿಸ್ಬೇಕು. ಯಾಕೆ ಅಂತ ಅಂದ್ರೆ, ಮೊದಲ ಬಾರಿ ಅಲ್ಲ, ಯಾವುದೇ ವ್ಯಕ್ತಿಗಾದ್ರೂ ಒಂದು ಸಲ ವಾರ್ನಿಂಗ್ ಮಾಡ್ಬೋದು, 2 ಸಲ ಎಚ್ಚರಿಕೆ ಕೊಡ್ಬೋದು, 3ನೇ ಸಲ ಕೊಡ್ಬೋದು. ಎಷ್ಟು ಕೊಡ್ತಾರೆ? ನಾವು ಈ ಸುದ್ದಿನ ಎಷ್ಟು ಸಲ ಪ್ರಸಾರ ಮಾಡಿದೀವಿ, ಆದ್ರೂ ತಲೆನೇ ಕೆಡಿಸ್ಕೊಳ್ಳಲ್ಲ ಪ್ರಾಂಶುಪಾಲರೇ. ನಾನು ಯಾರು ಏನು ಮಾಡ್ಕೊಳಕ್ ಆಗಲ್ಲ. ಇದೇ ರೀತಿ ಅವರ ಒಂದು ರೀತಿಯ ನಡವಳಿಕೆ ಇರೋದು. ಇದೇ ರೀತಿಯಾಗಿ ಅವರು ನಮ್ಗಳ ಮುಂದೆ ಮಾತಾಡೋದು. ನಮ್ಮ ಪ್ರತಿ ಸಲಿನೂ ನಮ್ಮ ರಿಪೋರ್ಟರ್ ಓದ್ ಸಂದರ್ಭದಲ್ಲೂ ಅಷ್ಟೇನೆ, ನೀವೇ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ, ನೀವೇ ನಮ್ಗೆ ಉದ್ದೇಶ ಪೂರ್ವಕವಾಗಿ ಬಂದು ನೀವು ನನ್ನ ಹತ್ರ ಮಾತಾಡ್ತಿದ್ದೀರಾ. ನಮಗೇನಾಗ ಮಾತಾಡೋದ್ರಿಂದ, ಅವ್ರ ಬಗ್ಗೆ ಹೇಳೋದ್ರಿಂದ ನಮ್ಗೆ ಯಾವುದೇ ಪ್ರಯೋಜನ ಆಗಿಲ್ಲ. ನಾವ್ ಮಾತಾಡ್ತಿರೋದು, ನಾವ್ ಹೇಳೋದು ಆ ಮಕ್ಕಳ ಪರವಾಗಿ. ಆ ಮಕ್ಳಿಗೆ ಅನ್ಯಾಯ ಆಗಬಾರ್ದು, ಆ ಮಕ್ಳು ಪರಿಸ್ಥಿತಿ ನೋಡಕ್ಕಾಗಲ್ಲ. ಎಷ್ಟೋ ಮಕ್ಳು ಪಾಪ ಕಣ್ಣೀರ್ ಹಾಕೊಂಡು ಹೇಳಿದ್ದಾರೆ, ನಮ್ಗೆ ಇಲ್ಲಿ ಆಗ್ತಾ ಇಲ್ಲ, ಇಲ್ಲಿ ಈ ರೀತಿ ಪರಿಸ್ಥಿತಿ ಇದೆ, ಕರೆಕ್ಟ್ ಆಗಿ ಒಂದು ವಾಶ್ರೂಮ್ಸ್ ಇಲ್ಲ, ಸ್ನಾನ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲೇ ಮಲ್ಕೋಬೇಕು, ಇಲ್ಲೇ ಓದ್ಬೇಕು ಅಂತ. ಇಷ್ಟು ಬೇಜವಾಬ್ದಾರಿತನ ಯಾಕೆ ಆ ಪ್ರಾಂಶುಪಾಲರಿಗೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತಾಡೋದಿದೆ. ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಕೂಡ ಬಹಳಷ್ಟು ವಿಚಾರಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಇವತ್ತು ಒಂದೊಂದೇ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಊಟ ಮಾಡಿ ಆದ್ಮೇಲೆ ನೀರು ಕುಡಿಯೋದು, ಆಮೇಲೆ ನೀರು ಕುಡಿಯೋದು ಮಕ್ಕಳು. ನೀರು ಕುಡಿಯಂಗಿಲ್ಲ. ಅಲ್ಲ ನೀವು ಏನ್ ಕೇಳಿದ್ರು ಅಂತೀರಾ, ಎಲ್ಲಕ್ಕೂ ಎಸ್ ಎಸ್. ಮನೆ ನಿಮ್ಗೆ ನೋವಾಗೋದು ಮಕ್ಳುಗಳಿಗೆ. ಸರ್ಕಾರ ದುಡ್ಡು ಕೊಡ್ತಾ ಇದೆ, ಅಲ್ಲ ಪಾಪ ಅವಕ್ಕೇನು ಹುಡುಗರಿಗೆ ಏನು ಗೊತ್ತಾಗಲ್ಲ ಪಾಪ, ಏನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ನೋಡಿ ಸರ್. ಒಬ್ರು ತಲೋರ ನೀರು ನೀವು ಗಂಟೆ ಸಿಗಾಕೊಂಡ್ರು ನುಂಗಕ್ಕೆ ನೀರಿಲ್ಲ, ನೀರಿಲ್ಲ. ಗಂಟೆ ಸಿಗಾಕೊಂಡ್ರೆ ಅದು ಮೂರು ಹೋಗ್ಬೇಕು. ಹೊಡೆದು ಕೊಡಿ ಕೆಲ್ಸಿದ್ರು ಅವಾಗಲಿಲ್ಲ. ಇವ್ರು ಗ್ಲಾಸ್ ಎಲ್ಲ ನೀರು ಕೊಡ್ಬೇಕು ಮೇಡಮ್. ಇವರು ಎಲ್ಲರಿಗೂ ಗ್ಲಾಸ್ ಕೊಟ್ಟು ನೀರು ಕೊಡ್ಬೇಕು. ಇವರು ವಾಟರ್ ಬಾಟ್ಲಿ ತಗೊಂಬರಂಗೆ ಇಲ್ಲ. ಇವರು ವಾರ್ಡ ಮಾಡಿರೋ ರೂಲ್ಸ್ ಅಂತದೆ. ಸರ್ ಬನ್ನಿ ಸರ್ ಇಲ್ಲಿ, ಬನ್ನಿ ಸರ್ ಇಲ್ಲಿ. ನೋಡಿ, ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಯಾವ್ದು ಪಂಚನಹಳ್ಳಿ ಗ್ರಾಮ ಅಲ್ವಾ? ಪಂಚನಹಳ್ಳಿ ಗ್ರಾಮ ಪ್ರಿನ್ಸಿಪಲ್ ಈಗ ಅಟ್ ಪ್ರೆಸೆಂಟ್ ಪ್ರೀತಿ ಅಂತ ಇದ್ದಾರೆ. ಅವರ ಅಧಿಕಾರದಲ್ಲಿ ನಡೀತಾ ಇರೋ ಮಕ್ಕಳಿಗೆ ಬೋರ್ಡಿನ ವ್ಯವಸ್ಥೆ ನೋಡಿ ಹೇಗಿದೆ. ಇಷ್ಟು ಅವ್ಯವಸ್ಥೆ ಇದೆ. ಮಲ್ಕೊಳ್ಳೋದು ಸಹ ಇದೇ ಜಾಗ, ಓದೋದಕ್ಕೂ ಮಕ್ಳಿಗೆ ಇದೇ ಜಾಗ. ನೋಡಿ ಇಲ್ಲಿ ಚಾಪೆ ಇದೆ, ಕ್ಲೀನ್ ಇಲ್ಲ, ಕ್ಲಾಸ್ ರೂಮ್ಸ್ ಎಷ್ಟು ಗಲೀಜಿದೆ ಅನ್ನೋದನ್ನ ನೀವೇ ನೋಡಿ. ಈ ತರ ಇದ್ದು ಓದ್ಬೇಕಂದ್ರೆ ಹೇಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಸ್ಟ್ ನೋಡಿ, ಡಸ್ಟ್ ಟೇಬಲ್ ಅಲ್ಲಿರೋ ಡಸ್ಟ್ ನೋಡಿ, ಕೈಯಲ್ಲಿ ಕ್ಲೀನ್ ಮಾಡಿದ್ರೆ ಗೊತ್ತಾಗ್ತಿದೆ. ಆ ಚಾಪೆ, ಆ ಜಗ್ಗು, ಬಕೆಟ್ ಎಲ್ಲ ಕವರ್ ಮಾಡೋದು. ಇರೋ ಬರೋ ಡಸ್ಟ್ ಎಲ್ಲ ಇಲ್ಲೇ ಇದಾವಲ್ಲ ಮೇಡಮ್. ಡಸ್ಟ್, ಬಕೆಟ್ ಗಲೀಜು ನೋಡು, ಬಕೆಟ್ ಗಲೀಜ್ ನೋಡು. ನೋಡು, ಮಕ್ಳಿಗೆ ಅಲರ್ಜಿ ಆಗಂದ್ರೆ ಆಗೋದಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ರಾಜೇಶ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಇದೇನು ಇಂದಿರಾ ಗಾಂಧಿ ವಸತಿ ಶಾಲೆನಾ ಅಥವಾ ಯಾವ್ದಾದ್ರು ಸ್ಟೋರ್ ರೂಮಾ ಅಂತ? ಎಸ್ ರಚನಾ ಅವ್ರೆ, ಈ ಒಂದ್ ವಾರದ ಹಿಂದೆ ಡೇಟ್ 6ನೇ ತಾರೀಕು ಬಂದ್ಬಿಟ್ಟು ಈ ನಮ್ಮ ಈಡೆನ್ಸ್ ನ್ಯೂಸ್ ವಾಹಿನಿ ಪ್ರಚಾರ ಮಾಡಿದ್ದು ಸುದ್ದಿ ನೋಡಿ, ಮತ್ತೆ ಕೆಲವು ಸಂಘಟನೆಗಳಿಗೂ ಪಂಚನಹಳ್ಳಿ ಗ್ರಾಮಸ್ಥರು ಸೋಷಿಯಲ್ ಡಿಪಾರ್ಟ್ಮೆಂಟ್ ಗೆ ಅವರು ದೂರು ನೀಡಿದ್ದು
ಪ್ರತಿಕ್ರಿಯೆ ಅಲ್ಲಿ ಅಧಿಕಾರಿಗಳು ಬಂದು ಇಲ್ಲಿ ತನಿಖೆ ಮಾಡಕ್ ಬಂದಿರ್ತಾರೆ. ಆ ಪ್ರಿನ್ಸಿಪಾಲ್ ಮೇಲೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅಲ್ಲಿ ಸ್ಥಿತಿ ಬಗ್ಗೆ, ವಾತಾವರಣದ ಬಗ್ಗೆ ವರದಿ ಮಾಡಕ್ಕೆ ಬಂದಿರ್ತಾರೆ. ಆ ವರದಿ ಮಾಡೋ ಸಮಯದಲ್ಲಿ ಕೆಲವು ಮಕ್ಕಳನ್ನ ಅವರು ಎನ್ಕ್ವೈರಿ ಮಾಡ್ತಾರೆ. ಆ ಎನ್ಕ್ವೈರಿ ಮಾಡಿದ ಮಗುವಲ್ಲಿ ಒಂದ್ ಮಗು ಅಲ್ಲೇ ಸ್ಥಿತಿ, ಅಲ್ಲೇ ಸರ್ಕಾರಿ ಸೌಲಭ್ಯ ತಿಂಗಳ ಕೊಡದಲೆ ಪೇಸ್ಟ್ ಆಗ್ಲಿ, ಸೋಪ್ ಆಗ್ಲಿ, ಶಾಂಪ್ ಆಗ್ಲಿ, ಈ ವಿದ್ಯಾರ್ಥಿಗೆ ಅಗತ್ಯ ವಸ್ತುಗಳು ಸರ್ಕಾರದಿಂದ ಬರ್ತಿದಾವೋ ಆ ವಸ್ತುಗಳು ನಿಮಗ್ ಕೊಡ್ತಿದಾರ ಮಗು ಅಂತ ಅಧಿಕಾರಿ ಕೇಳಿದಾಗ ಈ ಮಗು ಇಲ್ಲ ಸರ್ ಕೊಡ್ತಿಲ್ಲ, ನಮ್ಗೆ ಟಾಯ್ಲೆಟ್ ಅಲ್ಲೇ, ಸ್ನಾನನು ಅಲ್ಲೇ, ಮಲ್ಕೊಳ್ಳೋದು ಅಲ್ಲೇ, ಓದೋದು ಅಲ್ಲೇ ಸರ್, ತಿಗಣೆ ಕಚ್ಚಿ ನೋಡಿ ಸರ್ ಇಲ್ಲ ಅಂತ ಶರ್ಟ್ ಎಲ್ಲ ಬಿದ್ದು ತೋರಿಸ್ತಾರೆ ಮಗು ನೋಡಲ್ ಅಧಿಕಾರಿಗೆ. ಈ ಬಗ್ಗೆ ನೀವು ಪ್ರಿನ್ಸಿಪಾಲಿಗೆ ಏನಾರ ಕೇಳಿದಿರಾ ಅಂತ ನೋಡಲ್ ಅಧಿಕಾರಿ ಕೇಳಿದ್ರೆ, ಸರ್ ಪ್ರಿನ್ಸಿಪಾಲಿಗೆ ಕೇಳಕ್ ಹೋದ್ರೆ ಇವರು ಯಾರೋ ಹಿಂದಿ ಶಿಕ್ಷಕನ ಬಿಟ್ಟು ನಮಗೆ ದೈಹಿಕವಾಗಿ ಹಲ್ಲೆ ಮಾಡಿಸ್ತಾರೆ ಸರ್ ಅಂತ ಮಗು ಹೇಳಿದೆ. ಸರ್ ಮತ್ತೆ ಮೇಡಮ್ ಅವತ್ತು ಅವರು ಎನ್ಕ್ವೈರಿ ಮಾಡ್ಬೇಕಾದ್ರೆ ನಮಗೆ ಈಡೆನ್ಸ್ ನ್ಯೂಸ್ ವಾಹಿನಿಗೆ ಅವರು ಮಾಹಿತಿ ತಿಳಿಸಿರ್ತಾರೆ ಆ ಇಲಾಖೆಯಿಂದ. ನಾವ್ ಎನ್ಕ್ವೈರಿ ಹೋಗ್ತಾ ಇದೀವಿ ಬನ್ನಿ ಅಂತ ಹೇಳಿ ಅವ್ರ ಸಂಘಟನೆಯವ್ರಿಗೆ ಹೇಳಿರ್ತಾರೆ. ನಾವು ಅಲ್ಲಿ ಹೋಗಿರ್ತೀವಿ, ಹಾಜರಾಗಿರ್ತೀವಿ. ನಮ್ಮ ಮುಖಾಂತರನೇ ಅವ್ರು ವರದಿ ಮಾಡ್ಬೇಕಾದ್ರೆ ಅಲ್ಲಿ ಆ ಮಗು ಏನ್ ಹೇಳಿದೆ ಸತ್ಯಾಂಶ ಕಂಡು ಬರುತ್ತೆ. ಅವರಿಗೆ ಅಲ್ಲಿ ಅದು ಖಾಸಗಿ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರೋದು ರಚನಾ ಅವ್ರೆ. ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಮಲ್ಗೋದು ಅಲ್ಲೇ, ಬ್ರೇಂಚ್ ಸಂಧಿ ಒಳಗೆ ಮಲ್ಕೋಬೇಕು ಮಕ್ಳು. ಅಲ್ಲೇ ಚಾಪೆ ಇಡೋದು, ಅಲ್ಲೇ ಬಕೆಟ್ ಇಡೋದು, ಅಲ್ಲೇ ವಿದ್ಯಾಭ್ಯಾಸ ಮಾಡೋದು ಅಂದ್ರೆ ಹೆಂಗ್, ಯಾವ ತರ ಅವ್ರು ಆ ಶಿಸ್ತಿಲ್ ಬಂತು ಮಕ್ಳಿಗೆ ಅನಾರೋಗ್ಯದಲ್ಲೇ ಹೋಗ್ತಾರೆ ವರ್ಷ ಪೂರ್ತಿ. ತಂದೆ ತಾಯಿಗಳು ಗಾರೆ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ ವಸತಿ ಶಾಲೆ ಇರೋ ಮಕ್ಳೆಲ್ಲ ಬಡತನ ಮಕ್ಳುಗಳೇ ಅಲ್ಲಿ ಜಾಸ್ತಿ. ಇವ್ರು ಅಂತದ್ರಲ್ಲಿ ಆ ಮಕ್ಳಿಗೆ ಸರ್ಕಾರ ಸವಲತ್ತೆಲ್ಲ ಕೊಡದಲ್ಲ ಇವರೇ ಗುಳು ಮಾಡ್ಕೊಂಡು ಅವರಿಗೆ ದೈಹಿಕವಾಗಿ ಹಲ್ಲೆ ಮಾಡಿ, ಮತ್ತೆ ಇನ್ನೊಂದು ರಚನಾ ಅವರೇ ಇವರು ಮಕ್ಳಿಗೆ ಬಿಟ್ಟು ಸಿಬ್ಬಂದಿಗಳು, ಡಿ ಗ್ರೂಪ್ ಸಿಬ್ಬಂದಿಗಳು ಇದ್ರು ಸದಾ ಆ ಶಾಲೆ, ಅದು ಖಾಸಗಿ ಶಾಲೆ ಅಂದ್ರೆ ಅದು ಶಾಲೆದು ಟ್ಯಾಂಕ್ ಬರುತ್ತೆ, ನೀರಿನ ಟ್ಯಾಂಕ್ ಇದೆಯಲ್ಲ, ಅದನ್ನ ಸ್ವಚ್ಛತೆ ಮಾಡ್ಬೇಕು. ಪ್ರತಿಯೊಂದು ಬ್ಯಾಚ್ ಮಾಡಿ, ಅದು ವಿದ್ಯಾರ್ಥಿಗಳು ಬ್ಯಾಚ್ ಮಾಡಿ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಂತೆ, ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕಂತೆ. ಅವೆಲ್ಲ ನೋಡಿ ವಿಡಿಯೋದಲ್ಲಿ ಮಕ್ಕಳು ಅಳ್ತಾ ಅವರ ಭಾವನೆಗಳನ್ನ ನಮ್ಮ ಮೀಡಿಯಾ ಮುಂದೆ ವ್ಯಕ್ತಪಡಿಸ್ತಿದಾರೆ. ಅವರು ಈ ತರ ನಮಗೆ ದೈಹಿಕವಾಗಿ ಹಲ್ಲೆ ಮಾಡ್ತಾರೆ ಸರ್, ಹೊಡಿತಾರೆ ಸರ್. ಮತ್ತೆ ಇನ್ನೊಂದು ರಚನಾ ಅವ್ರಿಗೆ ಮೇನ್ ಆಗಿ ಅವ್ರು ಪ್ರತಿ ವಾರ ಪೋಷಕರ ಹತ್ರ ದೂರವಾಣಿ ಕರೆ ಮೂಲಕ ಮಾತಾಡ್ಬೇಕಂದ್ರೆ 20 ರೂಪಾಯಿಂದ 30 ರೂಪಾಯಿ ಆ ಹಿಂದಿ ಶಿಕ್ಷಕನಿಗೆ ಇವ್ರು ವಸೂಲಿ ಕೊಡ್ಬೇಕಂತೆ, ಮಕ್ಳು ದುಡ್ಡು ವಸೂಲಿ ಮಾಡ್ಕೊಡ್ಬೇಕಂತೆ. ಅದು ನಮ್ಮ ಹತ್ರ ಎವಿಡೆನ್ಸ್ ಇದೆ. ಮಕ್ಳೆಲ್ಲ ನಿಜ ಆತರ ಹೇಳಿದಾರೆ ಮಕ್ಳು ನಮ್ಮ ಹತ್ರ ಮೀಡಿಯಾ ಮುಂದೆ ಹೇಳಿದಾರೆ, ಆ ನೋಡಲ್ ಆಫೀಸರ್ ಮುಂದೆ ಹೇಳಿದಾರೆ. ಇದನ್ನೆಲ್ಲ ಸಮಗ್ರವಾಗಿ ನಾನು ರಿಪೋರ್ಟ್ ಮಾಡಿ ಕಾನೂನು ಪ್ರಕಾರ ಶಿಕ್ಷೆ ಮಾಡಿ ಅಮಾನತ್ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋ ಆ ನೋಡಲ್ ಆಫೀಸರ್ ಪ್ರವೀಣ್ ಅವರು ನಮ್ಮ ಮಾಧ್ಯಮಕ್ಕೆ ಮಾತು ಕೊಟ್ಟು ಹೋಗಿ, ಸಂಘಟನೆಗೆ ಗ್ರಾಮಸ್ಥರಿಗೆ ಮಾತು ಕೊಟ್ಟು ಹೋಗಿ, ಈ ಪ್ರೀತಿ HP ಅಂತ ಪ್ರಿನ್ಸಿಪಲ್ ಇದಾರಲ್ಲ ಇವರಿಗೆ ತಕ್ಷಣ ಅಂದ್ರೆ ಅವತ್ತು ರಿಪೋರ್ಟ್ ಮಾಡ್ಕೊಂಡಿದ್ದ ದಿನ ಮಾರನೇ ದಿನನೇ ಅಲ್ಲಿ ಕರ್ಸ್ಕೊಂಡ್ರು ಬೆಂಗಳೂರು ಆಫೀಸಿಗೆ. ಮಗುಗೆ ಇವರು ನೋಡಲ್ ಆಫೀಸರ್ ಇದಾರಲ್ಲ, ಈ ಫಸ್ಟ್ ನಿಜ ಹೇಳ್ತಲ್ಲ ಮಗು, ಆ ನಿಜ ಹೇಳಿ ಬಂದಿದ ತಕ್ಷಣ ಮಗುವಿಗೆ ಈ ಪ್ರಿನ್ಸಿಪಾಲ್ ಮತ್ತು ಹಿಂದಿ ಶಿಕ್ಷಕ ನಿನ್ಗೆ ನಾಳೆ ಬರೋಗು ಇದೆ, ಹಳ್ಳಿ ಭಾಷೆಲಿ ಗೊತ್ತಲ್ಲ ರಚನಾ ಅವ್ರೆ, ನಾಳೆ ಇದೇ ಹಬ್ಬ ನಿನಗೆ ಬಾ ಅಂತಂದ್ರೆ ಆ ಮಗು ಗೊತ್ತು, ಹೊಡಿತಾರೆ ನನಗೆ, ಬಾತ್ರೂಮ್ ಕ್ಲೀನ್ ಮಾಡಿಸ್ತಾರೆ, ಟ್ಯಾಂಕ್ ಕ್ಲೀನ್ ಮಾಡಿಸ್ತಾರೆ, ನನಗೆ ಹೊಡಿತಾರೆ ಅಂತ ಹೇಳಿ ಆ ಮಗು ಏನ್ ಮಾಡ್ತು, ಶಾಲೆಯಿಂದ ಅವ್ರ ಅಜ್ಜಾಜಿ ಮನೇಲಿ ಹೋಗ್ಬಿಟ್ಟು ನಾನು ಅವ್ರಿಗೆ ಈ ತರ ನಿಮ್ಮ ಕ್ವಿಕ್ ಕೊಟ್ರು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಪಾಯ್ಸನ್ ತಗೊಂಡ ಹುಡುಗ ಮಗು. ಆ ಪಾಯ್ಸನ್ ತಗೊಂಡಿದ್ದ ತಕ್ಷಣ ಅಲ್ಲೇ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕ ಮನೆಯವರೆಲ್ಲ ಹೋಗ್ಬಿಟ್ಟು ಆಸ್ಪತ್ರೆ ದಾಖಲು ಮಾಡಿದ್ರು. ಅಲ್ಲೇ ಸ್ಪಾಟಿಗೆ ಬಂದು ಪಂಚವಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಇಂಟಿಮೇಶನ್ ಮಾಡ್ಕೊಂಡು ಮಾಹಿತಿ ತಗೊಂಡು ಹೋದ್ರು. ಈಗ 3-4 ಡೇಸ್ ಇಂದ ಆ ಕೇಸು FIR ಮಾಡೋದ ಇಲ್ಲ ಅಂತ ಪೋಷಕರು ಹೇಳ್ಬೇಕಲ್ವಾ. ಈಗ ನಮಗೆ ಅವರು ಪೋಷಕರು ಇಂಪಾರ್ಟೆಂಟ್ ಅಲ್ವಾ, ಹಂಗ ಪೋಷಕರು ಇವತ್ತಿನ FIR ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಮಗು ಗುಣಮುಖವಾಗಿದೆ ಅಂತೆ, ಹಾಗಾಗಿ ಬಂದಿದ್ದಾರೆ. ಇದು ಮುಖ್ಯವಾದ ಕಾರಣ ರಚನಾ ಅವ್ರೆ, ಇಷ್ಟೊಂದು ಸಾವಿರಾರು ಆರೋಪಗಳಿದೆ. ನಮ್ಮ ಈಡೆನ್ಸ್ ವಾಹಿನಿಯಿಂದ ಆಲ್ಮೋಸ್ಟ್ ಅದು ಹಣ ಕಲೆಕ್ಟ್ ಮಾಡಿರಬಹುದು, ಟೂರಿಗೆ ಕರ್ಕೊಂಡು ಹೋಗಿರ್ಬೋದು, ಅವೆಲ್ಲ ಆದ್ರೂನು ಅವ್ರಿಗೆ ಏನು ಶಿಕ್ಷೆ ಆಗ್ಲಿಲ್ಲ ಕಾನೂನು ಪ್ರಕಾರ. ಅಲ್ಲ, ಅದನ್ನೇ ನಾನು ಹೇಳ್ಬೇಕು ಅನ್ಕೊಂಡೆ ರಾಜೇಶ್. ಈಗ ನಾವು 3 months ಆಯ್ತು ಅನ್ಸುತ್ತೆ ಮೇ ಬಿ ಇದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿ ಪ್ರಸಾರ ಮಾಡಿ. ಆ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ತುಂಬಾ ಆರೋಪಗಳು ಮತ್ತೆ ಅದಕ್ಕೆ ಸಾಕ್ಷಿಗಳನ್ನು ಕೂಡ ನಾವು ಪ್ರಸಾರ ಮಾಡಿದ್ದು. ಆದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಅಂದ್ರೆ ಪ್ರಾಂಶುಪಾಲರಿಗೆ ಸ್ವಲ್ಪನೂ ಗಿಲ್ಟ್ ಫೀಲೇ ಇಲ್ಲ. ಇನ್ನೊಂದು ರಚನಾ ಅವರೇ, ಇವರು ಗ್ರಾಮಸ್ಥರು ಮತ್ತೆ ಈ ಸಂಘಟನೆಯವರು ನಮ್ಮ ವಾಹಿನಿ ಕರೆ ಮಾಡ್ಬಿಟ್ಟು ಸರ್ ನೀವು ಬನ್ನಿ ಅಂತ ಹೇಳಿ ನನಗೆ ಕರೆದಾಗ ನಾನು ಅವ್ರ ಮುಖಾಂತರ ಬೆಂಗಳೂರು ಆಫೀಸ್ಗೆ ಹೋಗಿರ್ತೀನಿ. ಅಲ್ಲೇ ಇಡಿ ಅಂದ ಸಹಾಯಕ ನಿರ್ದೇಶಕರು ಅಂತ ಬರ್ತಾರೆ ವಸತಿ ಶಿಕ್ಷಣ ಇಲಾಖೆ, ಅವರು ನಮ್ಮ ಹತ್ರ ವಿಡಿಯೋ ಬೇಟ್ ಕೊಟ್ಟಿದ್ದಾರೆ. ಇದ್ರಲ್ಲೇ ಸೂಕ್ತ ಕ್ರಮ ಜರುಗಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಸದಾ ಇವಾಗಲೂ ಕಾಲ್ ಪಿಕ್ ಮಾಡ್ತಿಲ್ಲ ಅವರು.
ಇವ್ರ ಮಗು ಸೂಸೈಡ್ ಮಾಡ್ಕೊಂಡಿದ್ ಗೊತ್ತಾಗಿದ್ ಕೂಡ್ಲೇನೆ ಅವನ್ನ ಡೆಪ್ಟೇಷನ್ ಮಾಡಿ ಅದೇ ವರ್ಗಾವಣೆ ಮಾಡಿದೀವಿ ಅಂತ ನಮಗೆ ಹೇಳ್ತಿದ್ದಾರೆ. ಇಡಿ ಆಗ್ಲಿ ನೋಡಲ್ ಆಫೀಸರ್ ಆಗ್ಲಿ ಅಧಿಕೃತವಾಗಿ ಆದೇಶ ಪ್ರತಿ ಇಲ್ಲ ವರ್ಗಾವಣೆ ಮಾಡಿರೋದಕ್ಕೆ. ಮತ್ತೆ ಪನಿಷ್ಮೆಂಟ್ ಆಗುತ್ತೆ. ಅಲ್ಲ ರಚನಾ ಅವ್ರೆ, ಇವರು ಸ್ಪಾಟಿಗೆ ಬಂದು ವರದಿ ಮಾಡಕ್ ಕೊಡಕ್ಕೆ ಎಷ್ಟು ದಿನ ಬೇಕು? ಹೌದು, 1 ವೀಕ್ ಆಯ್ತು, ಆದ್ರೂ ವರದಿ ಆಗಿಲ್ಲ, ಪನಿಷ್ಮೆಂಟ್ ಇಲ್ಲ, ಕಾನೂನು ಕ್ರಮ ಜರುಗಿಸಿಲ್ಲ. ಮಕ್ಕಳು ಭವಿಷ್ಯದ ಬಗ್ಗೆ ಚಲ್ಲಾಟ ಆಡ್ತಿದ್ದಾರೆ ಇವರೆಲ್ಲ. ಎಂಟರ್ ವಸತಿ ಶಿಕ್ಷಣ ಇಲಾಖೆನೆ ಅಲ್ಲಿ ತನಕ ಹೋಗಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತನಕ ಹೋಗಿದೆ. ನಾವು ಸುದ್ದಿ ಮಾಡಿರೋದು ಗ್ರಾಮಸ್ಥರ ಅಳುವು, ವಿದ್ಯಾರ್ಥಿಗಳ ಅಳುವು, ಪೋಷಕರ ಅಳುವು ಎಲ್ಲ ತೋರಿಸಿ ಸದಾ ಬೇಜವಾಬ್ದಾರಿತನ ತರ್ತಿರೋದು ಬೇಸರದ ಸಂಗತಿ. ಸೌಜನ್ ಅವರೇ, ಖಂಡಿತ ರಾಜೇಶ್, ನಾನು ಮತ್ತೆ ಸಂಪರ್ಕಿಸ್ತೀನಿ. ಇದೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಬೇಕು. ಧನ್ಯವಾದ ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ ರಚನಾ. ಇನ್ನು ಒಂದೊಂದು ವಿಚಾರವನ್ನು ಕೇಳ್ತಾ ಇದ್ರೆ ಒಂದಕ್ಕೆ ಆಗ್ತಾ ಇದೆ, ಇನ್ನೊಂದು ವಿಚಾರಗಳು ಆಚೆ ಬರ್ತಾ ಇದೆ. ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ, ಅಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಂದಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ, ಸರಿಪಡಿಸ್ತೀವಿ ಅಂತ ಹೋಗಿದ್ದಾರೆ. ಆದ್ರೆ ಇದುವರೆಗೂ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ. ಯಾಕೆ ಅಧಿಕಾರಿಗಳಿಗೆ ಆ ಪ್ರಾಂಶುಪಾಲೆ ಮೇಲೆ ಯಾಕೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಅಂತ? ಯಾಕೆ? ಮಕ್ಕಳು ಭವಿಷ್ಯದ ಬಗ್ಗೆ ನಿಮಗೆ ಕಾಣಿಸ್ತಾ ಅಲ್ವಾ? ಮಕ್ಕಳು ಯಾವ ರೀತಿಯಾಗಿ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಪ್ರತಿ ದಿನವನ್ನು ಎಷ್ಟು ಕಷ್ಟಪಟ್ಟು ಕಳೀತಾ ಇದ್ದಾರೆ, ಇದು ನಿಮಗೆ ಕಾಣಿಸ್ತಾ ಇಲ್ವಾ? ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಿರುವಂತದ್ದು ಇದು. ಯಾಕೆ ಅಂತ ಅಂದ್ರೆ 250 ಮಕ್ಕಳು ಒಂದು ಕಡೆ ಆದ್ರೆ ಪ್ರಾಂಶುಪಾಲರು ಒಂದು ಕಡೆ ಆಗಿದ್ದಾರೆ. ಈಗ ಒಂದು ಮಕ್ಕಳು ಬಂದು ನಮ್ಮ ಪ್ರಾಂಶುಪಾಲರು ಹಿಂಗಲ್ಲ, ನಮಗ್ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ಅನ್ನೋ ಒಂದು ಮಾತನ್ನ ಒಂದು ವಿದ್ಯಾರ್ಥಿ ಹೇಳ್ಬಿಡ್ಲಿ, ಅಲ್ಲಿ ಯಾರು ಹೇಳ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಆ ಪ್ರಾಂಶುಪಾಲ ಆ ರೀತಿಯಾಗಿ ಅಲ್ಲಿ ಆ ಮಕ್ಕಳ ಜೊತೆ ವರ್ತನೆ ಮಾಡ್ತಾ ಇರುವಂತದ್ದು. ಬಿಡ, ನೀವು ಇಲ್ಲೇ ಮಲ್ಕೊಳ್ಳೋದಾ? ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಇದು ಮಾಡೋದು, ಇಲ್ಲ ಇಲ್ಲೇ ಓದ್ಕೊಳ್ಳೋದು, ಎಲ್ಲಾನು ಇಲ್ಲೇ ಮಲ್ಕೊಳ್ಳೋದೇನ್ ಮೇಡಮ್ ಇದು? ಸರ್ ಹಲೋ, ಅಟ್ಲೀಸ್ಟ್ ಕುಡಿಯೋ ಒಂದು ಬಾಟಲ್ ನೀರು ಕ್ಯಾನ್ ಇಡಬಾರ್ದಲ್ರಿ ಮಕ್ಕಳ ಬಗ್ಗೆ. ಯಾರು ಲೆಕ್ಕ ಏನ್ ಮಾಡ್ತಾರೆ? ಅಲ್ಲ ಸರ್, ಗ್ಲಾಸಲ್ಲಿ ನೀರು ಕೊಡ್ಬೋದಲ್ಲ? ನೀವು ಗ್ಲಾಸ್ ಕೊಟ್ಟು ನೀವೇ ನೀರು ಕೊಡ್ಬೋದಲ್ಲ? ಅವರೇ ತಗೊಂಬರಕ್ಕೆ ಇವ್ರು ಸೋಮಾರಿಗಳು ಇವರು. ಅಲ್ಲ, ನೀರಾಗಲ್ಲ ಇವರಿಗೆ. ಅಂದ್ರೆ ಊಟ ಮಾಡಿ ಆದ್ಮೇಲೆ ನೀರು ಕುಡಿಯೋದು. ಆಮೇಲೆ ನೀರು ಕುಡಿಯೋದು ಮಕ್ಕಳು. ನೀರು ಕುಡಿಯಂಗಿಲ್ಲ. ಅಲ್ಲ, ನೀವು ಏನ್ ಕೇಳಿದ್ರು ಹೂ ಅಂತೀರಾ. ಎಲ್ಲಕ್ಕೂ ಎಸ್ ಎಸ್ ಮನೆ ನಿಮ್ಗೆ ನೋವಾಗೋದು ಮಕ್ಳುಗಳಿಗೆ. ಸರ್ಕಾರ ದುಡ್ಡು ಕೊಡ್ತಾ ಇದೆ. ಅಲ್ಲ ಪಾಪ ಅವಕ್ಕೇನು ಹುಡುಗರಿಗೆ ಏನು ಗೊತ್ತಾಗತ್ತೆ ಪಾಪ? ಏನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ನೋಡಿ ಸರ್, ಒಬ್ರು ತಲವರ ನೀರು ನೀವು ಗಂಟೆ ಸಿಗಾಕೇಳ್ರು ನುಂಗಕ್ಕೆ ನೀರಿಲ್ಲ, ನೀರಿಲ್ಲ. ಗಂಟೆ ಸಿಗಾಕೇಳ್ರೆ ಅದು ಮೂರು ಮುಗಿಸ್ಬೇಕು. ಅವ್ರದ್ದು ಕೊಡಿ ಕೆಲ್ಸಿದ್ರು ಅವಾಗಲಿಲ್ಲ. ಇವ್ರು ಗ್ಲಾಸ್ ಎಲ್ಲ ನೀರು ಕೊಡ್ಬೇಕು ಮೇಡಮ್. ಇವರು ಎಲ್ಲರಿಗೂ ಗ್ಲಾಸ್ ಕೊಟ್ಟು ನೀರು ಕೊಡ್ಬೇಕು. ಇವರು ವಾಟರ್ ಬಾಟ್ಲಿ ತಗೊಂಬರಂಗೆ ಇಲ್ಲ. ಇವ್ರು ವಾರ್ಡ ಮಾಡಿರೋ ರೂಲ್ಸ್ ಅಂತದ್ದು. ಸರ್ ಬನ್ನಿ ಸರ್, ಇಲ್ಲೇ ಬನ್ನಿ ಸರ್, ಇಲ್ಲೇ. ನಮ್ ಬರೀ ಕಾಲ್ಗೆರೆ ಡಸ್ಟ್ ಬರ್ತಾ ಇದೆ. ನೋಡಿ, ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಯಾವ್ದು ಪಂಚನಹಳ್ಳಿ ಗ್ರಾಮ ಅಲ್ವಾ? ಪಂಚನಹಳ್ಳಿ ಗ್ರಾಮ ಪ್ರಿನ್ಸಿಪಲ್ ಈಗ ಪ್ರೆಸೆಂಟ್ ಪ್ರೀತಿ ಅಂತ ಇದ್ದಾರೆ. ಅವರ ಅಧಿಕಾರದಲ್ಲಿ ನಡೀತಾ ಮಕ್ಕಳಿಗೆ ಬೋರ್ಡಿನ ವ್ಯವಸ್ಥೆ ನೋಡಿ ಹೇಗಿದೆ. ಇಷ್ಟು ಅವ್ಯವಸ್ಥೆ ಇದೆ. ಮಲ್ಕೊಳ್ಳೋದು ಸಹ ಇದೇ ಜಾಗ, ಓದೋದಕ್ಕೂ ಮಕ್ಳಿಗೆ ಇದೇ ಜಾಗ. ನೋಡಿ, ಚಾಪೆ ಇದೆ, ಕ್ಲೀನ್ ಇಲ್ಲ. ಕ್ಲಾಸ್ ರೂಮ್ಸ್ ಎಷ್ಟು ಗಲೀಜಿದೆ ಅನ್ನೋದನ್ನ ನೀವೇ ನೋಡಿ. ಈ ತರ ಇದ್ದು ಓದ್ಬೇಕಂದ್ರೆ ಹೇಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಸ್ಟ್ ನೋಡಿ, ಡಸ್ಟ್ ಟೇಬಲ್ ಅಲ್ಲಿರೋ ಡಸ್ಟ್ ನೋಡಿ, ಕೈಯಲ್ಲಿ ಕ್ಲೀನ್ ಮಾಡಿದ್ರೆ ಗೊತ್ತಾಗ್ತಿದೆ. ಆ ಚಾಪೆ, ಆ ಜಗ್ಗು, ಬಕೆಟ್ ಎಲ್ಲ ಕವರ್ ಮಾಡೋದು. ಅಲ್ಲ
ಇರೋ ಬರೋ ಡಸ್ಟ್ ಎಲ್ಲ ಇಲ್ಲೇ ಇದಾವಲ್ಲ ಮೇಡಮ್. ಟೆಸ್ಟ್ ಬಕೆಟ್ ಗಲೀಜು ನೋಡು, ಬಕೆಟ್ ಗಲೀಜ್ ನೋಡು. ಹಾ? ನೋಡು, ಮಕ್ಳಿಗೆ ಅಲರ್ಜಿ ಆಗಂದ್ರೆ ಆಗೋದಿಲ್ವಾ? ಟೆಂತ್ ಕ್ಲಾಸ್, ನೆಕ್ಸ್ಟ್ ಇಯರ್ ಫಸ್ಟ್ ಇಯರ್ ಅವರು. ಧೂಳು ಇರೋ ಬರೋ ಧೂಳೆಲ್ಲ ಇದೆ. ಇನ್ನು ಇಂದಿರಾ ಗಾಂಧಿ ವಸತಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನಾನು ಹೇಳ್ತಾ ಇದ್ದೆ ಇಷ್ಟೊತ್ತು ಅಲ್ಲಿರುವಂತಹ ಅವ್ಯವಸ್ಥೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಆದ್ರೆ ಈಗ ಅಲ್ಲಿ ಒಂದು ವಿದ್ಯಾರ್ಥಿ ಕೂಡ ಸೂಸೈಡ್ಗೆ ಯತ್ನ ಮಾಡಿದ್ದಾನೆ ಅನ್ನೋ ಒಂದು ವಿಚಾರ ಕೂಡ ತಿಳಿತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಹಾಗೆದಷ್ಟು ಬಯಲಾಗ್ತಾ ಇದೆ ಪಂಚನಹಳ್ಳಿ ವಸತಿ ಶಾಲೆಯ ಕರ್ಮಕಾಂಡ. ಈಗಾಗಲೇ ಹೇಳ್ತಾ ಇದ್ದೆ ನಾನು, ವಸತಿ ಶಾಲೆ ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಪ್ರಿನ್ಸಿಪಾಲ್ ಪ್ರೀತಿ ಕಿರುಕುಳಕ್ಕೆ ಶಾಲಾ ವಿದ್ಯಾರ್ಥಿ ಬೆದರಿದ್ದಾನೆ, ಭಯಪಟ್ಟು ಸೂಸೈಡ್ಗೆ ಯತ್ನ ಮಾಡಿದ್ದಾನೆ. ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಕ್ಕೆ ಪ್ರಾಂಶುಪಾಲೆ ಬೆದರಿಕೆಯನ್ನ ಹಾಕಿರುವಂತದ್ದು. ಈಗಾಗಲೇ ನಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಇದ್ರು, ಕೇಳಿಸ್ಕೊಂಡಿರ್ತೀರಾ. ಅಧಿಕಾರಿಗಳ ದಾಳಿ ವೇಳೆ ಶಾಲೆ ಅವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿ ಹೇಳಿರ್ತಾರೆ. ಈ ರೀತಿ ಅವ್ಯವಸ್ಥೆ ಇದೆ ಅಂತ ಹೇಳಿದ್ದೆ ತಪ್ಪಾಯ್ತಾ? ನಾಳೆ ಬಾ ನಿನಗಿದೆ ಹಬ್ಬ ಅಂತ ಪ್ರೀತಿ ಧಮಕಿ ಹಾಕಿದ್ರು. ಅದಕ್ಕೆ ಸೂಸೈಡ್ಗೆ ಯತ್ನ ಮಾಡಿರುವಂತದ್ದು ಶಾಲೆ ವಿದ್ಯಾರ್ಥಿ. ಪ್ರಾಂಶುಪಾಲೆ ಬೆದರಿಕೆಗೆ ಹೆದರಿ ಕೀಟನಾಶಕವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆ ನಡೆದಿದೆ. ಪೋಷಕರು, ರೈತ ಮುಖಂಡರು, ಗ್ರಾಮಸ್ಥರಿಂದ ಪಂಚನಹಳ್ಳಿ ಠಾಣೆಗೆ ಈಗ ದೂರು ದಾಖಲಾಗ್ತಾ ಇದೆ. ಪ್ರಾಂಶುಪಾಲೆ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಇವತ್ತು ಬಂದಿದ್ದಾರೆ. ಈಗಾಗಲೇ ನಮ್ಮ ಹೇಳ್ತಾ ಇದ್ರು, ಏನು 6ನೇ ತಾರೀಕು ದಾಳಿ ಆಗುತ್ತೆ, ದಾಳಿ ಆದ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ಬಂದಂತ ಅಧಿಕಾರಿಗಳಿಗೆ ಈ ರೀತಿ ಅವ್ಯವಸ್ಥೆಗಳಿದೆ ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಹೋದಾದ್ಮೇಲೆ ನಿನಗ್ ಬಾ ನಾಳೆ ಇದೆ ಹಬ್ಬ ಅಂತ ಈ ಪ್ರಾಂಶುಪಾಲೆ ಜೊತೆಗೆ ಅವರು ಕುಮ್ಮಕ್ ಕೊಡ್ತಿರೋ ಆ ಹಿಂದಿ ಟೀಚರ್ ಯಾರೋ ಒಬ್ರು, ಇವರಿಬ್ರು ಕೂಡ ವಿದ್ಯಾರ್ಥಿಗೆ ಒಂದು ಬೆದರಿಕೆ ಹಾಕ್ತಾರೆ. ಮಕ್ಕಳುಗಳು ಏನ್ ಮಾಡ್ತಾರೆ, ಟೀಚರ್ಸ್ ಅಂದ್ರೆ ಮುಂಚೆನೆ ಭಯ ಇರುತ್ತೆ, ನೋಡಿರ್ತೀವಿ ನಾವು. ಆದ್ರೆ ಈ ರೀತಿ ಸಂದರ್ಭದಲ್ಲಿ ಇನ್ನೂ ಕೂಡ ಆ ಮಗು ಬಹಳಷ್ಟು ಭಯಪಟ್ಟು ಮನೆಗೋಗಿ ಕೀಟನಾಶಕವನ್ನ ಸೇವಿಸಿ ಸೂಸೈಡ್ಗೆ ಯತ್ನ ಮಾಡಿದೆ. ಎಷ್ಟು ಭಯ ಪಟ್ಟಿರ್ಬೋದು ಆ ಮಗು, ಸೂಸೈಡ್ಗೆ ಯತ್ನ ಮಾಡಿದೆ ಅಂದ್ರೆ ಯೋಚನೆ ಮಾಡ್ಬೇಕು ಆ ಮಗು ಎಷ್ಟು ಭಯ ಪಟ್ಟಿರ್ಬೋದು ಅಂತ. ಒಂದು ಮಗು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಈ ಪ್ರಾಂಶುಪಾಲೆ ಬೆದರಿಕೆ ಹಾಕ್ತಾರೆ ಅಂತ ಅಂದ್ರೆ ನಿಜವಾಗಿಯೂ ಆ ಸ್ಥಾನದಲ್ಲಿ ಕುತ್ಕೊಳ್ಳುವಂತಹ ಅರ್ಹತೆ, ಯೋಗ್ಯತೆ ಎರಡೂ ಇದೆಯಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ ನಾವು. ನಾನು ಯಾಕೆ ಈ ಪದಗಳನ್ನ ಬಳಸ್ತಾ ಇದ್ದೀನಿ ಅಂತ ಅಂದ್ರೆ, ಒಂದಲ್ಲ ಎರಡಲ್ಲ, ಎಷ್ಟು ಬಾರಿ ಎಚ್ಚರಿಕೆ ಕೊಟ್ರುವೆ ಒಬ್ಬ ವ್ಯಕ್ತಿಗೆ 1 ಸಾರಿ 2 ಸಾರಿ ಎಚ್ಚರಿಕೆ ಕೊಡ್ಬೋದು. ಎಚ್ಚೆತ್ಕೊಳ್ಬೇಕು ಆಯ್ತಾ. ಅದ್ರಲ್ಲೂ ನೀವಿರುವಂತದ್ದು ಯಾವ ಕ್ಷೇತ್ರ, ನೀವಿರುವಂತದ್ದು ಯಾವ ವೃತ್ತಿ, ಪ್ರಾಂಶುಪಾಲರು ಆಯ್ತಾ. ಆ ಸ್ಥಾನದಲ್ಲಿ ಇಟ್ಕೊಂಡು ನೀವು ಇಷ್ಟೊಂದು ಮಕ್ಕಳಿಗೆ ಕಿರುಕುಳ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ, ಮಕ್ಕಳು ನಿಮ್ಮ ಕಿರುಕುಳಕ್ಕೆ ಬೇಸತ್ತು ಹೋಗಿ ಸೂಸೈಡ್ ಮಾಡ್ಕೋತಾರೆ ಅಂತಂದ್ರೆ ಯೋಚನೆ ಮಾಡಿ. ಆ ಮಕ್ಕಳು ಮನಸ್ಥಿತಿ ಎಷ್ಟು ಪರಿಣಾಮ ಬೀಳ್ತಾ ಇದೆ ನಿಮ್ಮ ಮಾತುಗಳು ಆ ಮಕ್ಕಳ ಮೇಲೆ ಅಂತ ನಾವು ತೋರಿಸ್ತಾ ಇದೀವಲ್ಲ ದೃಶ್ಯ. ಫಸ್ಟ್ ಅಧಿಕಾರಿಗಳು ಬಂದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿ ಮುಂದೆ ಆ ವಿದ್ಯಾರ್ಥಿ ಹೇಳುವಂತದ್ದು ಏನೇನ್ ವಿಚಾರಗಳು ಹೆಂಗಿದೆ, ಈ ರೀತಿ ಪರಿಸ್ಥಿತಿ ಆಗಿದೆ, ಜೊತೆಗೆ ಇಷ್ಟು ಪ್ರಾಬ್ಲಮ್ಗಳು ಇಲ್ಲಿದೆ ಅಂತ. ಆಗ ಅವ್ರು ಹೇಳ್ತಾರೆ, ಬಾ ನಿನ್ ನಾಳೆ ಇದೆ ಹಬ್ಬ, ಮಾರಿ ಹಬ್ಬ, ಗೊತ್ತಿರುತ್ತಲ್ಲ ಹೆಂಗಿರುತ್ತೆ ಪದಗಳ ಬಳಕೆ ಅಂತ. ಅಂದ್ರೆ ತಪ್ಪು ಅಂತಲ್ಲ, ಹಳ್ಳಿ ಪದದಲ್ಲಿ ಹೇಳಿದ್ದಾರೆ ಅಂತ. ಬಾ ನಿಂಗ್ ನಾಳೆ ಇದೆ ಮಾರಿ ಹಬ್ಬ ಅಂತ. ಅದಾದ್ಮೇಲೆ ಮಗು ಸೂಸೈಡ್ಗೆ ಯತ್ನ ಮಾಡುತ್ತೆ. ಸೂಸೈಡ್ಗೆ ಯತ್ನ ಮಾಡಿದ್ಮೇಲೆ ಆ ಮಗು ತಾನೇ ಹೇಳಿದೆ, ನಮ್ಮ ಟೀಚರ್ ಅಂದ್ರೆ ಪ್ರಾಂಶುಪಾಲೆ ಹೆದರಿಸಿದ್ದಕ್ಕೆ ನೀನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದ ಅಂದಿದ್ದಕ್ಕೆ ಹೌದು ಅಂತ ಆ ಮಗು ಹೇಳುತ್ತೆ. ಅಂದ್ರೆ ಆ ಮಗು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಆಯ್ತಾ. ಇಷ್ಟೆಲ್ಲ ಆದ್ಮೇಲೂನು ಆ ಸ್ಥಾನದಲ್ಲಿ ಕುತ್ಕೋಬೇಕಾ ಪ್ರಾಂಶುಪಾಲೆ? ಆ ಪ್ರಾಂಶುಪಾಲೆಗೆ ಆ ಸ್ಥಾನದಲ್ಲಿ ಮುಂದುವರಿಯುವಂತಹ ಅರ್ಹತೆ ಇದೆಯಾ? ಏನಾದ್ರೂ ಆ ಮಗು ಹೆಚ್ಚು ಕಮ್ಮಿ ಆಗಿದ್ರೆ ಆ ಪೋಷಕರು ನಂಬಿ ಮುರಾರ್ಜಿ ದೇಸಾಯಿ ಶಾಲೆಗೆ ಹಾಕಿದ್ರು, ಯಾರ್ ಜವಾಬ್ದಾರಿ? ಮತ್ತೆ ಪ್ರಾಣ ವಾಪಸ್ ತಂದ್ಕೊಡಕ್ಕಾಗುತ್ತಾ? ಇಷ್ಟು ಬೇಜವಾಬ್ದಾರಿತನವನ್ನ ತೋರ್ತಾ ಇರುವಂತ ಪ್ರಾಂಶುಪಾಲೆ ಯಾವುದೇ ಕಾರಣಕ್ಕೂ
ಆ ಸ್ಥಾನದಲ್ಲಿ ಮುಂದುವರಿಬಾರ್ದು. ಮೇಲಧಿಕಾರಿಗಳಿಗೂ ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ ಇದೆ, ಏನ್ ಮಾಡ್ತಿದ್ದೀರಾ? ಹೋಗ್ಬಿಟ್ರೆ ಆಗುತ್ತಾ? ಇಲ್ಲ ಬಂದು ನೋಡ್ಕೊಂಡು ಹೋದ್ರೆ ಆಗುತ್ತಾ? ಯಾಕೆ ಕ್ರಮ ತಗೊಳ್ತಾ ಇಲ್ಲ? ನೆಕ್ಸ್ಟ್ ಡೇನೆ ನೀವು ಬೆಂಗಳೂರಿಗೆ ಕರೆಸ್ಕೊಂಡಿದ್ದೀರಾ, ಮಾತಾಡಿದ್ದೀರಾ, ಜೊತೆಗೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಆದ್ರೆ ವರ್ಗಾವಣೆಗೆ ಯಾವುದೇ ರೀತಿ ಅದ್ರದ್ದು ಕಾಪಿ ಸಿಕ್ಕಿಲ್ಲ. ಆದ್ರೂ ಕೂಡ ವರ್ಗಾವಣೆ ಆಗಿದ್ದೀನಿ ಅಂತ ಬೇರೆ ಶಾಲೆಗೆ ಹೋಗಿ ಒಂದು ದಿನ ಡ್ಯೂಟಿ ಮಾಡಿರುವಂತದ್ದು ಪ್ರಾಂಶುಪಾಲರು. ಅವರ ಮನಸ್ಥಿತಿ ನೋಡಿ. ಇಲ್ಲೊಂದು ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಸೌಜನ್ಯಕ್ಕೂ ಹೋಗಿ ಆ ಮಗುವನ್ನ ನೋಡುವಂತ ಮನಸ್ಥಿತಿ ಇಲ್ಲ, ಆ ಪೋಷಕರ ಕಷ್ಟ ಕೇಳಲಿಲ್ಲ. ಆಗ್ಲೇ ನನ್ನ ಕೆಲ್ಸಕ್ಕೆಲ್ಲಿ ಏನಾಗುತ್ತೋ ಅಂತ ಬೇರೆ ಶಾಲೆಗೆ ವರ್ಗಾವಣೆ ಅನ್ನೋ ಒಂದು ನೆಪ ಆ ಶಾಲೆಗೆ ಹೋಗಿ ಒಂದು ದಿನ ಡ್ಯೂಟಿ ಮಾಡಿರುವಂತದ್ದು. ಈ ಶಾಲೆಯಲ್ಲಿ ಮಕ್ಳಿದ್ದಾರೆ, ಯಾಕೆ ಆ ಶಾಲೆಯಲ್ಲಿ ಮಕ್ಳಿಲ್ವಾ? ಮೇಲಧಿಕಾರಿಗಳಿಗೆ ಕೇಳ್ತಿರುವಂತದ್ದು. ಆ ಒಂದು ಶಾಲೆ ಹಾಳು ಮಾಡಾಯ್ತು, ಇನ್ನೊಂದು ಶಾಲೆ ಹೋಗಿ ಹಾಳು ಮಾಡ್ಬೇಕಾ? ಈ ಮಕ್ಳು ಕಷ್ಟ ಅನುಭವಿಸಾಯ್ತು, ಈಗ ಆ ಮಕ್ಳು ಕಷ್ಟ ಅನುಭವಿಸ್ಬೇಕಾ? ಕಲ್ಸಿರೋದಾ? ಯಾವುದೇ ಕಾರಣಕ್ಕೂ ಆ ಹುದ್ದೆಯಲ್ಲಿ ಮುಂದುವರಿಬಾರ್ದು. ಇದನ್ನ 3 ತಿಂಗಳು ಹಿಂದೆ ನಾವು ಸುದ್ದಿ ಮಾಡಿದಾಗ್ಲೂ ಹೇಳಿದ್ದು. ನಿಮಗ್ ಯಾಕಷ್ಟು ವ್ಯಾಮೋಹ, ಯಾಕಷ್ಟು ಸಾಫ್ಟ್ ಕಾರ್ನರ್ ಆ ಪ್ರಾಂಶುಪಾಲೆ ಮೇಲೆ? ನಮಗೆ ಇದೊಂದು ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಿರುವಂತದ್ದು ಮೇಲಧಿಕಾರಿಗಳಿಗೆ. ಯಾಕೆ ಬೇರೆ ಯಾವ ಟೀಚರ್ಸ್ ಸಿಗ್ತಾ ಇಲ್ವಾ ನಿಮ್ಗೆ? ಇಲ್ಲ ಬೇರೆ ಯಾವ ಟೀಚರ್ಸ್ ಗಳ ಹುದ್ದೆಗೆ ಅರ್ಹತೆ ಇರೋ ಯಾವ ಟೀಚರ್ಸ್ ಗಳು ಇಲ್ವಾ? ಯಾಕೆ ಬೇರೆಯವ್ರನ್ನ ತಂದು ಕೂರ್ಸಕ್ ಆಗಲ್ವಾ? ಅದನ್ನ ಬಿಟ್ಟು ಅವರೇ ಬೇಕು, ಅವರೇ ಕುತ್ಕೋಬೇಕು, ಅಲ್ಲೇ ಇರ್ಬೇಕು ಅನ್ನೋ ಸಾಫ್ಟ್ ಕಾರ್ನರ್ ಯಾಕೆ ನಿಮ್ಗೆ? ಮೇಲಧಿಕಾರಿಗಳಿಗೆ ಕೇಳ್ತಿರುವಂತದ್ದು ಈ ಪ್ರಶ್ನೆ. ಜೊತೆಗೆ ಯೋಚನೆ ಮಾಡ್ಬೇಕು, ಆ ಮಕ್ಳ ಪರಿಸ್ಥಿತಿ ಹೆಂಗಿದೆ ಅಂತ ನೀವುಗಳು. ನಿಮ್ಮ ಮನೇಲಿ ಯಾರಾದ್ರೂ ಸೂಸೈಡ್ ಈ ತರ ಮಾಡ್ಬಿಟ್ಟಿದ್ರೆ ಆ ಶಾಲೆ ಇಷ್ಟೊತ್ತಿಗೆ ಆ ಶಾಲೆ ಮರ್ಯಾದೆ, ಮಾನ ಮರ್ಯಾದೆ ಎಲ್ಲ ಬಯಲಿಗೆ ಎಳ್ದು ಬಿಡ್ತಾ ಇದ್ರಿ ಅಧಿಕಾರಿಗಳು. ಯಾಕೆ? ನಿಮ್ ಬುಡಕ್ ಬಂದಿದೆ ಅಂತ ಇವತ್ ನೀವುಗಳು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ವಾ? ನಿಮ್ಮನೆ ಮಕ್ಳಲ್ವಲ್ಲ ಅವ್ರು ಯಾರುನು. ಅವ್ರು ಯಾರ್ದೋ ಮನೆ ಮಕ್ಳಾಗಿರೋದ್ರಿಂದ ನಿಮ್ಗೆ ಅದು ಯೋಚನೆ ಇಲ್ಲ. ಟಾರ್ಚರ್ ನೆನೆದು ಕಣ್ಣೀರ್ ಆಗ್ತಾ ಇರೋದು ಮಕ್ಳು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನಾವು. ಅದ್ರದ್ದೆಲ್ಲ ಆಡಿಯೋ ಕೇಳಿಸ್ತೀವಿ ನಾವು, ಆ ಮಕ್ಳು ಏನೇನ್ ಮಾತಾಡಿದ್ದಾರೆ ಅಂತ. ಜೊತೆಗೆ ಆ ಮಕ್ಳು ಏನೆಲ್ಲ ಕಣ್ಣೀರ್ ಹಾಕೊಂಡು ಬಂದಿರೋ ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ದಾರೆ ಅಂತ. ಅಪ್ಪಪ್ಪ ಅಲ್ಲಿ ಬಂದಿದಂತ ಅಧಿಕಾರಿಗಳೇ ಕೆಲವರು ಕಣ್ಣೀರ್ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಮಕ್ಳಿಗೆ ಇಷ್ಟೊಂದು ಕಷ್ಟ ಆಗ್ತಿದ್ಯಾ ಅಂತ ಜೊತೆಗೆ ಪ್ರಶ್ನೆ ಮಾಡ್ತಾರೆ. ಯಾರನ್ನ? ಆ ಪ್ರಾಂಶುಪಾಲರನ್ನ. ಆದ್ರೆ ಆ ಪ್ರಾಂಶುಪಾಲರು ಉತ್ತರನ ಕೇಳ್ಕೋಬೇಕು. ಆಹಾ, ಆ ಹುದ್ದೆಗೆ ಸಾರ್ಥಕ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಉತ್ತರ ಅಷ್ಟು ಚೆನ್ನಾಗಿ ಕೊಡ್ತಾರೆ. ನನ್ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ನೀವು? ಬೇಕು ಅಂತಲೇ ಈ ರೀತಿಯಾಗಿ ಬಂದು ಮಾತಾಡ್ತಿದ್ದೀರಾ ನನ್ ಜೊತೆ? ಉದ್ದೇಶ ಪೂರ್ವಕವಾಗಿ ಬಂದು ನನ್ ಜೊತೆ ಮಾತಾಡ್ತಿದ್ದೀರಾ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂತಹ ಪ್ರಾಂಶುಪಾಲರು, ನಿಮ್ಮ ಕರ್ತವ್ಯ ಏನು? ನಿಮ್ಮ ಹುದ್ದೆಗಿರುವಂತ ಮರ್ಯಾದೆ ಏನು? ಆ ಸ್ಥಾನಕ್ಕೆ ಕೊಡ್ಬೇಕಾದಂತ ಗೌರವ ಏನು ನಿಮಗ್ ಗೊತ್ತಿಲ್ವಾ? ಬರೀ ಮಕ್ಕಳಿಗೆ ಬಂದ್ರು ಇದ್ರು ಹೋದ್ರು ಅಷ್ಟೇ ಹೆಸರಿಗೆ. ನಿಮಗ್ ಡೈರೆಕ್ಟ್ ಆಗಿ ಕೇಳ್ತಿರುವಂತದ್ದು, ಸರ್ಕಾರ ನಿಮ್ಗೆ ಅನುದಾನ ಕೊಡ್ತಿದ್ಯಾ ಇಲ್ವಾ? ಕೊಟ್ಟಿರೋ ಅನುದಾನ ಎಲ್ಲಿ ಹೋಗ್ತಾ ಇದೆ? ಶಾಲೆ ಅಂತೂ ಅಭಿವೃದ್ಧಿ ಆಗ್ತಾ ಇಲ್ಲ. ಇದನ್ನ ಬರ್ದು ಕೊಡ್ತೀವಿ ನಾವು. ಶಾಲೆ ಅಂತೂ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗ್ತಾ ಇಲ್ಲ. ಜೊತೆಗೆ ಶಾಲೆಗೆ ಯಾವುದೇ ರೀತಿ ಫೆಸಿಲಿಟಿಗಳು ಬರ್ತಾ ಇಲ್ಲ. ಹಾಗಾದ್ರೆ ಅನುದಾನ ಏನ್ ಮಾಡ್ತಾ ಇದ್ದೀರಾ? ನನ್ನ ಡೈರೆಕ್ಟ್ ಕ್ವಶನ್ ಇದು. ಆದ್ರೆ ನೀವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನಂತೂ ಮಾಡ್ತಾ ಇಲ್ಲ. ಒಂದು ಸಾಲಿ ಹೇಳ್ಬೋದು, ಎರಡು ಸಲಿ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಒಬ್ರು ಮನುಷ್ಯರಾದ ಮೇಲೆ ಅರ್ಥ ಮಾಡ್ಕೊಳಕ್ಕೆ ಅಥವಾ ಬುದ್ಧಿ ಕಲೀಲಿಕ್ಕೆ ದೇವ್ರು ಅವಕಾಶ ಮಾಡ್ಕೊಡ್ತಾನೆ. ಆದ್ರೆ ನೀವು ಬುದ್ಧಿ ಕಲಿತೀರಾ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಯೋಚನೆ ಕೂಡ ನಿಮ್ಗಿಲ್ಲ. ಕರ್ಕೊಂಬನ್ನಿ. ಮಾಡೋ ತಪ್ಪಿ ನಿಮ್ ಮಕ್ಳನ್ನ 2 ದಿನ ಅಲ್ಲಿ ಮಲಗಿಸಿ ನೋಡೋಣ. ನೀವು ಒಬ್ರು ಪೋಷಕರಾಗಿ ಸ್ವಲ್ಪ ಮನ್ಸನ್ನೋದಿರುತ್ತೆ ನೋಡೋಣ. ಆಗ ಮಕ್ಳ ಪರಿಸ್ಥಿತಿ ಗೊತ್ತಾಗ್ಬೋದು. ಆದ್ರೆ ನೀವು ಆ ಪೋಷಕರ ಕಷ್ಟ ಹೇಳ್ಕೊಲ್ಲ ನೀವುಗಳು. ಫೋನ್ ಮಾಡ್ಕೊಂಡು ಅಂದ್ರೆ ದುಡ್ಡು ಏನ್ ಕೇಳ್ತಿರಲ್ಲ, ಅವ್ರ ಜೊತೆಗೆ ಆ ಟೀಚರ್, ಆ ಹಿಂದಿ ಟೀಚರ್ ಯಾರವರು ಸಾಥ್ ಕೊಡ್ತಾ ಇರೋಂಥದ್ದು. ಅಂದ್ರೆ ವಾರ ಕೊಡ್ತಾರ ಫುಲ್ಲು. ಒಂದು ಲೆಕ್ಚರ್, ಒಂದು ಪ್ರಿನ್ಸಿಪಲ್ ಜವಾಬ್ದಾರಿ ನೋಡ್ಕೊಂಡು ಎಲ್ಲ
ಉದ್ದೇಶಪೂರ್ವಕ ಅಲ್ಲ, ತಿಳ್ಕೊಂಡೇ ಬಂದಿದ್ದೀವಿ ನಾವಿಲ್ಲಿ. ಮೇಡಮ್ ಯಾರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾ ಇಲ್ಲ, ನೀವು ಅಟ್ಲೀಸ್ಟ್ ಮಕ್ಕಳು ಬಗ್ಗೆ ಬುದ್ಧಿ ಮಾಡಿ ಮೇಡಮ್. ಬೇರೆ ತರ ಅಫೆನ್ಸ್ ಆಗೋದು, ಹೆಣ್ಮಕ್ಳು ಬಂದಿದ್ವಲ್ಲ ಆಗ್ತಿಲ್ಲ ಇದು ಅಷ್ಟೇ. ಯಾರು ದೌರ್ಜನ್ಯ ಮಾಡ್ತಾ ಇಲ್ಲ ಮೇಡಮ್. ಮೇಡಮ್ ನೀವು ಒಬ್ರು ಸ್ಟೂಡೆಂಟ್ ಆಗಿಲ್ವಾ, ನೀವು ಓದಿಲ್ವಾ, ಮಕ್ಕಳ ಬಗ್ಗೆ ಒಂದು ಕಾಳಜಿ ಇಲ್ವಾ ಮೇಡಮ್? ಮೇಡಮ್ ಕ್ಲೀನ್ನೆಸ್ ಬಗ್ಗೆ ಕೇಳಿ ಮೇಡಮ್. ಅಲ್ಲ ನೀವು ಮಲ್ಕೊಳ್ಳೋಕೆ ಮೇಡಮ್ ಇರಬಾರ್ದು, ತಟ್ಟೆ ಕ್ಲೀನ್ ಇರಬೇಕು, ಬೇರೆ ಮಕ್ಕಳು ಕ್ಲೀನ್ ಇರಲ್ಲ ನೋಡಿ, ಅವ್ರ ರೆಸ್ಪಾನ್ಸ್ ಇಲ್ಲ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅವರು ಪ್ರಿನ್ಸಿಪಲ್ ಸರಿ ಇಲ್ಲ ಸ್ಕೂಲಲ್ಲಿ. ಬಂದಿರುತ್ತಲ್ಲ ಸರ್, ಕಿಟ್ ಕೊಡಲ್ಲ ಅವೇನು ಕೊಡಲ್ಲ ಅಂತ ಅವರು ಮನೇಲಿ ತರಲ್ಲ ನೀವು? ಸರ್ಕಾರದಿಂದ ಕೊಡ್ತಾರೆ. ನೀವು ಮನೇಲಿ ಕೊಡ್ತಾರೆ, ನಾನು ಮನೆಯಿಂದ ಕೊಡ್ತೀನಿ. ನಾನು ಅಲ್ಲ, ನೀವು ಸೋಪು ಮತ್ತೆ ಬ್ರಷ್ ಎಲ್ಲ ಎಲ್ಲಿ ಸರ್ ಹಾಸ್ಪಿಟಲ್ ತೋರಿಸಲ್ಲ ಸರ್, ಅವರು ಯಾರನ್ನ ಅವ್ರ ತಾಯಿ ತೋರಿಸ್ಕೊಂಡ್ರೆ ನೀವು ತೋರಿಸ್ಬೇಕು. ಆಕ್ಚುಲಿ ಇವ್ರು ತೋರಿಸ್ಬೇಕು ಸರ್, ನೀವು ನೇಮಕ ಮಾಡಿರೋದು ಅವ್ರು ತೋರಿಸಲ್ಲ, ತಾಯಿ ತೋರಿಸ್ ಮಾಡ್ತಾರೆ. ಗಮನದಲ್ಲಿ ಇಟ್ಕೊಳ್ಳಿ ಸರ್ ಪಾಯಿಂಟ್ಗಳನ್ನ. ತುಂಬಾ ದೊಡ್ಡದಾಗೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಇವರು, ಚಿಕ್ಕದಾಗೇನ್ ಮಾಡ್ತೀವಿ. ಸರ್ ಕುಡಿಯೋ ನೀರು ಫಿಲ್ಟರ್ ನೀರು ತರ್ತಾ ಇದ್ದಾರೆ, ಸಮಸ್ಯೆ ಇಲ್ಲ. ಅಲ್ಲಿಂದ ಇಲ್ಲಿ ಬಳಸೋ ನೀರು ಹೆಂಗಿದೆ ಗೊತ್ತಿಲ್ಲ, ಅದು ಟ್ಯಾಂಕ್ ವಾಟರ್ ಅಲ್ಲಿಂದ ಫಿಲ್ಟರ್ ನೀರು ಬರ್ತಾ ಇದೆ, ನಾವು ನೋಡ್ತಾ ಇದೀವಿ. ಈಗ ನಿಮ್ಗೆ ಇನ್ನೊಂದು ಸರ್, ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಈಗ ಬಿದ್ದಿದ್ದು ನೀನು ಇದು ಕ್ಲೀನ್ ಮಾಡ್ಬೇಕಂತ ಕೈ ಆಗಿದೆಯಾ? ಏನ್ ಮಾಡ್ತೀರಾ ಗೊತ್ತಿಲ್ಲ ಸರ್. ಆಗಿರೋದು ನಿಮ್ಮ ಪ್ರಿನ್ಸಿಪಲ್ ಅಥವಾ ಡಿ ಒಂದು ಯಾರು ಗೊತ್ತಿಲ್ಲ. ನನ್ನ ಪ್ರಕಾರ ಕ್ರೈಸ್ಕೊಂಡು ಅಂತ ನಾನು ಹೇಳ್ತೀನಿ. ಹೌದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಅಲ್ಲಿನ ಗ್ರಾಮಸ್ಥರಾದಂತಹ ದೇವರಾಜ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ನಿಮ್ಮ ಊರಿನಲ್ಲಿರುವಂತಹ ಅಥವಾ ನಿಮ್ಮ ಹಳ್ಳಿಯಲ್ಲಿರುವಂತಹ ವಸತಿ ಶಾಲೆ ಹೇಗಿದೆ ಸರ್? ಸರ್ ಮೇಡಮ್ ನಮ್ಮ ಪಂಚನಹಳ್ಳಿ ಇರ್ತಕ್ಕಂಥ ವಸತಿ ಶಾಲೆ ಫುಲ್ಲು ಖರಾಬ್ ಆಗಿದೆ ಮೇಡಮ್. ಯಾವುದೇ ವ್ಯವಸ್ಥೆ ಇಲ್ಲ. ಒಂದು ಯಾವ್ದೋ ಒಂದು ಖಾಸಗಿ ಬಿಲ್ಡಿಂಗ್ ಅಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಮೇಡಮ್. ಶೌಚಾಲಯದ ವ್ಯವಸ್ಥೆ ಇಲ್ಲ ಸರಿಯಾದ ರೀತಿಲಿ. ಮಕ್ಕಳಿಗೆ ಮಲಿಕೆನಕ್ ಜಾಗ ಇಲ್ಲ. ಆಮೇಲೆ ಅವು ಎಲ್ಲಿ ಮಲಿಕೆ ಅಂತವೆ ಅಲ್ಲೇ ವಿದ್ಯಾಭ್ಯಾಸ, ಅಲ್ಲೇ ಊಟ, ಅಲ್ಲೇ ಇದು ಮೇಡಮ್. ಸರಿಯಾದ ವ್ಯವಸ್ಥೆ ಇಲ್ವೇ ಇಲ್ಲ ಮೇಡಮ್. ಆಮೇಲೆ ಊಟದ ವ್ಯವಸ್ಥೆ ಸರಿಯಾಗಿಲ್ಲ. ಈಗ ಪ್ರಾಂಶುಪಾಲರು ಆಮೇಲೆ ಈ ಊರಿದಾರಲ್ಲ ಹಾಸ್ಟೆಲ್ ವಾರ್ಡನ್ಗಳು ಅವರೆಲ್ಲ ಮಕ್ಳುಗಳನ್ನ ಎದುರಿಸ್ಬಿಟ್ಟು ಅವ್ರು ಹೇಳ್ದಂಗೆ ಹೇಳಂಗ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳು ಪಾಪ ಅವು ಹೊರಗ್ ಬಂದು ಹೇಳಿದ್ರೆ ಅವ್ರನ್ನ ಮತ್ತೆ ಟಾರ್ಚರ್ ಕೊಡ್ತಾರೆ. ಆಮೇಲೆ ಆ ಮಕ್ಳುಗಳು ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಮೇಡಮ್. ಒಂದು ಹುಡುಗ ವಿಷ ತಗೊಂಡು ಪಾಪ ಅದು ಹಾಸ್ಪಿಟ್ಲ್ ಸೇರಿ ಅದು ಇವತ್ತಿನ್ನೂ ಅದು ಡಿಸ್ಚಾರ್ಜ್ ಆಗಿ ಬಂದಿದೆ ಮೇಡಮ್. ಭಾರಿ ಅವ್ಯವಸ್ಥೆಯಿಂದ ಕೂಡಿದೆ ಮೇಡಮ್. ಸರ್, ಇನ್ನೊಂದೇನು ಅಂತ ಅಂದ್ರೆ ಈಗ ಅಲ್ಲಿರುವಂತ ಪ್ರಾಂಶುಪಾಲರ ಮೇಲೆನೆ ಎಲ್ರು ಕೂಡ ಹೇಳ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಸರಿಯಾಗಿ ಶಾಲೆಯನ್ನ ನಡೆಸ್ತಾ ಇಲ್ಲ, ಮಕ್ಕಳಿಗೆ ಯಾವುದೇ ಫೆಸಿಲಿಟಿಗಳನ್ನ ಕೊಡ್ತಾ ಇಲ್ಲ, ಜೊತೆಗೆ ಪ್ರತಿಯೊಂದಕ್ಕೂ ಕೂಡ ಮಕ್ಕಳಿಗೆ ಬೆದರಿಕೆ ಹಾಕೋದು, ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ ಶಾಲೆನ ಅನ್ನೋದಿದೆ. ಆಯ್ತಾ? ಸೊ ಮೊನ್ನೆ ಬಂದು ದಾಳಿ ಮಾಡಿದ ಸಂದರ್ಭದಲ್ಲಿ ನೀವು ಕೂಡ ಅಲ್ಲಿದ್ರ ಸರ್? ಎಸ್ ಮೇಡಮ್, ನಾವು ಸ್ಪಾಟ್ ಅಲ್ಲೇ ಇದ್ವಿ ಮೇಡಮ್. ಮೊನ್ನೆ ದಾಳಿ ಮಾಡಿದಾಗ ಸ್ಪಾಟ್ ಅಲ್ಲೇ ಇದ್ವಿ ಮೇಡಮ್. ಏನಾಯ್ತು ಸರ್? ಈಗ ಬಂದಂತ ಅಧಿಕಾರಿಗಳು ಏನ್ ಹೇಳಿದ್ರು? ಬಂದಂತ ಅಧಿಕಾರಿಗಳು ನಾವೆಲ್ಲ ಹೇಳಿದ್ವಿ ಅವ್ರಿಗೆ, ಸರ್ ಈ ತರ ನಡೀತಾ ಇದೆ. ಆಮೇಲೆ ಗ್ರಾಮಸ್ಥರು ಹೋಗಿ ಕೇಳಂಗಿಲ್ಲ ಮೇಡಮ್. ಅಲ್ಲಿ ಗ್ರಾಮಸ್ಥರು ಹೋಗಿ ಕೇಳಿದ್ರೆ ನಿಮಗೆ ಪರ್ಮಿಷನ್ ಕೊಟ್ಟಾರೆ ಯಾರು ಒಳಗ್ ಬರಕ್ಕೆ? ನಿಮ್ಮ ಮೇಲೆ ಹರಾಸ್ಮೆಂಟ್ ಸೀದಾ ಸ್ಟೇಷನ್ ಬಂದು ಹರಾಸ್ಮೆಂಟ್ ಕೇಸ್ ಕೊಡ್ತಾ ಇದ್ರು ಮೇಡಮ್ ಅವರು ಪ್ರಿನ್ಸಿಪಾಲ್. ಹಾಗಾಗಿ ಗ್ರಾಮಸ್ಥರು ಯಾರು ಹೋಗ್ತಾ ಇರ್ಲಿಲ್ಲ ಮೇಡಮ್. ಹಾಗಾಗಿ ನಾವು ಇವರು ನಮ್ಮ ಈ ಎಂತದು ರೈತ ಸಂಘದವರೆಲ್ಲ ಬಂದ್ರಲ್ಲ ಮೇಡಮ್ ಅವತ್ತು. ಹಂಗಾಗಿ ಅವ್ರ ಜೊತೆ ಹೋದ್ವಿ ನಾವು. ಹೋದ್ರೆ ಶಾಲೆಯಲ್ಲಿ ಒಂದು ಬೋರ್ಡ್ ಇಲ್ಲ ಮೇಡಮ್. ಬೋರ್ಡ್ ಎಲ್ಲ ಮುರ್ಕೊಂಡ್ಬಿಟ್ಟಿದಾವೆ. ಆಮೇಲೆ ಮಕ್ಳುಗಳು ಆ ತಗನೆ ಕಾಟ ನೋಡ್ಬೇಕು ಮೇಡಮ್ ರೇ, ತಗನೆ ಫುಲ್ ತಗನೆ. ಆಮೇಲೆ ಮಕ್ಳು ಮಲ್ಗದ್ ಹೆಂಗೆ ಅಂದ್ರೆ ಡೆಸ್ಕ್ಗಳು ಎಲ್ಲ ಇರ್ತಾವಲ್ರಿ ಮೇಡಮ್ ರೇ, ಡೆಸ್ಕ್ ಗಡಿಯಾಗೆ. ಆಮೇಲೆ ಒಬ್ರು ತಲೆ ಈ ಕಡೆಗೆ ಆಗ್ತವೆ. ಅವು ಹೇಳಿದ್ ನೋಡಿದ್ರೆ ಭಾರಿ ಬೇಜಾರಾಗುತ್ತೆ ಮೇಡಮ್.
ಆಮೇಲೆ ಏನಾದ್ರು ಮಕ್ಳುಗಳು ಏನಾರು ಅದಕ್ಕೆ ತದ್ವಿರುದ್ಧ ಮಾತಾಡಿದ್ರೆ ಅವ್ರನ್ನ ಹೊಡಿಯೋದು, ಎದುರಿಸೋದು. ಆಮೇಲೆ ತಿಂಗಳಿಗೊಂದ್ಸಲ ಕಿಟ್ ಕೊಡ್ತಾರಲ್ಲ ಮೇಡಮ್, ಅದು ಈಗ 6 ತಿಂಗಳಾಯ್ತಂತೆ, ಒಂದೇ ಒಂದ್ ಕಿಟ್ ಕೊಡ್ತಾರಂತೆ ಮೇಡಮ್. ಆಮೇಲೆ ಅವರಿಗೆ ಸರಿಯಾದ ರೀತಿಯಾಗಿ ಮೊಟ್ಟೆ ಕೊಡಲ್ಲ. ವ್ಯವಸ್ಥೆ ಸರ್ಕಾರ ಎಲ್ಲ ರೀತಿಯಲ್ಲಿ ಕೊಡ್ತಾ ಇದೆ, ಆದ್ರೆ ಈ ಪ್ರಿನ್ಸಿಪಾಲ್ ಮೇಡಮ್ ಅದನ್ನ ಎಲ್ಲ ಇದ್ ಮಾಡ್ಕೊಂಡು ಯಾವ್ದೇ ರೀತಿ ಇದನ್ ಕೊಡ್ತಾ ಇಲ್ಲ ಮೇಡಮ್. ಸರ್, ಈಗ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಯತ್ನ ಮಾಡಿದಾನೆ ಒಂದು ಹುಡುಗ ಅಂತ ಅಂದ್ರೆ, ಆ ವಿದ್ಯಾರ್ಥಿ ಮನಸ್ಥಿತಿ ಆ ಮಟ್ಟಕ್ಕಾಗಿದೆ ಅಂತ ಅಂದ್ರೆ, ಇವ್ರುಗಳು ಯಾವ ಮಟ್ಟಕ್ಕೆ ಮಕ್ಳುಗಳನ್ನ ಹೆದರಿಸ್ತಾ ಇರ್ಬೋದು, ಬೆದರಿಸ್ತಾ ಇರ್ಬೋದು. ಈ ರೀತಿಯಾಗಿ ಇಟ್ಕೊಂಡು ಮೊರಾರ್ಜಿ ದೇಸಾಯಿ ಶಾಲೆ, ಸರ್ಕಾರದ ಶಾಲೆ, ಫ್ರೀಯಾಗಿ ಮಕ್ಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ಬೇಕು ಅಂತ ಶಾಲೆಯನ್ನ ಮಾಡಿರುವಂತದ್ದು, ಈ ಸ್ಥಾನದಲ್ಲಿ ಮುಂದುವರಿಬೇಕಾ ಸರ್ ಅವರು? ಮುಂದುವರಿಬೇಕಾದ್ರೆ ಮೇಡಮ್ ಅವರೇ, ಇವ್ರಿದಾರಲ್ಲ ಮೇಡಮ್ ಪ್ರಿನ್ಸಿಪಾಲ್, ಈಗ ಎನ್ಕ್ವೈರಿಗೆ ಬರ್ತಾರಲ್ಲ ಮೇಡಮ್, ಈಗ ಬೆಂಗಳೂರು ಡಿಡಿ ತನಕಲೂ ಹೋಗಿದೆ ಇದು. ಬೆಂಗಳೂರು ಡಿಡಿ ತನಕ ಹೋದ್ರು ಸಹ ಇವ್ರ ಮೇಲೆ ಕಂಪ್ಲೇಂಟ್ ಆಗ್ತಾ ಇಲ್ಲ ಮೇಡಮ್, ಇದಾಗ್ತಾ ಇಲ್ಲ. ಬರೀ ಎನ್ಕ್ವೈರಿ ಮಾಡ್ತಾರೆ, ಹೋಗ್ತಾರೆ, ಬರ್ತಾರೆ ಅಷ್ಟೇ. ಅಷ್ಟರೊಳಗೆ ಇವರೆಲ್ಲ ಏನೋ ಡೀಲ್ ಮಾಡ್ಕೊಂತಾರೆ, ಮುಗಿಸ್ಕೊಂತಾರೆ ಮೇಡಮ್. ಹಂಗಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಅಧಿಕಾರಿಗಳು ಅಂತ. ಕ್ರಮನೇ ಆಗಿಲ್ಲ ಮೇಡಮ್. ಆಮೇಲೆ ನೇರ ವಿಡಿಯೋ ಮಾಡಿದೀವಿ ಮೇಡಮ್. ಅವ್ರು ಎನ್ಕ್ವೈರಿ ಬಂದಿದ್ರಲ್ಲ ಮೇಡಮ್, ಅವ್ರಿಗೂ ನೇರ ತೋರ್ಸಿದೀವಿ. ಎಲ್ಲಾ ವ್ಯವಸ್ಥೆ ಹದಗೆಟ್ಟಿದೆ ಮೇಡಮ್. ಇಲ್ಲಿಂದ ಬರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋದಾಗಲೇ ಮುಗಿದು ಹೋತ್ ಮೇಡಮ್. ಓಕೆ ಓಕೆ ಸರ್, ಖಂಡಿತ ಸರ್, ನಾವು ಕೂಡ ಮಾತಾಡ್ತೀವಿ. ಧನ್ಯವಾದ ಸರ್, ಸ್ವಾಮಿ ಜೊತೆ ಮಾತಾಡಿದಕ್ಕೆ ಇಷ್ಟೊತ್ತು. ಓಕೆ ಮೇಡಮ್, ಓಕೆ ಮೇಡಮ್. ಏನು ಇಂದಿರಾ ಗಾಂಧಿ ವಸತಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಕೂಡ ನಾವು ಹೇಳ್ತಾ ಇದೀವಿ. ಇಲ್ಲಿ ಬನ್ನಿ, ಅಲ್ಲಿ ಅವ ಫಸ್ಟ್ ಮಾಡ್ದಲ್ಲ, ಅಲ್ಲಿ ಬಂತು ತರಗತಿ ಸ್ಕೂಲ್ ಇಂದು ಡಸ್ಟರ್ ನೋಡಿ ಯಾವ ತರ ಇದೆ. ಪ್ರೀತಿ ಮೇಡಮ್ ಆಡಳಿತದಲ್ಲಿ ನಡೀತಾ ಇರ್ತಕ್ಕಂತ ವ್ಯವಸ್ಥೆ ಇದು 2024 ಅಲ್ಲಿ. ಅಲ್ಲಿ ನೋಡಿ ಬಕೆಟ್ ಎಷ್ಟು ಚೆನ್ನಾಗಿದೆ. ಮಕ್ಕಳು ವಿದ್ಯಾಭ್ಯಾಸ ಕಲಿಯೋ ಜಾಗದಲ್ಲಿ ಬಕೆಟ್, ಶೂಸ್, ಬ್ಲಾಂಕೆಟ್ಸ್, ಚಾಪೆಗಳು. ಪರ್ಕೆ ನೋಡಿ ಮೇಡಮ್, ಕಸ ಎಷ್ಟು ಚೆನ್ನಾಗಿದೆ. ಪ್ರೀತಿ ಡಸ್ಟ್ಬಿನ್ ಇದು ಟಾಟಾ ಡಸ್ಟ್ಬಿನ್. ಇವ್ರಿಗೆ ಬರೋ ದುಡ್ಡೆಲ್ಲ ಸರ್ ಇಲ್ಲ, ಇದು ಪುಟ ನೀವು ಇಲ್ಲೇ ಮಲ್ಕೊಳ್ಳೋದಾ? ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಇದು ಮಾಡೋದು, ಎಲ್ಲ ಇಲ್ಲೇ ಓದ್ಕೊಳ್ಳೋದು, ಎಲ್ಲಾನು ಇಲ್ಲೇ ಇಲ್ಲೇ ಮಲ್ಕೊಳ್ಳೋದು ಮೇಡಮ್. ಇದು ಇಲ್ಲೇ ಸ್ಕೂಲು, ಇಲ್ಲೇ ಮಲ್ಗೋದು. ನಿಮ್ದು ಎಷ್ಟನೇ ಕ್ಲಾಸ್ ಪುಟ? ಎಲ್ರದ್ದು 7th ಮೇಡಮ್? ಎಲ್ರದ್ದು 7th ಅಂತ ನೋಡಿ, ಎಲ್ರದ್ದು 7th ಅಂತೆ. ಇಲ್ಲೇ ಮಲ್ಕೊಳ್ಳೋದಂತೆ, ಡ್ರೆಸ್ಸಿಂಗ್ ಚೇಂಜ್ ಎಲ್ಲ ಇಲ್ಲೇ, ಇಲ್ಲೇ ಆಲ್ ಇನ್ ಒನ್. ಕವರ್ ಮಾಡ್ಕೊಂಡು ವಿಡಿಯೋಸ್, ಚಾಪೆ ಇಟ್ಟಿರೋದು. ಇದು ನೋಡಿ ಬೋರ್ಡ್, ಇದು ಕ್ಲಾಸ್. ಇದು ಮುರಿದಾಗಿರೋ ಚೇರ್ಗಳು ತಗೊಂಬಂದು ಇಟ್ಕೊಂಡ್ಬಿಟ್ಟವ್ರು. ಇವರೇ ಮೊರಾರ್ಜಿ ಸ್ಕೂಲ್ ಏನಂತ ಮಾಡ್ಕೊಂಡಿದ್ದಾರೆ, ಏನಿದೆ ಅಪ್ಪ. ಸರ್ಕಾರ ದುಡ್ಡು ಕೊಡ್ತಲ್ಲ, ಸರ್ಕಾರ ಅಷ್ಟೊಂದು ದುಡ್ಡು ಬರುತ್ತೆ. ಇದು ಬೋರ್ಡ್ ಕುರ್ಚಿ ಮೇಲೆ ಹಾಕೊಂಡಿದ್ದಾರೆ, ಚೇರ್ ಮೇಲೆ ಇಟ್ಟಿದ್ದಾರೆ ಇದನ್ನ. ಮಕ್ಕಳು ನೀವು ಊಟ ಮಾಡಿ, ಸೋಪ್ ಎಲ್ಲ ಕೊಡ್ತಾರೆ ನಿಮ್ಗೆಲ್ಲರೂ. ಇದಕ್ಕೆ ಹೇಳ್ಬೇಡ್ರಿ, ಕರೆಕ್ಟಾಗಿ ಹೇಳ್ರಿ, ಎಲ್ಲಕ್ಕೆ ಹೋಗ್ಬೇಡ್ರಿ. ಏನು ಕರೆಕ್ಟಾಗಿ ಹೇಳಿ. ನಿಮಗೆ ಲಕ್ಷ ರೂಪಾಯಿ ಕೊಡ್ತಾ ಇದೆ, ಲಕ್ಷ ರೂಪಾಯಿ. ಎಷ್ಟು ಸಲ ಕಿಟ್ ಕೊಟ್ಟಿದ್ದಾರಪ್ಪ? ಏನಿದೆ ಕಿಟ್ಟಲ್ಲಿ? ಸೋಪು, 2 ಬಟ್ಟೆ ತೊಳಿ ಸೋಪು, ಮುಖ ತೊಳಿದೊಂದು, ಬ್ರಷ್ ಇಲ್ಲ. ನೀನ್ ಬಂದು ಎಷ್ಟು ವರ್ಷ ಆಯ್ತಪ್ಪ ಇಲ್ಲಿ ಬಂದು? 3 ವರ್ಷ ಆಯ್ತು. ಹೋದ ವರ್ಷ ಕಿಟ್ಟು ಮುಗಿದ್ಮೇಲೆ ಮನೆಯಿಂದ ತಗೊಂಡ್ಬರ್ತೀಯಲ್ಲ? ಒಂದೇ ಸಲ ಕಿಟ್ ಮನೆಯಿಂದ ತರ್ತೀರಾ ನೀವು? ಬಂದಾಗಿಂದ ಒಂದೇ ಸಲ ಕೊಡ್ತಾರೆ. ನೀನು ಬಂದು ಎಷ್ಟು 1 ವರ್ಷ ಆಯ್ತಾ? 1 ವರ್ಷದಿಂದ ಒಂದೇ ಸಲ ಕಿಟ್ ಕೊಟ್ಟಿರೋದು. ಹೋದ ವರ್ಷ ವರ್ಷಕ್ಕೆ ಒಂದ್ಸಲ ಕಿಟ್ ಕೊಡ್ತಾರೆ.
ಒಟ್ಟು ಇವಾಗ ಬಂದಾಗಿಂದ ಈ ವರ್ಷಕ್ಕೆ ಇನ್ನ ಬಂದಾಗಿಂದ ಒಂದೇ ಸಲ. ನಿನ್ನ ಹೆಸರೇನು? ದಿಗಂತ್. ದಿಗಂತ. ಎಷ್ಟನೇ ಕ್ಲಾಸು? ಎದುರ್ಕೋಬೇಡ, ಏನು ಆಗಲ್ಲ. ಏನಾಗಲ್ಲ. ನಿಮ್ಗೆ ಒಂದು ನಂಬರ್ ಕೊಟ್ಟು ಹೋಗ್ತೀವಿ. ಸರ್ ಹಲೋ ಅಟ್ಲೀಸ್ಟ್ ಕುಡಿಯೋ ಒಂದು ಬಾಟ್ಲು ನೀವು 25 ಲೀಟರ್ ನೀರು ಕ್ಯಾನ್ ಇಡಬಾರ್ದಲ್ರಿ ಮಕ್ಕಳ ಬಗ್ಗೆ. ಯಾರು ನೆಚ್ಚಿಗೆ ಏನ್ ಮಾಡ್ತೀರಾ? ಅಲ್ಲ ಸರ್, ಗ್ಲಾಸ್ ಅಲ್ಲಿ ನೀರು ಕೊಡ್ಬೋದಲ್ಲ ನೀವು? ಗ್ಲಾಸ್ ಕೊಟ್ಟು ನೀವೇ ನೀರು ಕೊಡ್ಬೋದಲ್ಲ? ಅವರೇ ತಗೊಂಬರ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಘಟಕ ಜಿಲ್ಲಾ ಅಧ್ಯಕ್ಷರಾದಂತಹ ನಾಗವೇಣಿ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ಮ್ಯಾಮ್, ಈಗ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆ ಬಗ್ಗೆ ನಿಮಗೆ ಗೊತ್ತಿದೆ. ಅಲ್ಲಿನ ಅವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದ್ರೆ ಪಾಪ ಮಕ್ಕಳು ಕಣ್ಣಲ್ಲಿ ನೀರು ಹಾಕುವಂತ ಪರಿಸ್ಥಿತಿ ಇದೆ. ಯಾಕೆ ಈ ರೀತಿ ಆಗ್ತಿದೆ ಅಂತ? ಯಾಕೆ ಈ ರೀತಿ ಆಗ್ತಿದೆ ಅಂದ್ರೆ ಅಲ್ಲಿರೋ ಪ್ರಿನ್ಸಿಪಲ್ ಫಸ್ಟ್ ಕರೆಕ್ಟ್ ಆಗಿರ್ಬೇಕಲ್ವಾ ಮೇಡಮ್? ಹೌದು, ಪ್ರಿನ್ಸಿಪಲ್ಲೇ ಬೇಕಾಬಿಟ್ಟಿ ಮಾಡ್ಕೊಂಡು ಮಕ್ಳ ಜೀವನ ಜೊತೆ ಆಟ ಆಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಅವ್ರ ಮಕ್ಳು ಇಂತ ಶಾಲೆಯಲ್ಲಿ ಓದಿಸ್ತಾರ ಅಂತ ಒಂದ್ ಕ್ವಶನ್ ನಂದು. ಅವ್ರು ಒಬ್ಬರೇ ಅಲ್ಲ, ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವ್ರೆಲ್ಲಾರ್ಗು ನಾನ್ ಕೇಳ್ತಾ ಇರೋದು ಈ ಕ್ವಶನ್. ನೀವ್ ಎಲ್ಲಾ ಮಕ್ಳನ್ನು ಕರ್ಕೊಂಡ್ ಬಂದು ಈ ಶಾಲೆಗೆ ಹಾಕಿ, ಪರ್ಟಿಕ್ಯುಲರ್ ಇದೇ ಶಾಲೆಗೆ, ಹೌದು, ಇದೇ ಶಾಲೆಯಲ್ಲಿ ಓದಿಸ್ತಾರ? ಅಲ್ಲಿ ಉಳ್ಕೊಳಕ್ ಆಗತ್ತಾ ಮಕ್ಳ ಕೈಲಿ? ಇವ್ರು ಒಂದಿನ ಬಿಟ್ ನೋಡ್ಲಿಕ್ಕೆ ಹೇಳಿ ಮಕ್ಳನಲ್ಲಿ. ನಾವ್ ಅವಾಗ ಇದ್ ಕರೆಕ್ಟ್ ಆಗಿದೆ ಅಂತ ನಾವ್ ಒಪ್ಕೊಳಕ್ ನಾವ್ ರೆಡಿ ಇದೀವಿ. ಜೊತೆಗೆ ಮ್ಯಾಮ್, ಈಗ ಒಂದ್ ಹುಡುಗ ಸೂಸೈಡ್ ಕೂಡ ಯತ್ನ ಮಾಡಿದಾನೆ. ಹಾ ಮೇಡಮ್. ಸೊ ಒಬ್ಬರು ಪ್ರಾಂಶುಪಾಲರಿಗೆ ಎದುರ್ಕೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ ಹುಡುಗ ಅಂತ ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತಲ್ವಾ? ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ ಅಲ್ವಾ ಅದು. ಸೊ ಯಾಕೆ ಅವ್ರ ವಿರುದ್ಧ ಇನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ ಮೇಲಧಿಕಾರಿಗಳು ಅಂತ? ನನ್ ಪ್ರಕಾರ ಇಲ್ಲಿ ಅಧಿಕಾರಿಗಳು, ಪ್ರಿನ್ಸಿಪಾಲ್ ಎಲ್ಲ ಫುಲ್ ಕಮಿಟ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾವು ಕಣ್ಣಾರೆ ನೋಡ್ತಿರುವಂತ ದೃಶ್ಯ ಇದು. ಹೌದು, ಅಷ್ಟು ಕಣ್ಣಾರೆ ನೋಡ್ಕೊಂಡು ಆ ಮಗುಗೆ ನಾವು ಬಂದ್ ಮಾತಾಡ್ಕೊಂಡು ನ್ಯೂಡಲ್ ಆಫೀಸರ್ ಇನ್ವೆಸ್ಟಿಗೇಷನ್ ಬಂದಾಗ ನಾವು ಬಂದಿದೀವಿ ಸ್ವತಃ ನಮ್ ಸಂಘಟನೆಯಿಂದ. ಹೌದು, ಬಂದ್ ಮಾತಾಡ್ದಾಗ ಆ ಮಗು ಚೆನ್ನಾಗೆ ಮಾತಾಡ್ಕೊಂಡು ಅಲ್ಲಿ ಆಗು ಹೋಗುಗಳನ್ನೆಲ್ಲ ನಮ್ ಕೈಲಿ ಎಲ್ಲಾ ಹೇಳಿದೆ ಮೇಡಮ್. ಹೇಳಿ ಎಲ್ಲರ ಗಮನಕ್ಕೂ ತನ್ನಲ್ಲ ಅಂತ ಹೇಳ್ಬಿಟ್ಟು ಆ ಹುಡ್ಗನ್ಗೆ ನಾವ್ ಈ ಕಡೆಗೆ ಬರ್ತಿದ್ದಂಗೆ ಆ ಹುಡ್ಗನಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಪ್ರಿನ್ಸಿಪಲ್ ಪ್ರೀತಿ ಮತ್ತೆ ಹಿಂದಿ ಟೀಚರ್ ಹನುಮಂತು ವಿತ್ ವಾರ್ಡನ್, ಇವ್ರು 3 ಜನನು ಮಗುಗೆ ಹೆದರ್ಸಿರೋದು. ಮುನೇಶ್ವರ್ಗೆ ಪರ್ಟಿಕ್ಯುಲರ್ ಆಗಿ ಹೆದರ್ಸಿ ನಾಳೆ ಬಾ ನಿಮ್ ಶಾಲೆಗೆ ನಾವು ನೋಡ್ಕೊಳ್ತೀವಿ ಇಷ್ಟೆಲ್ಲಾ ಹೇಳಿದ್ಯಲ್ವಾ ಅಂತ ಹೇಳ್ಬಿಟ್ಟು ಹೆದರ್ಸಿದ್ದಾರೆ. ಸೊ ಆ ಹುಡ್ಗ ಅದಕ್ಕೋಸ್ಕರ ಎದ್ರುಕೊಂಡು ನಾಳೆ ಇನ್ ಏನ್ ಮಾಡ್ತಾರೆ, ಯಾಕೆಂದ್ರೆ ಕಣ್ಣಾರೆ ನೋಡಿದಾನಲ್ವಾ ಇಲ್ಲಿ ಏನೇನ್ ನಡೆಯುತ್ತೆ ದಿನನಿತ್ಯ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನಿಗೆ ನಾಳೆ ಇನ್ನೇನ್ ಮಾಡ್ತಾರೋ ನನ್ಗೆ ಅನ್ನೋ ಭಯದಲ್ಲಿ ಹೋಗಿ ಪಾಯ್ಸನ್ ತಗೊಂಡ್ಬಿಟ್ಟಿದ್ದಾನೆ ಮೇಡಮ್. ಆ ಪಾಯ್ಸನ್ ತಗೊಂಡಿದ್ ಹುಡ್ಗನಾದ್ರೂನು, ಆ ಹುಡ್ಗ ಪಾಯ್ಸನ್ ತಗೊಂಡ್ಮೇಲಾದ್ರೂ ಯಾರಾದ್ರೂ ಆಕ್ಷನ್ ತಗೊಂಡಿದಾರ, ಏನಾದ್ರು ಹುಷಾರ್ ಹಾಸ್ಪಿಟ್ಲಿಗಾದ್ರೂ ಅಡ್ಮಿಟ್ ಮಾಡಿದಾರ? ಯಾರು ಇಲ್ಲ ಮೇಡಮ್ ಇಲ್ಲಿ. ಅಲ್ಲ, ಇಷ್ಟೊಂದು ಆದ್ರೂ ಕೂಡ ಯಾಕೆ ಮೇಲಧಿಕಾರಿಗಳಿಗೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಅಂತ ಪ್ರಾಂಶುಪಾಲರ ಮೇಲೆ? ಯಾಕೆ ಅಂದ್ರೆ ಮೇಡಮ್, ನಾವು ಫಸ್ಟ್ ಟೈಮ್ ಸುದ್ದಿ ಮಾಡ್ತಿಲ್ಲ. ಕಳೆದ 3 ತಿಂಗಳ ಹಿಂದೆಲೂ ಕೂಡ ಈ ಪ್ರಾಂಶುಪಾಲರ ಮೇಲೆ ಬಹಳಷ್ಟು ಆರೋಪಗಳು ಬಂದಿದ್ದು. ಮಕ್ಳಿಗೆಲ್ಲ TC ಕೊಟ್ಟು ಕಳಿಸ್ಬಿಡೋದು, ದುಡ್ಡು ವಸೂಲಿ ಮಾಡೋದು, ಈ ರೀತಿ ಎಲ್ಲ ಇದ್ದು. ನಾವ್ ಅವಾಗ್ಲೂ ಕೂಡ ಸುದ್ದಿ ಮಾಡಿದ್ದು. ಆದ್ರೂ ಕೂಡ ಅವ್ರ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ತಾ ಇಲ್ಲ. ಇವ್ರಿಗೆ ಮಕ್ಳು ಜೀವನದಕ್ಕಿಂತ ವಿದ್ಯಾಭ್ಯಾಸಕ್ಕಿಂತ ಪ್ರಾಂಶುಪಾಲೆ ಹುದ್ದೆ ಮೇಲೆ ಜಾಸ್ತಿ ವ್ಯಾಮೋಹ ಇದೆಯಾ ಅಂತ? ಪ್ರಾಂಶುಪಾಲ ಹುದ್ದೆ ಮೇಲೆ ಅನ್ನೋದ್ಕಿಂತ ಪ್ರೀತಿ ಮೇಡಮ್ ಮೇಲೆ ವ್ಯಾಮೋಹ ಜಾಸ್ತಿ ಇರ್ಬೇಕು ಅನ್ಸುತ್ತೆ ನನ್ ಪ್ರಕಾರ. ಖಂಡಿತ ಮೇಡಮ್, ನಮ್ಗೂನು ಅಂದ್ರೆ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾವುಗಳು ಹೇಳ್ತಿರೋದು ಮಕ್ಳು ಭವಿಷ್ಯ ಯೋಚನೆ ಮಾಡ್ಬೇಕಲ್ಲ ಅವ್ರುಗಳು. ಹೌದು, ನಮ್ ಸರ್ಕಾರ ಏನ್ ಮಾಡ್ತಿದೆ ಮೇಡಮ್ ಇದನ್ನೆಲ್ಲ ನೋಡ್ಕೊಂಡು? ಅದನ್ನೇ ಹೇಳ್ತಿರೋದು, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಏನ್ ಬಂದು ಚೆಕ್ ಮಾಡಿ, ನೀವು ಕೂಡ ಸ್ಥಳದಲ್ಲಿ ಇದ್ರಿ ಅವತ್ತು. ನೆಕ್ಸ್ಟ್ ಡೇನೆ ಅವ್ರನ್ನ ಬೆಂಗಳೂರು ಕರ್ಸ್ಕೊಂಡಿದ್ದಾರೆ, ಮಾತಾಡಿದ್ದಾರೆ, ಬೇರೆ ಶಾಲೆಗೆ ವರ್ಗಾವಣೆ ಅಂತ ಹೇಳಿದ್ದಾರೆ. ಆದ್ರೆ ಒಂದು ಕೂಡ ಕಾಪಿ ಇಲ್ಲ ವರ್ಗಾವಣೆ ಆಗಿರೋದು. ಈ ರೀತಿಯ ಸಾಫ್ಟ್ ಕಾರ್ನರ್ ಮೇಡಮ್ ಎಲ್ಲದಕ್ಕೂ ಕೇಳಿದೀವಿ ನಾವು. ಈಗ ಆಯ್ತು ಆಕ್ಷನ್ ತಗೊಳ್ತೀವಿ, ಇಡಿ ಕಾಲ್ ಮಾಡಿದೀವಿ. ನ್ಯೂಡಲ್ ಆಫೀಸರ್ ಇವರು ಪ್ರವೀಣ್ ಅಂತ ಹೇಳ್ಬಿಟ್ಟು ಬಂದಿದ್ರು ಸ್ಪಾಟ್ ವಿಸಿಟ್ ಗೆ. ಹೌದು, ಪ್ರವೀಣ್ ಅವ್ರಿಗೆ ಕಾಲ್ ಮಾಡಿದ್ರೆ ನನಗೆ ಇನ್ನೂ 2 days ಬೇಕಮ್ಮ ನಾನ್ ರಿಪೋರ್ಟ್ ಮಾಡ್ಲಿಕ್ಕೆ. ಆ ಹುಡ್ಗ ಪಾಯ್ಸನ್ ತಗೊಂಡಿದ್ದಾನೆ ಅಂತ ನಾವ್ ಇನ್ಫಾರ್ಮ್ ಮಾಡಿದೀವಿ, ಸ್ಟೇಟ್ಮೆಂಟ್ ಕೊಟ್ಬಿಡೋ ವಿಡಿಯೋ ಸಮೇತ ಹಾಕಿದೀವಿ ಪ್ರವೀಣ್ ಅವ್ರಿಗೆ. ಆದ್ರೂನು 2 days ಬೇಕು ಅಂತಾರಲ್ಲ. ಇವರೆಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ ಗಳ ಅಧಿಕಾರಿ, ಇಂತ ಪೋಸ್ಟಿಂಗ್ ಅಲ್ಲಿ ಇರೋಕೆ ಇವ್ರು ಅನರ್ಹರು ಮೊದ್ಲು ಹೇಳ್ಬೇಕಂದ್ರೆ. ಖಂಡಿತ ಮೇಡಮ್, ನಾವು ಅದನ್ನೇ ಇನ್ನು ಒಂದ್ ಹೇಳ್ಬೇಕಂದ್ರೆ ಮೇಡಮ್, ಕಾಂತರಾಜ್ ಅಂತ ಇದಾರೆ ಇಡಿ, ಅವರು ಅಷ್ಟೇ. ಅವ್ರ ಗಮನಕ್ಕೂ ನಾನು ಇದನ್ನ ತಗೊಂಡಿದ್ದೀನಿ. ನನ್ನ ನಂಬರ್ ಇಂದ ಕಾಲ್ ಮಾಡಿದ್ರೆ ರೆಸ್ಪಾನ್ಸೇ ಮಾಡಲ್ಲ ಮೇಡಮ್. ಅದೇ ಸತ್ಯವನ್ನ ಕೇಳಿದ್ರೆ ಕಾಲ್ ರಿಸೀವ್ ಮಾಡಲ್ಲ ಅವರು. ನನ್ನ ಪ್ರಕಾರ ಸತ್ಯವನ್ನ ಹೇಳಿದ್ರೆ ಇರೋದನ್ನ ಹೇಳ್ತಾ ಇದ್ರೆ ಇಲ್ಲಿ ಯಾವ ಅಧಿಕಾರಿಗಳಿಗೂ ನಂಬ್ಲಿಕ್ಕೆ ಆಗ್ತಾ ಇಲ್ಲ.
ಅಧಿಕಾರಿಗಳಿಗೆ ಹೆಂಗಾಗಿದೆ ಅಂದ್ರೆ ಅವ್ರುಗಳನ್ನೇ ನೋಡ್ಕೊಳ್ತಾ ಇದಾರೆ ಹೊರತು ವಿದ್ಯಾರ್ಥಿಗಳ. ಹಾಗಿದ್ರೆ ಶಾಲೆನ ಮುಚ್ಚಿಬಿಡ್ಬೋದು, ಮಕ್ಳು ಬೇರೆ ಕಡೆ ಏನಾದ್ರು ಚೆನ್ನಾಗಿ ವಿದ್ಯಾಭ್ಯಾಸ ತಗೊಳ್ಬೋದಲ್ವಾ? ನಡ್ಸಕ್ಕಾಗಲ್ಲ, ಒಳ್ಳೆ ಫುಡ್ ಕೊಡಕ್ಕಾಗಲ್ಲ, ಮಕ್ಳಿಗೆ ಒಳ್ಳೆ ಮಲ್ಕೊಳಕ್ಕೆ ಜಾಗ ಕೊಡಕ್ಕಾಗಲ್ಲ ಅಂದ್ರೆ ಖಂಡಿತವಾಗ್ಲೂ ಕ್ಲೋಸ್ ಮಾಡಕ್ ಹೇಳಿ ಆ ಶಾಲೆನ. ಅದನ್ನೇ ಹೇಳಿ, ಏನಕ್ ಬೇಕಿಂತ ಶಾಲೆ ನಮ್ಗೆ? ಹೌದು. ಜೊತೆಗೆ ಮಕ್ಳು ಜೀವನ ಜೊತೆ 150-200 ಮಕ್ಳಿದಾರೆ ಸುಮಾರು. ಆ ಮಕ್ಳು ಜೀವನ ಎಲ್ಲ ಹಾಳು ಮಾಡ್ತಾ ಇದಾರೆ, ದುಡ್ಡಿಗೋಸ್ಕರ ಆ ಮಕ್ಳನ್ನ ಮಾರ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು ನಾವ್ ಈ ಮುಖಾಂತರ. ಖಂಡಿತ ಖಂಡಿತ ಮ್ಯಾಮ್. ಈಗ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ನಮಗೆ. ಒಂದು ದಿನ ಹೋಗಿ ಫೋಟೋನು ಬಂದಿದೆ ಮೇಡಮ್ ನಮ್ಗೆ. ಅವರು ಇನ್ನೊಂದ್ ಕಡೆ ಹೋಗಿ ಡ್ಯೂಟಿ ತಗೊಂಡಿದ್ದಾರೆ, ಚಾರ್ಜ್ ತಗೊಂಡಿದ್ದಾರೆ ಅನ್ನೋದಕ್ಕೆ ಫೋಟೋನು ಇದೆ. ಬಟ್ ಅದಕ್ಕೆ ಕರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನೋದಕ್ಕೆ ಮಾಹಿತಿ ಇಲ್ಲ. ಅದೇ ಮ್ಯಾಮ್, ಅದ್ರ ಬಗ್ಗೆ ನಮಗ್ ಬಂದಿರೋ ಮಾಹಿತಿ ಏನಂದ್ರೆ ಒಂದು ದಿನ ಅಷ್ಟೇ ಡ್ಯೂಟಿ ಮಾಡಿದಾರಂತೆ. ಈಗ ಇಲ್ಲಿ ಏನೋ ಮಗುದು FIR ಹಾಕ್ತಿವಿ ಅನ್ನೋ ಒಂದು ವಿಚಾರ ನೋಡ್ಕೊಂಡು ಮುಂದುವರಿಯೋಣ ಅಂತೇನೋ ಇದಾರಂತೆ. ಯಾಕಂದ್ರೆ ಒಂದು ಶಾಲೆ ಹಾಳು ಮಾಡಾಗಿದೆ. ಪ್ರೀತಿ ಅವ್ರನ್ನ ಡೆಪ್ಯೂಟ್ ಮಾಡಿದಾರ ಅಥವಾ ಟ್ರಾನ್ಸ್ಫರ್ ಮಾಡಿದಾರ ಅನ್ನೋದು ಮಾಹಿತಿ ಇಲ್ಲ ನಮ್ಗೆ ಇನ್ನೂನು. ಹೌದೌದು. ಇಡಿ ಅವ್ರಿಗೆ ಬೇರೆ ನಂಬರ್ ಇಂದ ಕಾಲ್ ಮಾಡಿ ಮಾತಾಡೋದೆ, ಕಾಂತರಾಜು ಅವ್ರಿಗೆ. ಅವ್ರು ಹೇಳ್ತಾರೆ ನನಗೆ, ಮೇಡಮ್ ನನ್ಗೆ ಇನ್ನೂ ಬಂದಿಲ್ಲ ಅಪ್ಡೇಟ್. ಇವ್ರು ಇಡಿ ಪ್ರವೀಣ್ ಕೇಳಿದ್ರೆ ನಾನು ಅಪ್ಡೇಟ್ ಮಾಡಿದೀನಿ ಅಂತಾರೆ ಪ್ರವೀಣ್. ಇಡಿ ಕೇಳಿದ್ರೆ JD ಹ್ಯಾಂಡ್ ಓವರ್ಗೆ ಹೋಗಿದೆ, ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ನನ್ನ ಹತ್ರಕ್ ಬರ್ಬೇಕು ಮೇಡಮ್ ಅಂದ್ರು. ನಾವ್ ಅವ್ರ ಹತ್ರ ಮನವಿ ಕೊಡಕ್ ಹೋದಾಗ ಮೇಡಮ್ 1 ವಾರ ಟೈಮ್ ಕೊಡಿ, ನಮ್ ಸಂಘಟನೆಯವ್ರಿಗೆಲ್ಲ ಅವ್ರು ಹೇಳಿದ್ದು 1 ವಾರ ಟೈಮ್ ಕೊಡಿ, ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ಏನಿದೆ ಆಕ್ಷನ್ ತಗೊಳ್ತೀನಿ. JD ಅವ್ರನ್ನು ನಮ್ JD ಅವ್ರು ಜೆನ್ಯೂನ್ ಇಲ್ಲ ಅಂತ ನಾವು ಡೈರೆಕ್ಟ್ ಆಗಿ ಹೇಳಿದೀವಿ. ಸರಿ, ನಾವು ಆ ಪರ್ಸನ್ ನಂಬಲ್ಲ ಅನ್ಬಿಟ್ಟು ಅವ್ರು ಹೇಳಿದ್ದಾರೆ. ಪ್ರಿನ್ಸಿಪಲ್ ಮತ್ತೆ DD ಅಮಾನತ್ ಆಗ್ಲೇಬೇಕು ಮೇಡಮ್. ಈ ಮೆನ್ಷನ್ ನಮ್ದು ಏನ್ ಹೋರಾಟ ಇದೆ ಇದು, ಇಂಥವ್ರು ಈ ಏನೋ ಅಧಿಕಾರದಲ್ಲಿ ಇರಕ್ಕೆ ಯೋಗ್ಯರೇ ಅಲ್ಲ. ಹೌದು. ಈಗ ನಾವು ಕೇಳ್ತಿರೋದು ಅಷ್ಟೇ, ಈ ಶಾಲೆಯಿಂದ ಈಗ ಇನ್ನೊಂದು ಶಾಲೆಗೆ ಟ್ರಾನ್ಸ್ಫರ್ ಆದ್ರೆ ಈಗ ಒಂದು ಶಾಲೆ ಪರಿಸ್ಥಿತಿ ಈ ಮಟ್ಟಕ್ಕೆ ತಂದು ಇಟ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಶಾಲೆ ಹೋದ್ರೆ ಆ ಶಾಲೆ ಪರಿಸ್ಥಿತಿನೂ ಹಿಂಗೆ ಆಗುತ್ತಲ್ವಾ? ಅಲ್ಲಿ ಇದಕ್ಕಿಂತ ಕೆಟ್ಟದಾಗೂ ಆಗ್ಬೋದಲ್ವಾ? ಅದನ್ನೇ ನಾನು ಹೇಳ್ತಿರೋದು. ಅದಕ್ಕೆ ನಮಗೇನು ಇಂಥವ್ರು ಯಾವ್ದೇ ಕಾರಣಕ್ಕೂ ಆ ಪೋಸ್ಟಲ್ ಮುಂದುವರಿಬಾರ್ದು, ಪೋಸ್ಟಲ್ ಅಲ್ಲಿ ಅವ್ರು ಇರ್ಲೇಬಾರ್ದು. ಹೌದು, ಅವ್ರಿಗೆ ಆ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ. ಖಂಡಿತ ಖಂಡಿತ ಮ್ಯಾಮ್, ನೀವುಗಳು ಕೂಡ ಹೋರಾಟ ಮಾಡ್ತಿದ್ದೀರಾ ಮಕ್ಳಿಗೋಸ್ಕರ. ನಾವು ಕೂಡ ನಿಮ್ಗೆ ಯಾವತ್ತು ಸಪೋರ್ಟ್ ಮಾಡ್ತೀವಿ. ಧನ್ಯವಾದ ಈಡನ್ಸ್ ವಾಣಿ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ. ಏನು ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಇಂಚಿಂಚಾಗಿ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಕಣ್ಣು ಮುಂದೆ ದಿನನಿತ್ಯ ನೋಡ್ತಾ ಇದ್ದಾರೆ ಆ ಶಾಲೆ ಪರಿಸ್ಥಿತಿ ಹೇಗಿದೆ, ಆ ಮಕ್ಕಳು ಏನ್ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ. ಆದ್ರೆ ಇಲ್ಲಿ ನೇರವಾಗಿ ಬೆರಡು ಮಾಡ್ತಾ ಇರುವಂತದ್ದು ಅಧಿಕಾರಿಗಳ ಕಡೆಗೆನೆ. ಎಲ್ರು ಕೂಡ ಹೇಳ್ತಾ ಇರುವಂತದ್ದು ಮೇಲಧಿಕಾರಿಗಳ ಕಡೆಗೆನೆ. ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ, ಯಾಕೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಪ್ರಾಂಶುಪಾಲ, ಯಾಕೆ 1 ವಾರ ಆದ್ರೂ ಇನ್ನು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಮಗು ಸೂಸೈಡ್ ಮಾಡ್ಕೊಳಕ್ ಯತ್ನ ಮಾಡಿದೆ ಅಂತ ಹೇಳಿದ್ರು ಕೂಡ ಇವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಇವರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಇವರ ಮನಸ್ಥಿತಿ ಯಾವ ರೀತಿ ಆಗಿದೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಏನು ಅಂತ ಅಂದ್ರೆ ಇಲ್ಲಿ ಒಂದ್ ರೀತಿಯಾಗಿ ಅಧಿಕಾರಿಗಳೇ ಸರಿ ಇಲ್ಲ ಅಂತ ಅಂದ ಮೇಲೆ ಅವ್ರ ಅಂಡರ್ ಅಲ್ಲಿ ಬರೋರು ಇನ್ನೇನ್ ಮಾಡ್ತಾರೆ? ಇಷ್ಟು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಅಂತ ಅಂದ ಮೇಲೆ ಇದಕ್ಕೊಂದು ಏನಾದ್ರೂ ಫುಲ್ ಸ್ಟಾಪ್ ಇಡ್ಬೇಕು. ಇಲ್ಲ ಅಂತ ಅಂದ್ರೆ ಇವತ್ತು ಒಂದ್ ಹುಡುಗ ಸೂಸೈಡ್ಗೆ ಯತ್ನ ಮಾಡಿದ್ದಾನೆ, ನಾಳೆ ದಿನ ಇನ್ನೊಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಬರಲ್ಲ. ಪಾಪ ಮನೆಯವ್ರು ಕಷ್ಟ ಪಡ್ಬೇಕಾಗುತ್ತೆ, ಆ ಮನೆಯವ್ರು ಕಣ್ಣೀರ್ ಹಾಕ್ತಿದ್ದಾರೆ ಮಗು ಸೂಸೈಡ್ ಯತ್ನ ಮಾಡಿರೋದಕ್ಕೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆ ಹುಡುಗಂಗೆ ಏನಾದ್ರೂ ಆಗಿದ್ರೆ ಏನ್ ಮಾಡ್ತಾ ಇದ್ರು? ಇಲ್ಲೇ ಮಲ್ಕೊಳ್ಳೋದೇನ್ ಮೇಡಮ್? ಇದು ಇದೇ ಸ್ಕೂಲ್, ಇಲ್ಲೇ ಮಲ್ಗೋದು. ನಿಮ್ದು ಎಷ್ಟನೇ ಕ್ಲಾಸ್ ಪುಟ? ಎಲ್ರದ್ದು 7th ಮೇಡಮ್? ಎಲ್ರದ್ದು 7th ಅಂತ ನೋಡಿ, ಎಲ್ರದ್ದು 7th ಅಂತೆ. ಇಲ್ಲೇ ಮಲ್ಕೊಳ್ಳೋದಂತೆ, ಡ್ರೆಸ್ಸಿಂಗ್ ಚೇಂಜ್ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಆಲ್ ಇನ್ ಒನ್. ಕವರ್ ಮಾಡ್ಕೊಂಡ್ವಿ ವಿಡಿಯೋಸ್, ಚಾಪೆ ಇಟ್ಟಿರೋದು. ಇದು ಕ್ಲಾಸ್, ಇದು ಮುರಿದೋಗಿರೋ ಚೇರ್ಗಳು ತಗೊಂಬಂದು ಇಟ್ಕೊಂಡ್ಬಿಟ್ಟವ್ರು ಇವರೇ. ಮುರಾರ್ಜಿ ಸ್ಕೂಲ್ ಏನಂತ ಮಾಡ್ಕೊಂಡಿದ್ದಾರೆ, ಏನಿದೀವಿ ಅಪ್ಪ ಸರ್ಕಾರ ಅಷ್ಟೊಂದು ದುಡ್ಡು ಬರುತ್ತೆ. ಇದು ಬೋರ್ಡ್ ಕುರ್ಚಿ ಮೇಲೆ ಹಾಕೊಂಡಿದ್ದಾರೆ, ಚೇರ್ ಮೇಲೆ ಇಟ್ಟಿದ್ದಾರೆ ಇದನ್ನು. ಮಕ್ಕಳು ನೀವು ಊಟ ಮಾಡಿ, ಸೋಪ್ ಎಲ್ಲ ಕೊಡ್ತಾರೆ ನಿಮ್ಗೆ ಎಲ್ಲರಿಗೂ. ಹೇಳ್ಬೇಡ್ರಿ, ಕರೆಕ್ಟಾಗಿ ಹೇಳ್ರಿ, ಎಲ್ಲಕ್ಕೆ ಹೋಗ್ಬೇಡ್ರಿ. ಏನು ಕರೆಕ್ಟಾಗಿ ಹೇಳಿ. ನಿಮಗೆ ಲಕ್ಷ ರೂಪಾಯಿ ಕೊಡ್ತಾ ಇದೆ, ಲಕ್ಷ ರೂಪಾಯಿ
ಮೇಡಮ್. ಎಷ್ಟ್ ಸಲ ಕಿಟ್ ಕೊಟ್ಟಿದಾರಪ್ಪ? ಒಂದೇ ಸಲ. ಹಾ ಏನಿದೆ ಕಿಟ್ಟಲ್ಲಿ? ಗುಡ್. ಸೋಪು, 2 ಬಟ್ಟೆ ತೊಳಿ ಸೋಪು, ಮುಖ ತೊಳೆದೊಂದು, ಬ್ರಷ್ ಇಲ್ಲ. ನೀನ್ ಬಂದು ಬ್ರಷ್ ಇರಲ್ಲ. ಎಷ್ಟು ವರ್ಷ ಆಯ್ತಪ್ಪ ಇಲ್ಲಿ ಬಂದಿ? 3 ವರ್ಷ ಆಯ್ತು. ಹೋದ ವರ್ಷ ಒಂದು ಹೋದ ವರ್ಷ ಹೋದ ವರ್ಷಕ್ಕೆ ಇದೆಲ್ಲ ಒಂದೇ ಸಲ. ಕಿಟ್ಟು ಮುಗಿದ್ಮೇಲೆ ಮನೆಯಿಂದ ತಗೊಂಡ್ಬರ್ತೀಯಲ್ಲ? ಒಂದೇ ಸಲ ಕಿಟ್ ಕೊಡೋದು. ಬಂದಾಗಿಂದ ಒಂದೇ ಸಲ ಕೊಡ್ತಾರೆ. ಒಂದೇ ನೀನು ಬಂದು ಎಷ್ಟು 1 ವರ್ಷ ಆಯ್ತಾ? 1 ವರ್ಷದಿಂದ ಒಂದೇ ಸಲ ಕಿಟ್ ಕೊಟ್ಟಿರೋದು. ಹೋದ ವರ್ಷ ವರ್ಷಕ್ಕೆ ಒಂದ್ಸಲ ಕಿಟ್ ಕೊಡ್ತಾರೆ. ಕೊಟ್ಟು ಇವಾಗ ಬಂದಾಗಿಂದ ಕೊಟ್ಟಿಲ್ಲ. ಬಂದಾಗಿಂದ ಒಂದೇ ಸಲ. ನಿನ್ನ ಹೆಸರೇನು? ದಿಗಂತ್. ದಿಗಂತ. ಎಷ್ಟನೇ ಕ್ಲಾಸ್? ಹೆದರ್ಕೋಬೇಡ, ಏನು ಆಗಲ್ಲ. ಏನೂ ಆಗಲ್ಲ. ನಿಮ್ಗೆ ಒಂದ್ ನಂಬರ್ ಕೊಟ್ಟು ಹೋಗ್ತೀವಿ. ಹಾ ನೀರ್ ಕೊಡಿ. ಕೇಳಂಗಿಲ್ಲ ಸರ್. ಹಲೋ ನೋಡಿ ಸರ್, ನೀರು ನೋಡಿ, ನೀರು ಕೊಟ್ಟಿದ್ದಾರೆ ನೋಡಿ. ಅಟ್ಲೀಸ್ಟ್ ಕುಡಿಯೋ ಒಂದ್ ಬಾಟ್ಲು ನೀವು 25 ಲೀಟರ್ ನೀರು ಕ್ಯಾನ್ ಇಡಬಾರ್ದಲ್ರಿ ಮಕ್ಕಳ ಬಗ್ಗೆ. ಯಾರು ನೆಚ್ಚಿಗೆ ಏನ್ ಮಾಡ್ತೀರಾ? ಅಲ್ಲ ಸರ್, ಗ್ಲಾಸ್ ಅಲ್ಲಿ ನೀರು ಕೊಡ್ಬೋದಲ್ಲ ನೀವು? ಗ್ಲಾಸ್ ಕೊಟ್ಟು ನೀವೇ ನೀರು ಕೊಡ್ಬೋದಲ್ಲ? ಅವರೇ ತಗೊಂಬರಗೆ ಇವ್ರು ಸೋಮಾರಿಗಳು ಇವರು. ಅಲ್ಲ ನೀರಾಗಲ್ಲ ಇವರಿಗೆ. ಅಂದ್ರೆ ಊಟ ಮಾಡಿ ಆದ್ಮೇಲೆ ನೀರು ಕುಡಿಯೋದು. ಆಮೇಲೆ ನೀರು ಕುಡಿಯೋದು ಮಕ್ಕಳು. ನೀರು ಕುಡಿಯಂಗಿಲ್ಲ. ಅಲ್ಲ ಅಲ್ಲ ನೀವು ಏನ್ ಕೇಳಿದ್ರು ಹೂ ಹೂ ಅಂತೀರಾ. ಎಲ್ಲಕ್ಕೂ ಎಸ್ ಎಸ್. ಮನೆ ನಿಮ್ಗೆ ನೋವಾಗೋದು ಮಕ್ಳುಗಳಿಗೆ. ಸರ್ಕಾರ ದುಡ್ಡು ಕೊಡ್ತಾ ಇದೆ. ಅಲ್ಲ ಪಾಪ ಅವಕ್ಕೇನು ಹುಡುಗರಿಗೆ ಏನು ಗೊತ್ತಾಗತ್ ಪಾಪ. ಏನು ಗೊತ್ತಾಗಲ್ಲ ಪಾಪ. ಏನು ಗೊತ್ತಾಗಲ್ಲ ಪಾಪ. ಎತ್ತಿದ್ರೆ ಏನಾಗುತ್ತೆ ಮಕ್ಕಳೆಲ್ಲ ನೀರು ಬಿಡೋದು. ಇದು ಸಾಂಬಾರ್ ನೋಡಿ ಸರ್, ಒಬ್ರು ತಲವರ ನೀರು ಒಬ್ರ ಹತ್ರನೂ ನೀವು ಗಂಟೆ ಸಿಗಾಕೊಂಡ್ರು ನುಂಗಕ್ಕೆ ನೀರಿಲ್ಲ ಅಲ್ಲಿ. ನೀರಿಲ್ಲ. ಗಂಟೆ ಸಿಗಾಕೊಂಡ್ರೆ ಅದು ಮೂರು ಹೋಗ್ಬೇಕು. ಹೊಡೆದು ಕೊಡಿ ಕೆಲ್ಸಿದ್ರು ಅವಾಗಲಿಲ್ಲ. ಇವ್ರು ಗ್ಲಾಸ್ ಎಲ್ಲ ನೀರು ಕೊಡ್ಬೇಕು ಮೇಡಮ್. ಇವರು ಎಲ್ಲರಿಗೂ ಗ್ಲಾಸ್ ಕೊಟ್ಟು ನೀರು ಕೊಡ್ಬೇಕು. ಇವರು ವಾಟರ್ ಬಾಟ್ಲಿ ತಗೊಂಬರಂಗೆ ಇಲ್ಲ ಇವರು. ಇವ್ರು ವಾರ್ಡ ಮಾಡಿರೋ ರೂಲ್ಸ್ ಅಂತದ್ದು. ಸರ್ ಬನ್ನಿ ಸರ್ ಇಲ್ಲಿ, ಬನ್ನಿ ಸರ್ ಇಲ್ಲಿ. ಅದನ್ನೇ ಹೇಳ್ತಿರೋದು. ನಮ್ ಬರೀ ಕಾಲ್ಗೆರೆ ಇಷ್ಟು ಡಸ್ಟ್ ಬರ್ತಾ ಇದೆ. ನೋಡಿ, ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಯಾವ್ದು ಪಂಚನಹಳ್ಳಿ ಗ್ರಾಮ ಅಲ್ವಾ ಇದು? ಪಂಚನಹಳ್ಳಿ ಗ್ರಾಮ ಪ್ರಿನ್ಸಿಪಲ್ ಈಗ ಪ್ರೆಸೆಂಟ್ ಪ್ರೀತಿ ಅಂತ ಇದ್ದಾರೆ. ಅವರ ಅಧಿಕಾರದಲ್ಲಿ ನಡೀತಾ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡರಾದಂತ ದಯಾನಂದ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಅವ್ಯವಸ್ಥೆ ಒಂದು ಕಡೆ, ಅಲ್ಲಿ ಪ್ರಾಂಶುಪಾಲೆಯ ದರ್ಪ ಅಂತ ಬಳಸ್ಬೇಕಾ ಅಥವಾ ಮಕ್ಳುಗಳಿಗೆ ಬೆದರಿಕೆ ಹಾಕೊಂಡು ಇಟ್ಕೊಂಡಿದ್ದಾರೆ ಅಂತ ಬಳಸ್ಬೇಕಾ ಗೊತ್ತಿಲ್ಲ. ಆದ್ರೂ ನಾನು ನಿಮ್ಗೆ ಕೇಳ್ತಿದ್ದೀನಿ, ಬಿಕಾಸ್ ನಿಮ್ಗೆಲ್ಲರ ವಿಚಾರಗಳು ಗೊತ್ತಿದೆ. ಇನ್ನೊಂದು, ಒಂದು ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್, ಏನಾಗಿದೆ ಅಂದ್ರೆ ಈಗ ಇಂದಿರಾ ಗಾಂಧಿ ವಸತಿ ಶಾಲೆ ಅಂತ ಅಂದ್ರೆ ಶ್ರೀಮಂತರು ಮಕ್ಕಳು ಓದೋ ಅಂತ ಶಾಲೆ ಅಲ್ಲ. ಹೌದು. ಯಾವುದೇ ಅಧಿಕಾರಿಗಳು ಆ ಮಟ್ಟದಲ್ಲಿ ಮಕ್ಕಳನ್ನ ಓದಿಸಕ್ಕೆ ಇಚ್ಛೆ ಪಡಲ್ಲ. ಯಾಕೆ ಹಣದ ಅವಶ್ಯಕತೆ ಅವ್ರಿಗೆ ತುಂಬಾ ಇದೆ. ಆಗ ಹಣ ಬೆಂಬಲ ಜಾಸ್ತಿ ಇದ್ದಾಗ ಮಕ್ಕಳನ್ನ ಐಷಾರಾಮಿ ಜೀವನದಲ್ಲಿ ಐಷಾರಾಮಿ ಶಾಲೆಯಲ್ಲಿ ಓದಿಸ್ತಾರೆ. ಇಲ್ಲಿ ಏನಾಗಿದೆ, ನಮ್ದು ಬಡ ಕುಟುಂಬದ ಮಕ್ಕಳುಗಳು ಓದ ಅಂತ ಶಾಲೆ. ಆ ಬಡ ಕುಟುಂಬಗಳು ಓದ ಅಂತ ಶಾಲೆಯಲ್ಲಿ ಏನಾಗಿದೆ, ಮೂಲಭೂತ ಸೌಕರ್ಯ ಸರ್ಕಾರ ಕೊಡ್ತಾ ಇದೆ. ಅದನ್ನ ಮಕ್ಕಳಿಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅದು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದವರು ಪ್ರೀತಿಯವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದುರ್ಬಳಕೆ ಯಾತರ ಮಾಡ್ಕೊಂಡಿದ್ರೆ, ಗ್ಯಾಸ್ ಮಾರೋದು, ಗೋಧಿ ಮಾರೋದು, ಮಕ್ಳಿಗೆ ತಿನ್ನೋ ಅಂತ ಪದಾರ್ಥಗಳು ಮಾರೋದು, ಈ ತರದೆಲ್ಲ ಅವ್ಯವಹಾರ ನಡೀತಾ ಇದೆ. ಆಮೇಲೆ ಇನ್ನೊಂದು ಏನಾಗಿದೆ ಮೇಡಮ್ ಅವರೇ, ನಮ್ಮಲ್ಲಿ ರಾಜಕಾರಣಿಗಳು ಕರೆಕ್ಟ್ ಆಗಿದ್ದರೆ, ಅಧಿಕಾರಿಗಳು ಕರೆಕ್ಟ್ ಆಗಿದ್ದರೆ ಇದು ವ್ಯವಸ್ಥೆ ಸುವ್ಯವಸ್ಥೆ ಆಗಿರೋದು ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಆದ್ರಿಂದ ನಮ್ಗೇನಾಗಿದೆ ಅಂದ್ರೆ, ನಮ್ಗೆ ಸರ್ಕಾರ ಕೊಡೋ ಅಂತದ್ನ ಕರೆಕ್ಟ್ ಆಗಿ ಮಕ್ಳಿಗೆ ಸರಿಯಾಗಿ ಕರೆಕ್ಟ್ ಆಗಿ ಅವ್ರಿಗೆ ತಲುಪ್ತಾ ಇಲ್ಲ. ಅದೊಂದು ದೂರು ಮೇಡಮ್. ಇನ್ನೊಂದು ಏನಾಗಿದೆ ಅಂದ್ರೆ, ಇಲ್ಲಿ ಶಾಲೆ ಅಂತಂದ್ರೆ ಸುಮಾರು ಶಾಲೆ ಓಪನ್ ಆಗಿ ಸುಮಾರು 8 ರಿಂದ 10 ವರ್ಷ ಶಾಲೆ ಓಪನ್ ಆಗಿದೆ. ಅದು ಓಪನ್ ಆಗಿದ್ದು ಸರ್ಕಾರದ ಶಾಲೆ ಅಲ್ಲ, ಪ್ರೈವೇಟ್ ಶಾಲೆ ಆಗಿದೆ. ಅಂದ್ರೆ ಪ್ರೈವೇಟ್ ಮಳಿಗೆಯನ್ನ ಬಾಡಿಗೆ ತಗೊಂಡು 3 ವರ್ಷ ಆದ ಮೇಲೆ ಈಗ ಸರ್ಕಾರದ ಕಡೆಯಿಂದ ಮಳಿಗೆ ಕಟ್ಟಿಸ್ಬೋದಿತ್ತು ಮೇಡಮ್ ಅವರೇ.
ಸರ್ಕಾರದ ಅನುದಾನ ಬಂತಲ್ಲ ಅದೇ ಮಾಡಿರು. ಮನೆಗಳು ಊರು ಗ್ರಾಮಸ್ಥರು ಸೇರ್ಕೊಂಡು ದುರ್ಬಳಕೆ ಮಾಡ್ಕೊಂಡ್ರು. 1.5 ಲಕ್ಷ ಪ್ರತಿ ತಿಂಗಳು ಬಾಡಿಗೆ ಬರ್ತಾ ಇದೆ. 1.5 ಲಕ್ಷ ಬಾಡಿಗೆ ಕಟ್ಟಂತ ಅವಶ್ಯಕತೆ ಏನಿತ್ತು ಮೇಡಮ್ ಅವರೇ? ಈಗ ಏನಾಗಿದೆ ಅಲ್ಲಿ, ಅದೇನಾಗಿದೆ, ಅವ್ನು ಸ್ವಚ್ಛತೆ ಇಲ್ಲ. ಶೌಚಾಲಯ ಪ್ರೈವೇಟ್ ಅದು ಮೇಡಮ್, ನಂದು ಪ್ರೈವೇಟ್, ನಾನ್ ಬಾಡಿಗೆ ಕೊಟ್ಟಿದ್ದೀನಿ, ನನಗೆ ಬೇಕಾ ಬಿಟ್ಟು ನೋಡ್ಕೊಂತೀನಿ. ನೀರಿನ ವ್ಯವಸ್ಥೆ ಕೊಡಲ್ಲ, ಶೌಚಾಲಯ ವ್ಯವಸ್ಥೆ ಮೇಂಟೈನ್ ಮಾಡಲ್ಲ ನಾನು, ಕೊಠಡಿಗಳ ವ್ಯವಸ್ಥೆ ಇಲ್ಲ, ಪೇಂಟಿಂಗ್ ಇಲ್ಲ ಮೇಡಮ್. ಅಲ್ಲಿ ಏನಾಗಿದೆ, ಊಟ ಮಾಡೋದು ಅಲ್ಲೇ, ಮಲಗೋದು ಅಲ್ಲೇ, ಪಾಠ ಕೇಳೋದು ಅಲ್ಲೇ, ಆಮೇಲೆ ಅವ್ರ ಮಕ್ಕಳದ ಸಾಮಗ್ರಿಗಳು ಇಟ್ಕೊಳ್ಳೋ ಜಾಗ ಕೊಠಡಿನೂ ಅದೇ. ಈ ತರದ್ದು ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ನಡೀತಾರಂತ ಹಗರಣ ಮೇಡಮ್ ಅವ್ರ ಇದು. ಒಂದು ಕಡೆ ಸರ್ ಈಗ ನೀವ್ ಹೇಳಿದ್ರಿ ಹಗರಣಗಳು ಅವ್ಯವಹಾರಗಳು ನಡೀತಾ ಇವೆ ಅಂತ, ಮತ್ತೊಂದು ಕಡೆ ಆ ಪ್ರಾಂಶುಪಾಲರು ಏನ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಅಂತ? ಮೇಡಮ್ ಅವ್ರ ಪ್ರಾಂಶುಪಾಲರು ಏನ್ ಮಾಡ್ತಾರೆ ಯಾರು ಕೇಳೋರಿಲ್ಲ. ಅದಕ್ ಮೇಲ್ಪಟ್ಟ ಅಧಿಕಾರಿಗಳು ಯಾಕೆ ಅಧಿಕಾರಿಗಳಿಲ್ಲ ಮೇಡಮ್ ಅವ್ರೆ? ಈಗ ಇವತ್ತು ಮೇಡಮ್ ಅವ್ರೆ ನಮ್ಮ ಎಲ್ಲಾರು ಟ್ಯಾಕ್ಸ್ ಎಲ್ಲ ಕಟ್ಟಿ ಒಂದು ಮೂಲಭೂತ ಸೌಕರ್ಯಕ್ಕೋಸ್ಕರ ಎಷ್ಟು ಜನ ಟ್ಯಾಕ್ಸ್ ಕೊಡ್ತಾ ಇದಾರೆ ಮೇಡಮ್ ಸರ್ಕಾರಕ್ಕೆ. ಸರ್ಕಾರದಿಂದ ಟ್ಯಾಕ್ಸ್ ತಗೊಂತಾರೆ ಅಧಿಕಾರಿಗಳು, ಅವ್ನಿಗೊಂದು ಕಾರ್ ಕೊಡ್ತಾರೆ, ಅವನ್ ಅದರಿಂದ ಫ್ಯೂಯಲ್ ಹಾಕ್ಸ್ಕಂತ ನಮ್ ದುಡ್ಡಲ್ಲೇ ಹಾಕ್ಸ್ಕೊಂಡೆಲ್ಲ ಆದ್ಮೇಲೆ ಈ ತರದಕ್ಕೆಲ್ಲ ಪ್ರತಿ ಒಂದುವೆ ಯಾವ್ಯಾವ ಇಂದಿರಾ ಗಾಂಧಿ ವಸತಿ ಶಾಲೆ ಇದಾವೆ ಪ್ರತಿ ತಿಂಗಳು ವಿಸಿಟ್ ಕೊಡ್ಬೇಕು ಮೇಡಮ್. ವಿಸಿಟ್ ಕೊಡ್ಬೇಕು, ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತೈತೆ ನೋಡ್ಬೇಕು. ಪ್ರಿನ್ಸಿಪಾಲ್ರು ತಪ್ಪು ಮಾಡ್ತಾ ಇದಾರ, ಮಾಸ್ಟರ್ಗಳು ತಪ್ಪು ಮಾಡ್ತಾ ಇದಾರ, ಅದು ಓದೋ ಅಂತ ಮಕ್ಳು ತಪ್ಪು ಮಾಡ್ತಾರ ನೋಡ್ಬೇಕು. ಇದು ಯಾರು ನೋಡ್ತಾ ಇಲ್ಲ, ಯಾರ ಗಮನಕ್ಕೂ ಬರ್ತಾ ಇಲ್ಲ. ಯಾಕಂದ್ರೆ ದುಡ್ಡು ಮೇಡಮ್ ಅವ್ರ ಇಲ್ಲಿ ಓಡ್ತಾ ಇರೋದು, ಇಂಟರ್ನಲ್ ದುಡ್ಡು ಓಡ್ತಾ ಇದೆ. ಹಂಗಾಗಿ ಯಾರು ಗಮನ ಹರಿಸ್ಕೊಂತ ಇಲ್ಲ. 1.5 ಲಕ್ಷ ಬಾಡಿಗೆ ಬರ್ತಿತೆ, 1.5 ಲಕ್ಷ ಬಾಡಿಗೆ ತುಂಬ್ತಾರೆ, ಬಂದಂತ ದವಸ ಧಾನ್ಯ ಮಾರ್ಕೊಂತಾರೆ, ಗ್ಯಾಸ್ ಸಾಮಗ್ರಿ ಮಾರ್ಕೊಂತಾರೆ, ಪ್ರಿನ್ಸಿಪಾಲ್ ಜೀವನ ಮಾಡ್ತಾ ಇದಾರೆ. ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಂದ್ರೆ ಪ್ರೈವೇಟ್ ಆಯ್ತಲ್ಲ ಮೇಡಮ್ ಅದು, ಪ್ರೈವೇಟ್ ಸರ್ಕಾರಿ ಬಿಲ್ಡಿಂಗ್ ಅಲ್ಲ, ಪ್ರೈವೇಟ್ ಬಿಲ್ಡಿಂಗ್ ಆದಾಗ ಅವನೇನ್ ಮಾಡ್ತಾನೆ, ನಾನ್ ಪ್ರೈವೇಟ್ ಅದನ್ನ ನಾನು ಕಟ್ಟಿಸ್ಕೊಟ್ಟು ನಾನ್ ಮೇಂಟೈನ್ ಮಾಡ್ಬೇಕು ಅದನ್ನೆಲ್ಲ ಮೇಡಮ್ ಅವ್ರೆ. ಟಾಯ್ಲೆಟ್ ಕ್ಲೀನ್ ಮಾಡ್ಸೋದಾಗ್ಲಿ, ಮಕ್ಳದು ಸ್ನಾನ ಮಾಡೋದ ಕೋಣೆ ಆಗ್ಲಿ, ಮಕ್ಳು ಮಲಗೋ ಕೋಣೆ ಆಗ್ಲಿ, ಊಟ ಕೋಣೆ ಆಗ್ಲಿ, ಅವ್ರು ನಾವು ಮಾಡ್ಬೇಕಾದ ಕರ್ತವ್ಯ ಇರುತ್ತೆ. ಅಟ್ಲೀಸ್ಟ್ ಪ್ರಿನ್ಸಿಪಾಲ್ ಆದವರು ಅವ್ರ ಜವಾಬ್ದಾರಿ ತಗೊಂಡು ಅವ್ರು ಹೊಟ್ಟೆಲ್ ಹುಟ್ಟಿದ ಮಕ್ಳ ತರನೇ ಅವರು ಮೇಂಟೆನೆನ್ಸ್ ಮಾಡ್ಬೋದಿತ್ತು ಮೇಡಮ್ ಅವ್ರೆ. ಅವ್ರು ಯಾವುದೇ ಕಾರಣಕ್ಕೂ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಈಗ ಮೊನ್ನೆ ಅಧಿಕಾರಿಗಳು ಕೂಡ ಬಂದು ಭೇಟಿ ಕೊಟ್ಟಿದ್ದಾರೆ, ಒಂದಷ್ಟು ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಹೋಗಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ, ಇದುವರೆಗೂ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಇಲ್ಲ ಮೇಡಮ್, ತಗೊಂಡಿಲ್ಲ. ಹಾಗಾದ್ರೆ ಮೇಲಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಷ್ಟು ಮಕ್ಕಳ ವಿದ್ಯಾಭ್ಯಾಸದಕ್ಕಿಂತ, ಅಷ್ಟು ಮಕ್ಕಳ ಜೀವನಕ್ಕಿಂತ ಆ ಪ್ರಿನ್ಸಿಪಲ್ ಕಡೆ ಯಾಕೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಅಂತ ಅವರಿಗೆ ಗೊತ್ತಿಲ್ಲ. ಇಂಟರ್ನಲ್ ಏನಿಂದ ಗೊತ್ತಿಲ್ಲ ಮೇಡಮ್ ಅವರೇ. ನೋಡ್ಬಿಟ್ರೆ ಅದು ತಿಗಣಿಗಳು ಅವು ಕೂರೋದು ನೋಡ್ಬಿಟ್ರೆ ಮನಸ್ಸಿಗೆ ಅಷ್ಟು ನೋವಾಗುತ್ತೆ, ಅಷ್ಟು ಹರ್ಟ್ ಆಗುತ್ತೆ ಮೇಡಮ್ ಅವರೇ. ನಮ್ಮ ಪ್ರಪಂಚದಲ್ಲಿ ಈ ತರ ಇದೆಯಾ? ಈ ತರ ಮಕ್ಳುಗಳು ಮೇಡಮ್ ಅವರೇ, ಒಬ್ರು ತಂದೆ ಇರಲ್ಲ, ಒಬ್ರು ತಾಯಿ ಇರಲ್ಲ, ತಬ್ಲಿ ಮಕ್ಳು ಇರ್ತಾವಲ್ಲಿ. ಎಷ್ಟೋ ಒಂದು ಇವತ್ತು 3 ಹೊತ್ತು ಊಟಕ್ಕೋಸ್ಕರ ಹೊರಗಡೆ ದಿನಗೂಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಮಕ್ಳು ಅಲ್ಲಿ ಓದ್ತಾ ಇರೋದು ಮೇಡಮ್ ಅವರೇ. ಅವಾಗ ಅಂತ ಮಕ್ಳಿಗೆ ನಾವು ಮೇಡಮ್, ನಾನೊಬ್ಬ ಸ್ಟೂಡೆಂಟ್, ನನಗೆ ವಿದ್ಯೆ ಬುದ್ಧಿ ಸ್ವಲ್ಪ ಕಮ್ಮಿ ಇದೆ. ಅವನ್ನ ಬೆಳೆಸೋ ಜವಾಬ್ದಾರಿ ಒಬ್ರು ಟೀಚರ್ದ್ ಆಗಿರುತ್ತೆ ಮೇಡಮ್ ಅವರೇ. ಅಲ್ವಾ? ಟೀಚರ್ ಕರ್ತವ್ಯ ಇರುತ್ತೆ, ಅವ್ರ ಜವಾಬ್ದಾರಿ ಇರುತ್ತೆ. ಇವರು ಏನ್ ಕೆಲಸ ಮಾಡ್ತಾರೆ? ಬೆಳಿಗ್ಗೆ ಹೋಗೋದು, ಸೈನ್ ಹಾಕೋದು, ಸಂಬಳ ತಗೊಳೋದು, ಅಷ್ಟೇ ಕೆಲಸ ಮೇಡಮ್ ಅವ್ರೆ. ಅಲ್ಲಿ ಮಕ್ಳು ಏನ್ ಮಾಡ್ತಾರೆ, ಪಾಠ ಹೆಂಗ್ ಓದ್ತಿದಾರೆ, ಏನ್ ಮಾಡ್ತಾರೆ ಮೇಡಮ್ ಅವ್ರೆ? ಇವತ್ತು ಒಂದೊಂದು ಸ್ಕೂಲ್ಗಳಲ್ಲಿ ಅವನು ದಯಾನಂದ ಅನ್ನೋದು ಒಂದು ಫಿಲ್ಲಿಂಗ್ ಅಲ್ಲಿ ಬರೆಯ, ಇಂಗ್ಲಿಷ್ ಅಲ್ಲಿ ಬರಿಯಪ್ಪ ಅಂದ್ರೆ ಹೊರಡು ಬರಿಯಪ್ಪ ಅಂದ್ರೆ ಬರೆಯಕ್ ಬರಲ್ಲ ಮೇಡಮ್. SLC ಸ್ಟೂಡೆಂಟ್ ಅಂದ್ರೆ ಬರೆಯಕ್ ಬರಲ್ಲ ಅಂದ್ರೆ ಪಾಪ ಮಕ್ಳಿಗೆ ಏನ್ ಗೊತ್ತು ಸರ್? ಪಾಠ ಸರಿಯಾಗಿ ಮಾಡಿದ್ರೆ ತಾನೇ ಇವ್ರುಗಳು. ಹೌದು ಮೇಡಮ್, ಮಾಡಲ್ಲ. ಇವ್ರಿಗೇನು ಸಂಬಳ ಬರುತ್ತೆ, ಐಶ್ವರ್ಯ ಜೀವನ ಮಾಡ್ತಾರೆ, ನನ್ ಲೈಫ್ ಚೆನ್ನಾಗಿರ್ಬೇಕು, ನನ್ ಮಕ್ಳು ಚೆನ್ನಾಗಿರ್ಬೇಕು, ಅಷ್ಟೇ ಮೇಡಮ್. ಎಷ್ಟೋ ಸರ್ಕಾರಿ ಶಾಲೆ. ಎಸ್ ಮೇಡಮ್, ಅದಕ್ಕೋಸ್ಕರ ನಮ್ಮ ಸಂಘಟನೆಯಿಂದ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ಈ ತರ ಯಾವ್ಯಾವ ಶಾಲೆಗಳು ಮೂಲೆಗೆ ಕುಂತಿದ್ದೇವೆ ಅಂತ ಶಾಲೆಗಳಿಗೆ ನಾವು ವಿಸಿಟ್ ಕೊಟ್ಬಿಟ್ಟು ಅವ್ರನ್ನ ಕಣ್ಣು ಮುಚ್ಚಿಕೊಂಡ್ರನ್ನ ಕಣ್ಣು ತೆರೆಸ್ಬೇಕು ಅಂತ ಹೇಳಿ ನಮ್ದು ಆ ಹೋರಾಟದ ಉದ್ದೇಶ ಮೇಡಮ್. ಸರ್, ಈಗ ನೀವ್ ಹೇಳಿದ್ರಿ ಆ ಹೋರಾಟದ ಉದ್ದೇಶ ಮೇ ಬಿ ನನ್ನ ಪ್ರಕಾರ ಬೇರೆ ಶಾಲೆಗಳಲ್ಲಿ ಇಂಥ ಪ್ರಾಂಶುಪಾಲರನ್ನಂತೂ ನೀವು ನೋಡಿರಲ್ಲ ಅನ್ಸುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ ಮೇಡಮ್, ಅವರು ಮಕ್ಕಳನ್ನ ಎತ್ತು ಹೊತ್ತು ಸಾಕಿದ್ರೆ ಅವ್ರಿಗೆ ನೋವು ಗೊತ್ತಾಗೋದು. ಅದನ್ನೇ 9 ತಿಂಗಳು ಎತ್ತು ಹೊತ್ತು ಸಾಕಿದ್ರೆ ಅವ್ರಿಗೆ ಅದು ನೋವು ಗೊತ್ತಾಗೋದು. ಒಂದು ಮಗುನ ಚಿಂತನೆ ಬಗ್ಗೆ ಯೋಚನೆ ಮಾಡಿದ್ರೆ ಗೊತ್ತಾಗೋದು. ಅವ್ರಿಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಅದನ್ನೇ ಯಾಕೆಂದ್ರೆ ನಾವು ಇದು ಮೊದಲೇ ಬಾರಿ ಅವ್ರ ಬಗ್ಗೆ ನ್ಯೂಸ್ ಮಾಡ್ತಾ ಇಲ್ಲ. ನಮಗೆ ಅವ್ರ ಬಗ್ಗೆ ಯಾವುದೇ ವೈಯಕ್ತಿಕವಾದ ವಿಚಾರಗಳು ನಮಗ್ ಬೇಡ. ಅವ್ರ ಬಗ್ಗೆ ನಮ್ಗೆ ವೈಯಕ್ತಿಕವಾಗಿ ದ್ವೇಷ ಇಲ್ಲ.
ನಾವ್ ಯಾಕೆ ಇದನ್ನ ಪ್ರತಿ ಬಾರಿ ಸುದ್ದಿ ಮಾಡ್ತಿದೀವಿ ಅಂತ ಅಂದ್ರೆ ಆ ಮಕ್ಳ ಪರಿಸ್ಥಿತಿ ನೋಡಿದ್ರೆ ನಮ್ಗೇನೆ ಬೇಜಾರಾಗುತ್ತೆ. ಹೌದು ಮೇಡಮ್. ಅವರು ಆ ಪರಿಸ್ಥಿತಿನ ಪಾಪ ದಿನನಿತ್ಯ ದೂಡ್ತಾ ಇದಾರೆ, ಒಂದೊಂದ್ ದಿನ ದೂಡ್ತಾ ಇದಾರೆ. ಆದ್ರ ಇಷ್ಟೆಲ್ಲ ಆದ್ರೂ ಕೂಡ ಮಕ್ಳಿಗೊಂದು ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ, ಒಂದು ಊಟ ಕೊಡಲ್ಲ, ನೀರ್ ಕೊಡಲ್ಲ. ಅಧಿಕಾರಿಗಳು ಬಂದವ್ರೆ ಅಂತೇನೋ ಮೊನ್ನೆ ಬೆಂಚ್ ಮೇಲೆ ಕೂರ್ಸ್ಬಿಟ್ಟು ಊಟ ಮಾಡ್ಸೋರು ಅಷ್ಟೇ ಬಿಟ್ರೆ ಅವ್ರಿಲ್ಲ ಅಂತ ಅಂದ್ರೆ ಅವ್ರುಗಳು ಮಣ್ಣಲ್ಲಿ ಕುತ್ಕೋಬೇಕು, ಕುಡಿಲಿಕ್ಕೆ ನೀರ್ ವ್ಯವಸ್ಥೆ ಇಷ್ಟೊಂದಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ಒಂದ್ ಹುಡುಗ ಪಾಪ ಸೂಸೈಡ್ ಮಾಡ್ಕೊಳಕ್ ಯತ್ನ ಮಾಡಿದಾನೆ ಅಂತ ಅಂದ್ರೆ ಸರ್ ಆ ಪರಿಸ್ಥಿತಿ ಹೆಂಗಿದೆ ಆ ಮಕ್ಳು ಮನಸ್ಥಿತಿ ಅಂತ. ಮೇಡಮ್ ಬಂದಾಗ ನಾವು ನ್ಯೂಡಲ್ಸ್ ಆಫೀಸರ್ ಬಂದಿದ್ರು, ಆ ಹುಡುಗನು ಅಲ್ಲಿಗೆ ಹುಡುಗನು ಬಂದಾಗ ಏನಪ್ಪ ನಿನ್ ಸಮಸ್ಯೆ ಅಂತ ಕೇಳಿದಾಗ ನಮ್ಮ ಸಂಘಟನೆಗೆ ಮತ್ತೆ ನ್ಯೂಡಲ್ ಆಫೀಸರ್ಗೆ ಅವನ ಮನಸ್ಸಲ್ಲಿ ಇದ್ದಂತ ನೋವನ್ನ ಹಂಚ್ಕೊಂಡಾದ್ಮೇಲೆ ನನ್ಗೆ ಈ ತರ ತೊಂದರೆ ಆಗ್ತಿತ್ತು, ನನಗೆ ಹಿಂಗೆ ಟ್ಯಾಂಕ್ ಕ್ಲೀನ್ ಮಾಡಕ್ಕೆಲ್ಲ ಹಚ್ಚಿದ್ರು. ನಾನು ಅಲ್ಲಿಂದ ಬಿದ್ದೆ, ನನಗೆ ಬ್ಯಾಕ್ಗೆ ಏಟ್ ಬಂತು, ಏಟ್ ಆಯ್ತು. ಏಟ್ ಆದಾಗ ನಾನು ಹಾಸ್ಪಿಟ್ಲ್ಗೂ ನನ್ನ ಸದಾ ಕರ್ಕೊಂಡು ಹೋಗ್ಲಿಲ್ಲ, ಪ್ರಿನ್ಸಿಪಾಲ್ ಕರ್ಕೊಂಡು ಹೋಗಿಲ್ಲ, ಅದಂತ ಮಾಸ್ಟರ್ಗಳು ಯಾರು ನನ್ನ ಕರ್ಕೊಂಡು ಹೋಗ್ಲಿಲ್ಲ. ಆಗ ನಮ್ಮ ಪೇರೆಂಟ್ಸ್ ಬಂದು ನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಕೊಡ್ಸಿರು ಅಂತಲೂ ಹೇಳಿದ್ರು ಮೇಡಮ್ ಅವರೇ. ಆಮೇಲೆ ಇನ್ನೊಂದ್ ಏನ್ ಮಾಡ್ಯಾರ, ಊಟ ಮಾಡಿದೆ, ತಟ್ಟೆ ತೊಳಿಲಿಕ್ಕೆ ಅಟ್ಲೀಸ್ಟ್ ಒಂದು ಸೋಪ್ ಇಲ್ಲ ಮೇಡಮ್, ತಟ್ಟೆ ತೊಳಿಲಿಕ್ಕೆ ಸೋಪ್ ಇಲ್ಲ. ಆಮೇಲೆ ಹ್ಯಾಂಡ್ ವಾಶ್ ಮಕ್ಕಳಿಗೆ ಹೊರಗಡೆ ಎಲ್ಲ ಕೆಲಸ ಮಾಡಿರ್ತಾರೆ, ಡಸ್ಟ್ ಇರುತ್ತೆ, ಅದಕ್ಕೂ ಸೋಪ್ ಇಲ್ಲ. ಈ ತರ ಮೂಲಭೂತ ಸೌಕರ್ಯಗಳನ್ನ ನುಂಗಿ ನೀರ್ ಕುಡ್ದಂತ ಪ್ರಿನ್ಸಿಪಾಲ್ ಪ್ರೀತಿ ಮೇಡಮ್. ಅಲ್ಲ ಇವ್ರಿಗೆ ಸರ್ಕಾರ ಕೊಡ್ತಾ ಇಲ್ವಾ? ಒಂದು ಎರಡು ನನ್ಗೆ ಬರ್ತಿರೋ ಪ್ರಶ್ನೆಗಳು, ಒಂದು ಸರ್ಕಾರ ಕೊಡಲ್ಲ, ಇವ್ರ ಕೈಲಿ ಕೊಡಕ್ ಆಗ್ತಿಲ್ಲ ಮಕ್ಳಿಗೆ ಅಂದ್ರೆ ಸರ್ಕಾರ ಕೊಡ್ತಿಲ್ಲ, ಇಲ್ಲ ಸರ್ಕಾರ ಕೊಟ್ಟಿರೋದ್ನ ಇವ್ರು ಏನ್ ಮಾಡ್ತಾವ್ರೆ? ಅದನ್ನ ನಮ್ಮ ಯಾರಿದ್ದಾರೆ ಮೇಡಮ್ ಅವರೇ, ಇಡಿ ಆಫೀಸರ್ ಇದಾರಲ್ಲ ಅವ್ರು ನಮಗೆ ಉತ್ತರ ಕೊಡ್ಬೇಕು ಇದನ್ನ. ಅಲ್ಲ ಇಡಿ ಆಫೀಸರ್ಸ್ ರೆಸ್ಪಾನ್ಸೇ ಮಾಡ್ತಾ ಇಲ್ವಂತೆ ಈ ವಿಚಾರಗಳನ್ನೆಲ್ಲ ಕೇಳ್ಬಿಟ್ಟು. ನಾವು ಹೋಗಿ ಮನವಿ ಕೊಟ್ಟು ಮೇಡಮ್ ಅವರೇ, ಇಡಿ ಆಫೀಸರ್ಗೂ ಮನವಿ ಕೊಟ್ಟು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ ನಮಗೆ ಮನವಿ ಸಲ್ಲಿಸ್ಬೇಕಾದ್ರೆ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಅವ್ರ ಆಫೀಸಲ್ಲೇ ಕುಂದ್ಕೊಂಡಂಗಂದ್ರು. ಇದುವರೆಗೂ ಯಾವ್ದೂ ಮಾಡಿಲ್ಲ, ಅವ್ರನ್ನ ವರ್ಗಾವಣೆ ಮಾಡಿದಾರೆ ಹೊರತು ಅವ್ರನ್ನ ಅಮಾನತುಗೊಳಿಸಿಲ್ಲ ಮೇಡಮ್. ಇಲ್ಲ ಅವ್ರ ವರ್ಗಾವಣೆನೂ ಅದು ಕನ್ಫರ್ಮ್ ಆಗಿಲ್ಲ ಸರ್, ಯಾಕೆ ಅಂದ್ರೆ ಅವ್ರ ಹತ್ರ ವರ್ಗಾವಣೆ ಪ್ರತಿನೂ ಇಲ್ಲ. ಒಂದು ದಿನ ಡ್ಯೂಟಿ ಮಾಡಿದ್ದಾರೆ. ಈಗ ಈ ಪೋಷಕರು ಪಾಪ ಏನ್ ಸೂಸೈಡ್ಗೆ ಯತ್ನ ಮಾಡಿರೋ ಪೋಷಕರು FIR ಮಾಡ್ತಾರಾ ಇಲ್ವಾ ಒಂದಿಷ್ಟು ಅದು ನೋಡ್ಕೊಂಡು ಮುಂದುವರಿಯೋಣ ಅನ್ನೋ ತರದಲ್ಲಿ ಅವ್ರುಗಳು ಇರೋದು. ಹೌದು ಮೇಡಮ್ ಅವರೇ, ಈಗ್ಲೂ ಬಂದಿದೀವಿ, ಈಗ್ಲೂ ಪಂಚನಹಳ್ಳಿ ಪೊಲೀಸ್ ಠಾಣೆ ಹತ್ರನೇ ಇದೀವಿ ನಾವು. ಅದನ್ನ ದೂರನ್ನ ಕೊಡಕ್ ಹೋಗ್ತಾ ಇದೀವಿ. ನಿಮ್ಮ ಸಂಘಟನೆ ಲೆಟರ್ ಇಂದ ನಮಗೆ ದೂರು ಸಲ್ಲಿಸಬೇಡ್ರಿ, ಆ ದೂರುದಾರ ಯಾರಿದ್ದಾರೆ ಅಂತವ್ರ ಕಡೆಯಿಂದ ನಮ್ಗೆ ಒಂದು ಕಂಪ್ಲೇಂಟ್ ಕೊಡ್ಸಿ, ನೀವು ನಿಮ್ ಲೆಟರ್ ಇಂದ ಬೇಡ ನಮ್ಗೆ ಅಂತ ಹೇಳಿದ್ರು. ಅದನ್ನ ತಗೊಂಡು ನಮ್ಮ ಚಿಕ್ಕಮಂಗ್ಳೂರು ಎಸ್ ಬಿ ಅವ್ರ ಹತ್ರನು ಮಾತಾಡ್ಸಿ, ಆ ಮೇಡಮ್ ಅವ್ರಿಗೂ ತಗೊಂಡು ಲೈನಿಗೆ ತಗೊಂಡು ಎಲ್ಲಾ ಮಾತಾಡ್ಸಿ ಆದ್ಮೇಲೆ ಇಬ್ರು ಸೀಲು ಸೈನ್ ಹಾಕ್ಬೇಡ್ರಿ, ಯಾರೋ ಒಬ್ರು ಸೈನ್ ಹಾಕೊಡಿ ಅಂತ ಹೇಳಿ ದೂರನ್ನ ಈಗ ತಗೊಂತ ಇದಾರೆ ಮೇಡಮ್. ಇದುವರೆಗೂ ಬೆಳಿಗಿಂದ ಇದುವರೆಗೂ ಇದು ಸ್ಟೇಷನ್ ಅಲ್ಲೂ ಚರ್ಚೆ ಆಯ್ತು, ಪಂಚನಹಳ್ಳಿ ಸ್ಟೇಷನ್ ಅಲ್ಲಿ ಇದುವರೆಗೂ ಅದೇ ಚರ್ಚೆ ಆಯ್ತು ಮೇಡಮ್ ಅವರೇ. ಓಕೆ ಸರ್, ಧನ್ಯವಾದ ಸರ್. ಇಷ್ಟೊತ್ತು ಈಡೆನ್ಸ್ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ, ಜೊತೆಗೆ ನಿಮ್ಮ ಹೋರಾಟ ಏನಿದೆ ಆ ಮಗುವಿಗೆ ನ್ಯಾಯ ಕೊಡ್ಸೋದು, ಜೊತೆಗೆ ಆ ಶಾಲಾ ಮಕ್ಳಿಗೆ ನ್ಯಾಯ ಕೊಡ್ಸೋ ಕೆಲಸ ಆಗ್ಲಿ ಸರ್. ಮೇಡಮ್ ನಮ್ಮ ಎಂಟೈರ್ ಕರ್ನಾಟಕ ಮೇಡಮ್ ಅವರೇ 850 ಶಾಲೆಗಳಿದಾವೆ. 850 ಶಾಲೆಯಲ್ಲಿ ನಮ್ ಕೈಲಿ ಸಾಧ್ಯವಾದಷ್ಟು ಎಷ್ಟು ಶಾಲೆ ವಿಸಿಟ್ ಕೊಟ್ಬಿಟ್ಟು ಅಲ್ಲಿ ಕುಂದುಕೊರತೆಗಳನ್ನ ಎತ್ತಿಡಿಲಿಕ್ಕೆ ನಾವು 24 ಗಂಟೆ ಡ್ಯೂಟಿ ಮಾಡಕ್ಕೆ ನಾವು ರೆಡಿ ಇದೀವಿ ಮೇಡಮ್ ಹೋರಾಟದಲ್ಲಿ. ಖಂಡಿತ ಸರ್, ಧನ್ಯವಾದ. ಅವ್ರ ಬೈಗಳಿಗೆ ಇಳಿದ್ರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಈಗ ಕೂಡ ಕೇಳಿಸ್ಕೊಂಡು ಅಲ್ಲಿನ ಪರಿಸ್ಥಿತಿ ಮತ್ತೆ ಅಲ್ಲಿನ ಸಿಚುವೇಶನ್ ಅನ್ನ ಇವರೆಲ್ಲ ಹತ್ರದಿಂದ ನೋಡ್ತಾ ಇದ್ದಾರೆ. ಈಗ್ಲೂ ಕೂಡ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ನಾನು ಹೇಳ್ತಾ ಇದ್ದೆ ಅವಾಗಿಂದ ಆ ಪ್ರಾಂಶುಪಾಲರು ಹೇಗೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಇಂಚಿಂಚು ಮಾಹಿತಿಗಳನ್ನ ಅಲ್ಲಿನ ಕೆಲವು ರೈತ ಸಂಘಟನೆಗಳಿರ್ಬೋದು, ಗ್ರಾಮಸ್ಥರಿರ್ಬೋದು, ಪೋಷಕರಿರ್ಬೋದು, ಎಲ್ಲರೂ ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಮಕ್ಕಳು ಮೇಡಮ್ ಅಲ್ಲಿ ಬೇರೆ ಮೇಲೆ ಅರ್ಧ ಊಟಕ್ಕೆ ಬರೋಪ್ಪ ಅಲ್ಲಿ ಹಿಂದೆ ಹೋಗ್ತಿದೀವಲ್ಲ, ಮನೆ ಇದೀವಲ್ಲ, ನಿಮ್ಗೆ ಯಾರಾದ್ರೂ ಸಮಸ್ಯೆ ಕಾಲ್ ಮಾಡಿ. ನೀವು ಟೀಚರ್ಗೆ ಹೇಳಿದೀರಾ? ಒಂದ್ ನಿಮಿಷ ಮೇಡಮ್. ಅವ್ರು ಕೊಟ್ರೆ ಮಾಡ್ತೀವಿ, ಒಂದ್ಸಲ ನಿಮ್ಮ ಇವ್ರು ಪೋಷಕರ ಜೊತೆ ಮಾತಾಡೋದು ಏನ್ ಮಾಡ್ತಾರೆ, ಹುಷಾರಿಲ್ಲ ಅದು ಊರಿಗೆ ಕಳಿಸ್ತಾರೆ. ಅಲ್ಲ ನೀವು ಇಲ್ಲಿ ಮಲ್ಕೊಂತೀರಲ್ಲ, ನೀವು ಕೇಳೋ ಸರ್ ನಾವು ಇಲ್ಲಿ ಮಲ್ಕೊಳ್ಳಲ್ಲ ಅಂತ ಕೇಳಿದ್ದೀರಾ ಟೀಚರ್ಸ್ ಯಾರಿಗಾದ್ರು? ಇಲ್ಲಿ ಮಲ್ಕೊಳಕ್ ಆಗಲ್ಲ ಸರ್ ಅಂತ ಎದುರಿಸಿದ್ರೆ ಇನ್ನೇನ್ ಮಾಡ್ತಾರೆ? ಅದೇ ನಿಮಗೆ ಎದುರಿಸ್ತಾರಾ? ತುಂಬಾ ಎದುರಿಸ್ತಾರಾ? ಹೊಡಿತಾರಾ? ತಲೆಗೆಲ್ಲ ಹೊಡಿತಾರಾ?
ಹನುಮಂತಪ್ಪ ಸರ್ ಕೋಲ್ ನೋಡೋದು ಏನು ನೋಡಲ್ಲ, ಕೋಲ್ ತರಿಸ್ತಾರೆ, ಇವ್ರೇನ್ ಮನುಷ್ಯರು ಅನ್ಕೊಂಡಿದಾರ ಮಕ್ಳಿಗೆ ಅಂತ ಓದ್ಲಿ ಅಂತ ಮಕ್ಳ ಪೇರೆಂಟ್ಸ್ ಗಳು ಊರಿಂದ ಊರಿಗೆ ಕಳಿಸಿರ್ತಾರೆ. ಇಂತ ಮಕ್ಳಿಗೆ ಈ ತರ ಪನಿಷ್ಮೆಂಟ್ ಕೊಟ್ರೆ ಅವ್ರ ಪೇರೆಂಟ್ಸ್ ಗೊತ್ತಾದ್ರೆ ಇದು ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಮೇಡಮ್? ಇದು ಪೈಪಲ್ಲೆಲ್ಲ ಹೊಡಿತಾರಾ? ನೀ ಅಳ್ಬೇಡ, ಸುಮ್ಮನಿರೋ, ಅಳ್ಬೇಡ. ಪೊರ್ಕೆಲ್ಲ ಹೊಡಿತಾರೆ ಮೇಡಮ್. ನೋಡಿ ಮೇಡಮ್, ಇಲ್ಲಿ ಕ್ಲೀನ್ನೆಸ್ ಅನ್ನೋದಿಲ್ಲ. ಮಕ್ಳಿಗೆ ಹೆಂಗ್ ಬೇಕಂಗೆ ಮನುಷ್ಯತ್ವ ಇಲ್ದಲ್ಲೇ ಹೊಡಿತಾ ಇದಾರೆ ನೋಡಿ ಮೇಡಮ್. ಇಲ್ಲಿ ಒಯ್ದು ಟೈಮ್ ಅಂತ ಮಾಡಾರೆ, ಒಯ್ದು ಇಲ್ಲಿ ರೂಮ್ ಅಲ್ಲಿ ಕೊಡ್ಬೇಕು, ಹೆಸರು ಹಾಕೊಂಡಿವಿ ಇವ್ರು ಅಂತ ಎಲ್ಲ ನೀವೇ ಕೆಲಸ ಮಾಡೋದಿಲ್ಲಿ. ತರಗತಿ ಸ್ಕೂಲ್ ಇಂದು ಡಸ್ಟರ್ ನೋಡಿ ಯಾವ ತರ ಇದೆ. ಪ್ರೀತಿ ಮೇಡಮ್ ಆಡಳಿತದಲ್ಲಿ ನಡೀತಾ ಇರ್ತಕ್ಕಂತ ವ್ಯವಸ್ಥೆ ಇದು. 2024 ಅಲ್ಲಿ ಅಲ್ಲಿ ನೋಡಿ ಬಕೆಟ್ ಎಷ್ಟು ಚೆನ್ನಾಗಿದೆ. ಮಕ್ಕಳು ವಿದ್ಯಾಭ್ಯಾಸ ಕಲಿಯೋ ಜಾಗದಲ್ಲಿ ಬಕೆಟ್, ಶೂಸ್, ಬ್ಲಾಂಕೆಟ್ಸ್, ಚಾಪೆಗಳು. ಸರ್, ಈಗ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ನೀವೊಂದು 1 ವೀಕ್ ಹಿಂದೆ ಭೇಟಿ ಕೊಟ್ಟಿರ್ತೀರಾ. ಸೊ ಇನ್ನು ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ, ಯಾಕೆ ಸರ್? ಕ್ರಮ ಆಗಿದೆಯಲ್ಲ ಮೇಡಮ್. ಏನ್ ಕ್ರಮ ಆಗಿದೆ ಸರ್? ಅವ್ರ ಮೇಲೆ ಆಕ್ಷನ್ ಬರ್ದಿದೀವಿ, ಟ್ರಾನ್ಸ್ಫರ್ ಆಗಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ಅಲ್ಲ, ಒಂದ್ ನಿಮಿಷ. ಟ್ರಾನ್ಸ್ಫರ್ ಆಗಿರೋ ಪ್ರತಿನೂ ಅವ್ರ ಹತ್ರ ಲಭ್ಯ ಆಗಿಲ್ಲ, ಜೊತೆಗೆ ಅವರು ಸಸ್ಪೆಂಡ್ ಆಗಿರೋ ಮಾಹಿತಿನೂ ಇಲ್ಲ. ಯಾಕೆಂದ್ರೆ ನಾವ್ ಇಷ್ಟೊತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದ್ರ ಬಗ್ಗೆ ಯಾರು ಕೂಡ ಇಲ್ಲ ಸರ್. ದಯವಿಟ್ಟು ಒಂದ್ ಪ್ರತಿ ಇದ್ರೆ ಕಳಿಸ್ಕೊಡ್ತೀರಾ ಅವ್ರು ಸಸ್ಪೆಂಡ್ ಮಾಡಿರೋದು? ಕಳಿಸ್ಕೊಡ್ತೀನಿ. ಇವಾಗ ನಾನು ಕಾರ್ಯಕ್ರಮದಲ್ಲಿ ಇದೀವಿ, ನಾಳೆ ಕಳಿಸ್ಕೊಡ್ತೀನಿ. ಅಲ್ಲಲ್ಲ ಸರ್, ಇನ್ನೊಂದೇನು ಅಂದ್ರೆ ಒಂದ್ ಹುಡುಗ ಸೂಸೈಡ್ ಯತ್ನ ಮಾಡಿದಾನೆ, ಮಾಹಿತಿ ಲಭ್ಯ ಆಗಿದೆಯಾ? ಲಭ್ಯ ಆಗಿದೆ ಮ್ಯಾಮ್. ಅದು ಲಭ್ಯ ಆಗಿದ್ರು ಕೂಡ ಆಕ್ಷನ್ ಗಳು ನೀವು ತಗೊಂಡಿಲ್ಲ. ನೀವು ಹೇಳ್ತಾ ಇದೀರಾ ಆಕ್ಷನ್ ಆಗ್ತಾ ಇದೆ. ನಮ್ಮ ಪೊಲೀಸ್ ಎನ್ಕ್ವೈರಿ ಮಾಡ್ತಿದ್ದಾರೆ. ಅಲ್ಲ, ನೀವು ಆಲ್ರೆಡಿ ಈಗ ಆಕ್ಷನ್ ತಗೋತಾ ಇದಾರೆ ಅಂತ ಹೇಳ್ತಿದ್ದೀರಾ. ಕ್ಲಾರಿಟಿ ಆಕ್ಷನ್ ಆಗಿದೆ ಮ್ಯಾಮ್, ಆಕ್ಷನ್ ಆಗಿದೆ. ಹೇಳಿ ಆಕ್ಷನ್ ಆಗಿದೆ ಅಷ್ಟೇ. ಏನ್ ಕ್ರಮ ತಗೊಳ್ಬೇಕು, ಸಸ್ಪೆಂಡ್ ಅಷ್ಟ್ ಮಾಡಿದೀರಾ ಅಂತ ಹೇಳ್ತಿದ್ದೀರಾ. ನಾಳೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಯಾಕಂದ್ರೆ ಅಧಿಕಾರಿಗಳು ನೀವೇ ಕಳಿಸ್ಬೇಕು ಅಂತಿಲ್ಲ, ಯಾರ ಕೈಲಾದ್ರೂ ಕಳಿಸ್ಕೊಡಿ. ಹೌದು, ನಾವು ನಮ್ ಕೈಸಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇಸ್ರೋ ಚೇರ್ಮನ್ ಸರ್ ಬಂದಿದ್ದಾರೆ. ಆ ಕಾರ್ಯಕ್ರಮ ಮುಗೀತು, ಇವಾಗ ಆಫೀಸ್ಗೆ ಹೋಗ್ತಾ ಇದೀವಿ. ಮುಗೀತು ಇವಾಗ ಅದ್ ತಗೊಂಡ್ಬಿಟ್ಟು ನಿಮ್ಗೆ ಕಳಿಸ್ಕೊಡ್ತೀವಿ. ಅಲ್ಲಲ್ಲ, ಅದೇ ಸರ್. ಯಾಕೆ ಅಂತ ಅಂದ್ರೆ ಈಗ ನೀವು ಕಾರ್ಯಕ್ರಮ ಮಾಡ್ತಿದ್ದೀರಾ, ಅದು ನಮಗ್ ಬೇಡ. ಬಿಕಾಸ್ ಅಲ್ಲಿ ಒಂದ್ ಹುಡುಗ ಸಾವು ಬದುಕಿನ ಬಗ್ಗೆ ಹೋರಾಡ್ತಾ ಇದ್ದಾನೆ. 1 ವಾರ ಆಗಿದೆ, ನೀವು ಇವತ್ತು ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಯಾಕೆ ಅಷ್ಟೊಂದು ಸಾಫ್ಟ್ ಕಾರ್ನರ್ ನಿಮ್ಗೆ ಆ ಪ್ರಾಂಶುಪಾಲರ ಮೇಲೆ? ಪ್ರಾಂಶುಪಾಲರ ಮೇಲೆ ಏನು, ಯಾರ ಮೇಲೆ ಏನು ಸಾಫ್ಟ್ ಕಾರ್ನರ್ ಏನು ಇಲ್ಲ. ಅಲ್ಲ ಸರ್, ಇಲ್ಲ ಅಂತ ಅಂದ್ರೆ ನೀವು ಹೋಗಿ ಭೇಟಿ ಕೊಟ್ಟು 1 ವಾರ ಆಗಿದೆ ಅಲ್ಲ. 1 ವಾರ ಆಗಿದೆ, ನೀವು ಬಂದ ಮೇಲೆ ನಿಮ್ಮ ಹತ್ರ ಸತ್ಯ ಹೇಳಿದಕ್ಕೆ ಆ ಹುಡುಗಂಗೆ ಅವ್ರು ಬೆದರಿಕೆ ಹಾಕಿರೋದು. ಈ ಮಾಹಿತಿ ಎಲ್ಲ ನಿಮಗ್ ಲಭ್ಯ ಆಗಿದೆ ಅಲ್ವಾ ಗೊತ್ತಿಲ್ಲ. ಆ ಹುಡುಗ ಸತ್ಯ ಹೇಳಿದಕ್ಕೆ ಬಾ ನಿನ್ಗೆ ಐತೆ ನಾಳೆ ಅಂತ ಅವ್ರುಗಳು ಸೂಸೈಡ್ ಯತ್ನ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಅವತ್ತು ಆ ಸ್ಥಳದಲ್ಲಿದ್ರಿ, ಆ ಪ್ರಾಂಶುಪಾಲರು ಇದ್ರು. ಇವತ್ತಲ್ಲ 3 ತಿಂಗಳಿಂದ ಸತತವಾಗಿ ಆ ಪ್ರಾಂಶುಪಾಲರ ಬಗ್ಗೆ ನಾವು ಎಲ್ಲಾ ವಿಚಾರಗಳನ್ನ ಬಯಲಿಗೆಳಿತಾ ಇದೀವಿ. ಆದ್ರೂ ಕೂಡ ಮೇಲಧಿಕಾರಿಗಳಾಗಿ ನೀವು ಇದುವರೆಗೂ ಒಂದು ಕ್ರಮಗಳನ್ನ ಕೈಗೊಳ್ತಾ ಇಲ್ಲ, ಯಾಕೆ? ಹಲೋ ಸರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಇಲ್ಲ, ಕಾಲ್ ಕಟ್ ಆಗಿಲ್ಲ. ಸರ್, ನನ್ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಇಲ್ಲ ಮೇಡಮ್, ಸರಿಯಾಗಿ ಕೇಳಿಸ್ತಾ ಇಲ್ಲ ತಮ್ಮ ಧ್ವನಿ. ಅಲ್ಲ, ನಾನೀಗ ಹೇಳಿದ್ ನಿಮಗೆ ಕೇಳಿಸ್ತಾ ಇಷ್ಟೊತ್ತು? ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಏನ್ ಹೇಳಿದ್ರೆ ಕೇಳಿಸ್ತಾ ಇಲ್ಲ. ಬಂದು ವಿಸಿಟ್ ಮಾಡಿದ್ರಲ್ಲ ಸರ್ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ? ಹಲೋ ಸರ್, ಇಂದಿರಾ ಗಾಂಧಿ ವಸತಿ ಶಾಲೆಗೆ ನೀವು ಮೇಡಮ್ ಸರಿಯಾಗಿ ನಿಮ್ ಲೈನ್ ಏನೋ ಸರಿ ಇಲ್ಲ ಮೇಡಮ್. 1 ಸೆಕೆಂಡ್ ಸರ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಹಂಗೆ ಇರಿ, ನಾನು ಲೈನ್ ಅಲ್ಲೇ ಕಾಲ್ ಮಾಡ್ತೀನಿ. ಇಲ್ಲಿ ಬನ್ನಿ. ಅಲ್ಲಿ ಅವ ಫಸ್ಟ್ ಮಾಡ್ದಲ್ಲ, ಅಲ್ಲಿ ಬಂತು. ಅವಾಗ
ಬಟ್ಟೆ ತೊಳೆಯೋಕೆ ಓಕೆ ಓಕೆ ಮಕ್ಕಳು ಮೇಡಮ್ ಅಲ್ಲಿ ಬೇರೆ ಮೇಲೆ ಅರ್ಧ ಊಟ ತನಕ ಬರೋಪ್ಪ ಅಲ್ಲಿ ಹಿಂದೆ ಹೋಗ್ತಿದ್ವಲ್ಲ ಮನೆ ಇದೆಯಲ್ಲ ನಿಮ್ಗೆ ಯಾರಾದ್ರೂ ಸಮಸ್ಯೆ ಕಾರ್ಡಲ್ಲಿ ಕಾಲ್ ಮಾಡಿ. ನೀವು ಟೀಚರಿಗೆ ಹೇಳಿದೀರಾ? ಒಂದ್ ನಿಮಿಷ ಮೇಡಮ್. ಅವ್ರು ಕೊಟ್ರೆ ಮಾಡ್ತೀವಿ ಅಲ್ಲ. ವಾರಕ್ಕೊಂದ್ಸಲ ನಿಮ್ಮ ಇವರು ಪೋಷಕರ ಜೊತೆ ಮಾತಾಡೋದು. ಏನ್ ಮಾಡ್ತಾರೆ? ಹುಷಾರಿಲ್ಲ ಅಂತ ಸಿಗ್ತಿದಾರಲ್ಲ ಅಲ್ಲಿ ಹೋಗ್ತೀವಿ ಮಾತ್ರ ಕೊಡ್ತಾರೆ. ಅದು ಆಸ್ಪತ್ರೆಗೆ ತೋರಿಸ್ತಾರೆ, ಅದು ಕೊಡ್ಬೇಕಿಲ್ಲ ಊರಿಗೆ ಕಳಿಸ್ತಾರೆ. ಊರಿಗೆ ಕಳಿಸ್ತಾರೆ. ಅಲ್ಲ ನೀವು ಇಲ್ಲಿ ಮಲ್ಕೊಂತೀರಲ್ಲ, ನೀವು ಕೇಳೋ ಸರ್ ನಾವು ಇಲ್ಲಿ ಮಲ್ಕೊಳ್ಳಲ್ಲ ಅಂತ ಕೇಳಿದ್ದೀರಾ ಟೀಚರ್ಸ್ ಯಾರಿಗಾದ್ರು? ಇಲ್ಲಿ ಮಲ್ಕೊಳಕ್ ಆಗಲ್ಲ ಸರ್ ಅಂತ ಏನ್ ಮಾಡ್ತಾರೆ? ಎದುರಿಸಿದ್ರೆ ಇನ್ನೇನ್ ಮಾಡ್ತಾರೆ? ಅದೇ ನಿಮಗೆ ಎದುರಿಸ್ತಾರಾ? ತುಂಬಾ ಎದುರಿಸ್ತಾರಾ? ಹೊಡಿತಾರಾ? ತಲೆಗೆಲ್ಲ ಹೊಡಿತಾರಾ? ಹನುಮಂತಪ್ಪ ಸರ್ ಕೋಲ್ ನೋಡೋದು ಏನು ನೋಡಲ್ಲ, ಕೋಲ್ ತೋರಿಸ್ತಾರೆ. ಇವ್ರೇನ್ ಮನುಷ್ಯರು ಅನ್ಕೊಂಡಿದಾರ ಮಕ್ಳಿಗೆ ಅಂತ ಬಿಟ್ರೆ. ಪಂಚನಾಡಿ ಶಾಲೆ ಅವ್ಯವಸ್ಥೆ ಬಗ್ಗೆ ಇರ್ಬೋದು, ಜೊತೆಗೆ ಈಗೊಂದು 3-4 ದಿನ ಹಿಂದೆ ಒಂದು ವಿದ್ಯಾರ್ಥಿ ಸೂಸೈಡ್ಗೆ ಯತ್ನ ಮಾಡಿರುವಂತ ವಿಚಾರಗಳಿರ್ಬೋದು, ನಿಮ್ಮ ಗಮನಕ್ಕೆ ಬಂದಿದ್ಯಾ ಸರ್? ಅದು ನಮ್ಮ ಗಮನಕ್ಕೆ ಬಂದಿದೆಯಮ್ಮ. ನಮ್ಮ ಆಫೀಸರ್ಸ್ ಕಳಿಸಿದ್ದೇವೆ, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ರಿಪೋರ್ಟ್ ಮೇಲೆ ಆಕ್ಷನ್ ಮಾಡ್ತೀವಿ ನಾವು 100%. ಎಷ್ಟು ದಿನ ಬೇಕು ಸರ್? 1 ವೀಕ್ ಆಗಿದೆ ಅವ್ರು ಬಂದು ವಿಸಿಟ್ ಮಾಡಿ ಹೋಗಿ. ಇಲ್ಲ, ವಿಸಿಟ್ ಮಾಡಿ 1 ವೀಕ್ ಅಲ್ಲಿ ಇಲ್ಲ, ಅವರು ಒಂದು 4-5 ಡೇಸ್ ಬ್ಯಾಕ್ ಆಗಿದೆ. ನಾವು ಇಲ್ಲಿ ಚೇರ್ಮನ್ ಇವತ್ತು 12ನೇ ತಾರೀಕು. ಓನಮ್ಮ, ನಾವು ಇಸ್ರೋ ಸಾಹೇಬ್ ಚೇಂಬರ್ ಇದ್ರಲ್ಲಿ ಇದ್ವಿ ನಾವು ಕಾರ್ಯಕ್ರಮದಲ್ಲಿ. ಈಗ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳುವಂತದಕ್ಕೆ ಏನೇನೆಲ್ಲ ಕ್ರಮ ತಗೋಬೇಕು ಅವೆಲ್ಲ ಕ್ರಮ ತಗೊಳ್ತೀವಿ ಮರ್ಸಿಲೆಸ್ಲಿ. ಓಕೆ ಸರ್, ಇದು 6 ದಿನದ ಹಿಂದಿನ ವಿಸಿಟ್ ಬಗ್ಗೆ. ಬಟ್ 3 ತಿಂಗಳ ಹಿಂದೆಯಿಂದನೂ ನಾವು ಸುದ್ದಿ ಮಾಡ್ತಾನೆ ಇದ್ದೀವಿ, ಈ ವಿಚಾರ ನಿಮ್ ಗಮನಕ್ಕೆ ತರ್ತಾನೆ ಇದೀವಿ. ಇಲ್ಲಮ್ಮ, ಅವರು ನಮ್ಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ನಮ್ಗೆ ವಿಷಯ ಗೊತ್ತಾಯ್ತು. ನೀವೇ ನಮ್ಗೆ ವಿಷಯ ಈಗ ಮಾತಾಡ್ತಾ ಇದ್ದೀರ ತಾವು, ಅರ್ಥ ಆಯ್ತಲ್ವಾ? ಅವ್ರ ಪಾಪ ರೆಪ್ರೆಸೆಂಟೇಷನ್ ಅವರೆಲ್ಲ ಬಂದಿದ್ರು, ಗಮನಕ್ಕೂ ತಂದಿದ್ದು. ನನಗೆ ಅದ್ ಮಾಹಿತಿ ಇರ್ಲಿಲ್ಲಮ್ಮ. ತಾವು ಈಗ ನನಗ್ ಮಾತಾಡ್ತಾ ಇದ್ದೀರಾ, ತಮ್ಮ ಚಾನಲ್ ಇಂದ ಆಗ್ಲಿ ತಾವಾಗ್ಲಿ ಈಗ ಮಾತಾಡ್ತಾ. ಇನ್ನೆಷ್ಟು ದಿನದಲ್ಲಿ ಕ್ರಮ ತಗೊಳ್ತೀರಾ ಸರ್? ಇನ್ನೊಂದು 2 ಡೇಸ್ ಒಳಗಡೆ ಕ್ರಮ ತಗೊಳ್ಳೋಣಮ್ಮ ಅವ್ರಿಗೆ. ಅಲ್ಲಲ್ಲ, ಈಗ ನಮಗೆ ಡಿಡಿ ಅವ್ರು ಹೇಳಿದ್ರು, ಬೆಂಗಳೂರು ಇಡಿ ಆಫೀಸರ್ ಪ್ರವೀಣ್ ಅವ್ರು ವಿಸಿಟ್ ಮಾಡಿದ್ರಲ್ಲ, ಅವರು ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿದ್ರು, ಹೌದಾ? ಸಸ್ಪೆನ್ಷನ್ ಮಾಡಿರುವಂತದ್ದು ನನ್ನ ಕ್ರಮ ಆಗಿರುವಂತದಕ್ಕೆ ಆಗಿದೆ. ಅದನ್ನ ನಮ್ದು ಈಗ ಇಡಿವರೆ ನಾನೇ ಮಾತಾಡ್ತಾ ಇರೋಂಥದ್ದು. ನೀವು ಯಾರಿಗೆ ಮಾತಾಡ್ತಿರೋ ಗೊತ್ತಿಲ್ಲ. ಅಲ್ಲ, ನೋಡಲ್ ಆಫೀಸರ್ ವಿಸಿಟ್ ಮಾಡಿದ್ರಲ್ಲ ಸರ್, ಅದೇ ಶಾಲೆಗೆ ನೋಡಲ್ ಆಫೀಸರ್ ಪ್ರವೀಣ್ ಅವರು. ನಾವೇ ಕಳಿಸಿದ್ದು ನೋಡಲ್ ಆಫೀಸರ್ ಅಂತ ಕಳಿಸಿದ್ವಿ. ಅದೇ ಜಸ್ಟ್ ಅವ್ರ ಹತ್ರ ಮಾತಾಡ್ದು ಅವರು ಸಸ್ಪೆಂಡ್ ಮಾಡಿದೀವಿ ಅಂದ್ರು. ಸತ್ಯನಾ ಸುಳ್ಳ ಅಂತ ಕೇಳ್ತಿರೋದಷ್ಟೇ. ಸತ್ಯ ಇರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ರೆಕಮೆಂಡೇಶನ್ ಮಾಡಿದ್ದಾರೆ. ನಾವು ನಿನ್ನೆ ಆದೇಶ ಹೊರಡಿಸಿದ್ದೀವಿ ಅಂತ ವಿಚಾರ ಇದೆ, ಆಯ್ತಲ್ಲಮ್ಮ? ನಾವು ಈಗ ಕ್ರಮ ತಗೊಂಡಿದ್ದೇವೆ. ಇನ್ನೇನ್ ಕ್ರಮ ತಗೊಳ್ಳೋಂಥದಕ್ಕೆ ಏನೇನಿದೆಯೋ ಅವೆಲ್ಲ ಕ್ರಮ ತಗೊಳ್ತೀವಿ ನಾವು. ಅಲ್ಲ ಸರ್, ನಮ್ಮ ಪ್ರಕಾರ ಆ ಸ್ಥಾನ, ನಮ್ಮ ಪ್ರಕಾರ ಅಂತಲ್ಲ ಪಾಪ ಗ್ರಾಮಸ್ಥರು, ಮಕ್ಕಳು, ಅಲ್ಲಿರುವಂತವ್ರೆಲ್ಲರೂ ಹೇಳ್ತಿರುವಂತದ್ದು ಆ ಸ್ಥಾನದಲ್ಲಿ ಮುಂದುವರಿ ಇದಿಲ್ಲ, ಮಕ್ಕಳನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ. ಈಗ ಅವರು ಆ ಸ್ಥಾನದಲ್ಲಿ ಇಲ್ಲಮ್ಮ, ಅವರು ಬೇರೆ ಸ್ಥಾನದಲ್ಲಿ ಇದಾರೆ. ಅವರು ಅವ್ರಿಗೆ ನಾವು ಏನ್ ಕ್ರಮ ತಗೋಬೇಕು ತಗೊಂಡಿದ್ದೇವೆ ಈಗ. ಅಲ್ಲ, ಅದು ಏನ್ ಕ್ರಮ ತಗೊಂಡಿದ್ದೀರಾ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಕ್ರಮ ತಗೊಂಡಿದೀನಿ ಅಂತಿದ್ರ, ಬಟ್ ಏನ್ ಕ್ರಮ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅವ್ರ ಕ್ರಮ ತಗೊಳ್ಳೋಂಥದ್ದಕ್ಕೆ ಈಗ ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದಾರಮ್ಮ. ಕ್ರಮ ತಗೊಂಡು ನೀವು ನಾಳೆ ನಮಗೆ ಫೋನ್ ಮಾಡಿ ನಾನು ಹೇಳ್ತೀನಿ ನಿಮ್ಗೆ ಏನ್ ಕ್ರಮ ತಗೊಂಡಿದೀವಿ ಅಂತ. ಸರ್, ನೀವ್ ಹೇಳಿದ್ರಿ ಕ್ರಮ ತಗೊಂಡಿದ್ದೀರಾ ಅಂತ. ಕ್ರಮ ತಗೊಳ್ತೀವಿ, ಎರಡಕ್ಕೂ ವ್ಯತ್ಯಾಸ ಇದೆ. ತಗೊಂಡಿದ್ದೀರಾ, ತಗೋಬೇಕಾ? ಇನ್ಸ್ಟಿಟ್ಯೂಷನ್ ಇಂದ ಶಿಫ್ಟ್ ಮಾಡಿದೀವಮ್ಮ, ಅವ್ರಿಗೆ ಇನ್ಸ್ಟಿಟ್ಯೂಷನ್ ಇಂದ ಶಿಫ್ಟ್ ಮಾಡಿದ್ದೇವೆ. ಒಂದು ಡಿಸಿಪ್ಲಿನರಿ ಆಕ್ಷನ್ ಗೆ ಈಗ ಆಲ್ರೆಡಿ ರಿಪೋರ್ಟ್ ನ ಕೊಟ್ಟಿದ್ದಾರೆ ಅವರು. ರಿಪೋರ್ಟ್ ಮೇಲೆ ನಾವು ಕ್ರಮ ತಗೊಳ್ಳೋಂಥದ್ದಕ್ಕೆ ಏನೇನ್ ಕ್ರಮ ತಗೋಬೇಕು ಅಕಾರ್ಡಿಂಗ್ ಟು ರೂಲ್ ಆ ಕ್ರಮ ತಗೊಳ್ಳೋಂಥದ್ದಕ್ಕೆ ನಾವು ಇಂದು ಮುಂದೆ ನೋಡ್ತಾ ಇಲ್ಲ. ಓಕೆನಾ? ಓಕೆ ಸರ್, ಇನ್ನ 2 ಡೇಸ್ ಅಲ್ಲಿ ಇದಕ್ಕೆಲ್ಲ ಕ್ಲಾರಿಟಿ ಕೊಡ್ತೀರಾ ಸರ್? ನಮ್ಮ ಆಯ್ತು, ಓಕೆ, ಖಂಡಿತ ಸರ್. ಧನ್ಯವಾದ ಸರ್ ಈಡೆನ್ಸ್ ಬಾನಿ ಜೊತೆ ಮಾತಾಡಿದ್ದಕ್ಕೆ. ಅಧಿಕಾರಿಗಳಿಗೆ ಸ್ವಲ್ಪನೂ ಕೂಡ ಜವಾಬ್ದಾರಿ ಅನ್ನೋದು ಇಲ್ಲ. ಯಾಕೆ ಅಂತ ಅಂದ್ರೆ ನಾನು ಇದ್ದೀನಿ, ಅದಕ್ಕೆ ಅವ್ರು ಏನ್ ಉತ್ತರ ಕೊಡ್ಬೇಕು ಅವರಿಗೆ ಕ್ಲಾರಿಟಿ ಇಲ್ಲ. ಅವ್ರು ಹೇಳ್ತಾರೆ ನೋಡಲ್ ಆಫೀಸರ್ ವಿಸಿಟ್ ಮಾಡಿದವರು ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾ ಇದ್ದಾರೆ ಶಿಫ್ಟ್ ಮಾಡಿದೀನಿ ಅಂತ ಹೇಳ್ತಿದ್ದಾರೆ. ಕ್ರಮ ತೆಗೆದುಕೊಂಡಿದೆ ಅಂತ ಹೇಳ್ತಾರೆ, ಕ್ರಮ ತಗೊಳ್ಬೇಕು ಅಂತ ಹೇಳ್ತಾರೆ. ಅವ್ರಗಳಲ್ಲೇ ಗೊಂದಲ, ಅವ್ರಗಳಲ್ಲೇ ಕ್ಲಾರಿಟಿ ಇಲ್ಲ. ಈ ರೀತಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ.
ಯಾಕೆ ಆ ಮಗು ಸೂಸೈಡ್ ಯತ್ನ ಮಾಡಿದೆ ಅಂದ್ರೂ ಇವ್ರಿಗೆ ಕ್ರಮ ತಗೊಳಕ್ಕೆ 1 ವಾರ ಆಗಿದೆ, ಆ ಕಾರ್ಯಕ್ರಮದಲ್ಲಿ ಬಿಸಿ ಇದೆ, ಈ ಕಾರ್ಯಕ್ರಮದಲ್ಲಿ ಬಿಸಿ ಇದೆ ಅಂತ ಹೇಳ್ತಾರಲ್ಲ, ಅಷ್ಟು ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ? ಅವ್ರ ಮಕ್ಳಿಗೆ ಏನಾದ್ರೂ ಇದೇ ರೀತಿ ಪರಿಸ್ಥಿತಿ ಬಂದಿದ್ರೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗಿ ಕುತ್ಕೋತಿದ್ರಾ? ಯಾವ್ದಾದ್ರು ಕಾರ್ಯಕ್ರಮಕ್ಕೆ ತಲೆ ಕೆಡ್ಸ್ಕೊತಿದ್ರಾ? ಎಷ್ಟೊದ್ ಬೇಕು ಒಬ್ರು ವಿರುದ್ಧ ಆಕ್ಷನ್ ತಗೊಳಕ್ಕೆ? ಎಷ್ಟೊದ್ ಬೇಕು ಒಬ್ರು ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ? ಎಷ್ಟು ದಿನ ಬೇಕು ಈ ಶಾಲೆ ಬಗ್ಗೆ ಕ್ರಮ ತಗೊಳಕ್ಕೆ? ಸತತ 3 ತಿಂಗಳಿಂದ ನಾವು ನ್ಯೂಸ್ ಮಾಡ್ತಾ ಇದೀವಿ, ಸತತ 3 ತಿಂಗಳಿಂದ ಇದ್ರ ಬಗ್ಗೆ ನಾವು ಗಮನಕ್ಕೆ ತರ್ತಾ ಇದೀವಿ. ಒಂದ್ ಆಕ್ಷನ್ ತಗೊಳಕ್ಕೆ ಇವ್ರುಗಳಿಗೆ ದಿನ ದೂಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ನಡೆಸ್ತಾ ಇದ್ದಾರೆ ಇವರು? ಸರ್ಕಾರಿ ಶಾಲೆಗಳು ಯಾರಿಂದ ಮುಚ್ತಾ ಇರೋದು? ಮಕ್ಳು ಅಧಿಕಾರಿಗಳಿಂದ ಮುಚ್ತಾ ಇರೋದು. ಅಧಿಕಾರಿಗಳು ಏನ್ ಮಾಡ್ತಾ ಇದೀರಾ? ಹಾಗಾದ್ರೆ ಒಬ್ರಲ್ಲ, ಅಲ್ಲಿನ ಪ್ರಾಂಶುಪಾಲರು ಇರ್ಬೋದು, ನೋಡಲ್ ಆಫೀಸರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕೇಳ್ತಾ ಇರೋ ಪ್ರಶ್ನೆ ಇದು. ಪ್ರತಿಯೊಬ್ರು ಏನ್ ಜವಾಬ್ದಾರಿ ತಗೊಂಡಿದ್ದೀರಾ? ಏನ್ ಆಕ್ಷನ್ ತಗೋತಾ ಇದ್ದೀರಾ ತಪ್ಪಿತಸ್ಥರ ವಿರುದ್ಧ? ಇವತ್ತು ಒಂದ್ ಸಣ್ಣ ತಪ್ಪು ಮಾಡ್ತಾರೆ ಅಂತ ಬಿಡ್ತೀರಾ, ನಾಳೆ ದಿನ ದೊಡ್ಡ ತಪ್ಪು ಮಾಡ್ತಾರೆ. ಇವತ್ತು ಸೂಸೈಡ್ ಯತ್ನ ಮಾಡಿದಾನೆ, ನಾಳೆ ಸೂಸೈಡ್ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳು ಯಾರಿಗೆ ಕೇಳ್ತೀರಾ ಬಂದು? ಎಷ್ಟು ಗಮನಕ್ಕೆ ತರಬೇಕು? ಯಾಕೆ ನಿಮಗ್ ಗೊತ್ತಿಲ್ವಾ? ಪ್ರತಿಯೊಂದನ್ನು ನಾವು ಸುದ್ದಿ ಮಾಡುವಂತವ್ರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ನೀವು ಎಷ್ಟೊಂದು ಜನಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ರೆ ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು. ಇದೇ ವಿಚಾರವನ್ನ ನಿಮ್ಮ ಹತ್ರ ಹೇಳ್ತಾರೆ ಅಂತ ಆಗ್ಲೇ ರೈತ ಸಂಘದ ಮುಖಂಡರುಗಳು ಮಾತಾಡ್ತಾ ಇದ್ರು, ಅಧ್ಯಕ್ಷರು ಮಾತಾಡ್ತಾ ಇದ್ರು. ಅವ್ರುಗಳೆಲ್ಲ ಹೇಳ್ತಿರೋದು, ನಾವು ಪ್ರತಿಯೊಬ್ಬರಿಗೂ ಬೇರೆ ನಂಬರ್ಗಳಿಂದ ಕರೆ ಮಾಡ್ತಾ ಇದ್ವಿ ಮೇಡಮ್, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಷ್ಟು ಭಯನ ನಿಮ್ಗೆ ಮಾತಾಡಕ್ಕೆ? ಒಬ್ರು ವಿರುದ್ಧ ಆಕ್ಷನ್ ತಗೊಳಕ್ ನಿಮ್ಗೆ ಇಷ್ಟು ಭಯನ? ಏನ್ ಮಾಡಿದಾರೆ ಅಂತದ್ದು ಪ್ರಾಂಶುಪಾಲರು ನಿಮ್ಗಳಿಗೆಲ್ಲ? ಯಾಕೆ ಅವ್ರ ವಿರುದ್ಧ ಆಕ್ಷನ್ ತಗೊಳಕ್ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದೀರಾ? ಇವತ್ತು ಈ ಶಾಲೆಯಿಂದ ಇನ್ನೊಂದು ಶಾಲೆಗೆ ಶಿಫ್ಟ್ ಮಾಡಿದ್ರೆ ಪರಿಹಾರ ಅಲ್ಲ, ಪರಿಹಾರ ಅಲ್ಲ ಅದು. ಆಯ್ತಾ? ನಾನ್ ತೋರಿಸ್ತೀನಿ ಅವ್ರ ದರ್ಪ ಯಾವ ರೀತಿ ಆಗಿದೆ, ಅವ್ರ ಅಹಂಕಾರ ಯಾವ ರೀತಿ ಆಗಿದೆ ಅಂತ ಒಂದು ವಿಜುವಲ್ಸ್ ಇದೆ, ನಾನು ತೋರಿಸ್ತೀನಿ ಅವ್ರ ವರ್ತನೆ ಯಾವ ರೀತಿ ಆಗಿದೆ ಅಂತ. ಅಧಿಕಾರಿಗಳು ಬಂದು ಅಥವಾ ಯಾರು ರೈತ ಮುಖಂಡರಿದ್ದಾರೆ ಬಂದು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಲ್ಲ, ಬೇಜವಾಬ್ದಾರಿತನದ ಉತ್ತರವನ್ನ ಕೊಡ್ತಾರೆ. ಜೊತೆಗೆ ಉಡಾಫೆ ಉತ್ತರ, ದೌರ್ಜನ್ಯ ಮಾಡಕ್ ಬಂದಿದ್ದೀರಾ. ಯಾರ್ ಕುಮ್ಮಕ್ಕಿನಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಪ್ರಾಂಶುಪಾಲರು? ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ? ಕೇಳಿ, ಸ್ಪಷ್ಟನೆ ಕೇಳಿದ್ರೆ ದೌರ್ಜನ್ಯ ಅಂತ ಹೇಳ್ತಾರೆ ಪ್ರಿನ್ಸಿಪಾಲ್. ಒಮ್ಮೆ ಕೇಳಿಸ್ಕೊಳ್ಳಿ ಫಸ್ಟ್ ಅವ್ರು ಏನ್ ಮಾತಾಡಿದ್ರು ಅಂತ, ಆಮೇಲೆ ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಸಿಚುವೇಶನ್. ಮೇಡಮ್, ಯಾರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾ ಇಲ್ಲ. ನೀವು ಅಟ್ಲೀಸ್ಟ್ ಮಕ್ಕಳು ಬಗ್ಗೆ ಮಾಡಿ ಮೇಡಮ್. ಹೆಣ್ಮಕ್ಳು ಬಂದಿದ್ವಲ್ಲ, ಆಗ್ತಿಲ್ಲ ಇದು ಅಷ್ಟೇ. ಯಾರು ದೌರ್ಜನ್ಯ ಮಾಡ್ತಿಲ್ಲ ಮೇಡಮ್. ಮೇಡಮ್, ನೀವು ಒಬ್ರು ಸ್ಟೂಡೆಂಟ್ ಆಗಿಲ್ವಾ? ನೀವು ಓದಿಲ್ವಾ? ಮಕ್ಕಳ ಬಗ್ಗೆ ಒಂದು ಕಾಳಜಿ ಇಲ್ವಾ ಮೇಡಮ್? ಮೇಡಮ್ ಕ್ಲೀನ್ನೆಸ್ ಬಗ್ಗೆ ಕೇಳಿ ಮೇಡಮ್. ಅಲ್ಲ ನೀವು ಮಲ್ಕೊಳಕ್ಕೆ ಇರಬಾರ್ದು. ಅವ್ರು ಹಾಕೋ ಬಟ್ಟೆ ತಟ್ಟೆ ಕ್ಲೀನ್ ಇರಬೇಕು, ಬೇರೆ ಮಕ್ಕಳು ಕ್ಲೀನ್ ಇರಲ್ಲ ನೋಡಿ. ಅವ್ರ ರೆಸ್ಪಾನ್ಸ್ ಇಲ್ಲ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅವರು ಪ್ರಿನ್ಸಿಪಲ್ ಸರಿ ಇಲ್ಲ ಸ್ಕೂಲಲ್ಲಿ. ಕೇಳಿಸ್ಕೊಂಡ್ರಲ್ಲ, ಬಂದಂತಹ ಆ ರೈತ ಮುಖಂಡರು, ಆ ಸಂಘಟನೆಯವರೆಲ್ಲರೂ ಬಂದು ಒಂದು ಪ್ರಶ್ನೆ ಮಾಡ್ತಾರೆ, ಜಸ್ಟ್ ಸ್ಪಷ್ಟನೆ ಕೇಳ್ತಾರೆ ಅಷ್ಟೇ. ಅವ್ರೇನ್ ದೌರ್ಜನ್ಯ ಮಾಡ್ಲಿಕ್ಕೋ ಉದ್ದೇಶ ಪೂರ್ವಕವಾಗ ಯಾವುದಕ್ಕೂ ಬಂದಿಲ್ಲ. ಅವ್ರುಗಳು ಬಂದಿರೋದು ಜಸ್ಟ್ ಅದಕ್ಕೂ ಮುಂಚೆ ಇಡೀ ಶಾಲೆನ ನೋಡಿದ್ದಾರೆ. ಶಾಲೆಯಲ್ಲಿ ಆ ಮಕ್ಳು ಪರಿಸ್ಥಿತಿನ ಮಕ್ಳು ಬಾಯಲ್ಲೇ ಕೇಳಿದ್ದಾರೆ. ಅದಾದ್ಮೇಲೆ ಈ ರೀತಿಯಾಗೆಲ್ಲ ಇದೆ ಮೇಡಮ್, ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ರೆ ನೀವು ನನ್ನ ಮೇಲೆ ದೌರ್ಜನ್ಯ ಮಾಡಕ್ ಬಂದಿದ್ದೀರಾ, ಉದ್ದೇಶ ಪೂರ್ವಕವಾಗಿ ಮಾತಾಡಕ್ ಬಂದಿದ್ದೀರಾ ಅಂತಿರಲ್ಲ. ಇವ್ರೆ ಆ ಪ್ರಾಂಶುಪಾಲರು, ಪ್ರೀತಿ ಇವ್ರೆ ಆ ಶಾಲೆಯನ್ನ ನಿಭಾಯಿಸ್ತಾ ಇರುವಂತ ಪ್ರಾಂಶುಪಾಲರು. ಸೊ ಅವ್ರು ನೋಡಿ ಏನಾದ್ರೂ ಮಕ್ಕಳಿಗೆ ಸರಿಯಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಇರುವಂತದ್ದು, ಮಾಡ್ಕೊಟ್ಟಿಲ್ಲ, ಇಷ್ಟೆಲ್ಲ ನ್ಯೂಸ್ ಆಗ್ತಾ ಇದೆ ಅನ್ನೋ ಒಂದು ಗಿಲ್ಟ್ ಫೀಲ್ ಇದೆಯಾ ಅವ್ರ ಮುಖದಲ್ಲಿ? ಯಾಕೆ ಇವ್ರ ಮೇಲೆ ಎಲ್ರಿಗೂ ಇಷ್ಟೊಂದು ಅಧಿಕಾರಿಗಳಿಗೆ ಸಾಫ್ಟ್ ಕಾರ್ನರು? ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅವ್ರ ಮೇಲೆ? ಎಷ್ಟು ಬಾರಿ ನಾವುಗಳನ್ನ ಕ್ರಮ ತಗೊಳ್ಳಿ ಅಂತ ನಾವ್ ಎಷ್ಟು ಬಾರಿ ಮನವಿ ಮಾಡ್ಬೇಕು, ಎಷ್ಟು ಬಾರಿ ಅವ್ರಿಗೆ ವಿಚಾರಗಳನ್ನ ಮುಟ್ಟಿಸ್ಬೇಕು, ಆದ್ರೂ ಕೂಡ ಇದುವರೆಗೂ ಒಂದು ಕ್ರಮಗಳನ್ನ ಕೈಗೊಂಡಿಲ್ಲ. ಯಾಕೆ ಅವ್ರ ಮನೆಯವ್ರದ್ದಾಗಿದ್ರೆ ಇದೇ ರೀತಿ ಬಿಟ್ಬಿಡ್ತಾ ಇದ್ರಾ? ಅವ್ರಿಗೆ ಹೇಳಿ ಬಂದ್ಬಿಟ್ಟು ಅವ್ರ ಮಕ್ಳನ್ನ ಅದೇ ಶಾಲೆಯಲ್ಲಿ ಓದಿಸ್ಬೇಕು ಅಂತ, ಅವ್ರಿಗೆ ಹೇಳಿ 2 ದಿನ ಹೋಗಿ ಕುತ್ಕೊಳ್ಳಿ ಅಂತ. ಸರ್ಕಾರದ ಅನುದಾನದಲ್ಲಿ ಇವ್ರು ಅಭಿವೃದ್ಧಿ ಮಾಡ್ತಾ ಇಲ್ಲ, ತಾನ್ ಮಾತ್ರ ಅಭಿವೃದ್ಧಿ ಆಗ್ತಿರ್ಬೋದು. ಆಯ್ತಾ? ಸರ್ಕಾರದ ಹಣದಲ್ಲಿ ಇವ್ರಿಗೆ ಅಭಿವೃದ್ಧಿ ಮಾಡಕ್ ಮೀನಾಮೇಷ ಇನ್ನೇನಾದ್ರೂ ಇವ್ರ ಮನೆಯಿಂದ ಬಂದು ಹಣ ಕಾಸು ಹಾಕಿ ಮಕ್ಳಿಗೆ ಏನಾದ್ರೂ ಸ್ವಲ್ಪ ಅಭಿವೃದ್ಧಿ ಮಾಡ್ಬಿಡಿ ಅಂತ ಅಂದ್ರೆ ಇನ್ನೆಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಇವರು.
ಸರ್ಕಾರದ ಅನುದಾನದಲ್ಲೇ ಅವ್ರಿಗೆ ಒಂದು ಸ್ವಲ್ಪ ಶಾಲೆಗೆ ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟಿಗಳನ್ನ ಇವ್ರ ಕೈಲಿ ಕೊಡಕ್ ಆಗ್ತಾ ಇಲ್ಲ ಅಂತ ಆದ್ರೆ ಸರ್ಕಾರದ ಅನುದಾನ ಎಲ್ಲಿ ಹೋಗ್ತಾ ಇದೆ? ಕಂಪ್ಲೀಟ್ ಮಾಹಿತಿ ಕೊಡ್ಬೇಕು ಇವರು. ಸರ್ಕಾರ ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ, ಯಾರ ಮನೆಗೆ ಹಾಕ್ತಾ ಇದ್ದಾರೆ ಇವರು? ಮಕ್ಳಿಗಂತೂ ಒಂದು ಫೆಸಿಲಿಟಿಗಳನ್ನ ಕೊಡ್ತಾ ಇಲ್ಲ ಅಂತ ಅಂದ್ಮೇಲೆ ಅವ್ರು ಅವಾಗಲೇ ರೈತ ಸಂಘದ ಮುಖಂಡರು ಹೇಳ್ತಾ ಇದ್ರು, ಗ್ಯಾಸ್ ಬಿಡಲ್ಲ, ಧಾನ್ಯಗಳು ಬಿಡಲ್ಲ, ಎಲ್ಲಾನು ಮಾರ್ಕೋತಾರೆ ಅಂತ. ಶಾಲೆಗೆ ಬರೋ ಮಕ್ಳದ್ದು ಧಾನ್ಯಗಳನ್ನ ಮಾರಿ ಇವರು ಜೀವನ ಮಾಡ್ಬೇಕಾ? ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ? ಸಂಬಳನೂ ಅಲ್ದಾನೆ ನಿಮಗ್ ಗಿಂಬಳ ಬೇಕಾ? ಅದು ಮಕ್ಳು ಧಾನ್ಯಗಳನ್ನ ಮಾರಿ ನೀವು ಜೀವನ ಮಾಡ್ಬೇಕಾ? ಇಷ್ಟೊಂದೆಲ್ಲ ಹೇಳಿದ್ರು, ಬೇರೆ ಯಾರಿಗಾದ್ರೂ ಇಷ್ಟೊಂದೆಲ್ಲ ಬಂದು ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ರೆ ನನಗೆ ಈ ಕೆಲ್ಸನೂ ಬೇಡಪ್ಪ, ಬೇಡ ನಾನು ಹೋಗ್ಬಿಡ್ತೀನಿ ಅಂತ ನೀವು ಅದೇ ಸ್ಥಾನ ಬೇಕು ಅಂತ ಕೂತಿದ್ದೀರಾ ಅಂತ ಅಂದ್ರೆ ಯಾರ ಕುಮ್ಮಕ್ಕಿನಿಂದ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು? ಯಾರ ಕುಮ್ಮಕ್ಕಿನಿಂದ ನೀವು ಈ ರೀತಿಯಾಗಿ ಉತ್ತರಗಳನ್ನ ಕೊಡ್ದನೆ ಕಣ್ಮುಚ್ಕೊಂಡು ಓಡಾಡುವಂತ ಕೆಲಸ ಮಾಡ್ತಾ ಇದ್ದೀರಾ? ಎಸ್ಕೇಪ್ ಆಗ್ಲಿಕ್ಕೆ ಮಾಡ್ತಿದ್ದೀರಾ? ಪ್ರತಿ ಒಂದು ಯಾರಾದ್ರೂ ಹೋಗಿ ಆ ಗ್ರಾಮದವರು ಪ್ರಶ್ನೆ ಮಾಡಿದ್ರೆ ಈ ಪ್ರಾಂಶುಪಾಲರು ಮಾಡೋ ಕೆಲಸ ಏನ್ ಗೊತ್ತಾ? ಹೋಗಿ ಕಂಪ್ಲೇಂಟ್ ಕೊಡೋದಂತೆ, ಅವ್ರ ಮೇಲೆ FIR ಹಾಕ್ಸೋದಂತೆ. ಈಗ ನಿಮ್ ಮೇಲೆ FIR ಹಾಕ್ಸ್ತಾರೆ, ಹೋಗಿ ಉತ್ತರ ಕೊಡಿ, ಗೊತ್ತಾಗುತ್ತೆ. ಪ್ರತಿ ಸಲಿನೂ ಬರೀ FIR ಮಾಡ್ಸೋದಲ್ಲ, ನಿಮ್ ಮೇಲೆ FIR ಆದಾಗ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೋಗಿ ಉತ್ತರಗಳನ್ನ ಕೊಡ್ಬೇಕು ನೀವು. ಉತ್ತರಗಳನ್ನ ಕೊಟ್ಟು ಮಕ್ಳಿಗೆ ನ್ಯಾಯ ಕೊಡ್ಸೋ ಗಂಟನೆ ಯಾವುದೇ ಕಾರಣಕ್ಕೂ ಇಲ್ಲ. ಎಷ್ಟೋ ಜನ ಆ ಹುದ್ದೆಗೆ ಶಿಕ್ಷಕರಂತ ಇರ್ಬೋದು, ಪ್ರಾಂಶುಪಾಲರು, ಶಿಕ್ಷಣ ಇಲಾಖೆಯಲ್ಲಿ ಇರುವಂತ ಪ್ರತಿಯೊಬ್ರು ಶಿಕ್ಷಕರು ಏನಿದ್ದಾರೆ ಮಕ್ಳಿಗೆ ವಿದ್ಯಾಭ್ಯಾಸ ಹೇಳೋದು, ಅವ್ರನ್ನೆಲ್ಲರೂ ಮಕ್ಳುಗಳು ಎರಡನೇ ತಂದೆ ತಾಯಿ ತರ ನೋಡ್ತಾ ಇರ್ತಾರೆ. ಆದ್ರೆ ನೀವು ಅದಕ್ಕೆ ಕಳಂಕ ತರ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮಿಂದ, ನಿಮ್ಮಂತವರಿಂದ ಎಷ್ಟೋ ಒಳ್ಳೆ ಟೀಚರ್ಸ್ ಗಳಿಗೆ, ಶಿಕ್ಷಕರಿಗೆ ಒಂದ್ ರೀತಿಯಾಗಿ ಮರ್ಯಾದೆ ಹೋಗುತ್ತೆ. ಕಳಂಕ ತಂದ್ಬಿಡ್ತೀರಾ ಆ ವೃತ್ತಿಗೆನೆ. ಆಗಲ್ಲ ಅಂತ ಅಂದ್ರೆ ನನ್ ಕೈಲಿ ಆಗಲ್ಲ ಅನ್ಬಿಟ್ಟು ಹೋಗಿ, ಇಲ್ಲ ಅಂದ್ರೆ ಟೀಚರ್ಸ್ಗಳು ಒಬ್ಬರು ಪ್ರಾಂಶುಪಾಲರಾಗಿ ಮಕ್ಳಿಗೆ ಕೊಡೋ ವ್ಯವಸ್ಥೆ ಕೊಡಿ. ನಿಮ್ ಜೊತೆಗೆ ಆ ಹಿಂದಿ ಟೀಚರ್ ಯಾರು, ಹನುಮಂತು, ನಿಮಗ್ ಕುಮ್ಮಕ್ ಕೊಡೋದವ್ರು. ಯಾಕೆ? ಅವ್ರ ಮನೇಲಿ ಯಾರು ಮಕ್ಳಿಲ್ವಾ? ಅವ್ರ ಮನೇಲಿ ಯಾವ ಅವ್ರ ಮಕ್ಳನ್ನು ಕರ್ಕೊಂಡ್ಬಂದ ಅದೇ ಶಾಲೆಯಲ್ಲಿ ಕೂರಿಸ್ಕೊಂಡು ಅದೇ ಮಕ್ಳು ಮಧ್ಯೆ ಕೂರಿಸ್ಕೊಂಡು ಪಾಠ ಹೇಳ್ಕೊಡಕ್ ಹೇಳಿ, ಆಗ ನಾನು ಮೆಚ್ತೀನಿ. ಅದನ್ನ ಬಿಟ್ಟು ನಿಮ್ಗಳ ಸ್ವಾರ್ಥಕ್ಕೋಸ್ಕರ, ನಿಮ್ಗಳ ಜೀವನಕ್ಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡೋ ಯಾವ ರೈಟ್ಸು ನಿಮ್ಗೆ ಕೊಟ್ಟಿಲ್ಲ ಸರ್ಕಾರ, ಆಯ್ತಾ? ಇದನ್ನ ಕೊಡೋಕ್ ಯಾರಿಂದನೂ ಆಗಲ್ಲ. ಪ್ರತಿ ಒಂದು ಮಕ್ಳಿಗೂ ತಮ್ಮ ಹಕ್ಕುಗಳನ್ನ ಪಡೆಯೋ ರೈಟ್ಸ್ ಇದೆ, ಅದನ್ನ ಕೇಳ್ತಾರೆ, ಕೇಳಿ ಪಡ್ಕೋತಾರೆ. ಕೇಳಿದ್ರು ಅನ್ಬಿಟ್ಟು ನಿಮಗೆ ಅವ್ರಿಗೆ ಶಿಕ್ಷೆ ಕೊಡೋ ಯಾವ ಅಧಿಕಾರನೂ ಇಲ್ಲ. ಪ್ರಾಂಶುಪಾಲರಿಗೆ ಎಷ್ಟಿದೆ ಅಷ್ಟೇ ಲಿಮಿಟ್ ಅಲ್ಲಿ ಇರ್ಬೇಕು, ಅದನ್ನ ಮೀರಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಆ ಕೆಲಸ ನೀವು ಆಲ್ರೆಡಿ ಮಾಡಿದ್ದೀರಾ, ಅದಕ್ಕೆ ನಿಮ್ಗೆ ಶಿಕ್ಷೆ ಆಗ್ಬೇಕು, ಕ್ರಮ ಆಗ್ಬೇಕು. ಅಲ್ಲಿವರೆಗೂ ಯಾರು ಕೂಡ ಇದನ್ನ ಬಿಡಲ್ಲ. ಯಾಕೆ ಅಂದ್ರೆ ಪ್ರತಿ ಒಂದು ಮಗುವಿನ ಕಣ್ಣೀರು ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡಲ್ಲ. ಇದನ್ನ ನಾವು ಎಚ್ಚರಿಸ್ತಾನೆ ಬಂದಿದೀವಿ 3 ತಿಂಗಳಿಂದನೂ. ಎಚ್ಚೆತ್ಕೊಳ್ಳಿ ಅಂತ ನೀವು ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಿದ್ದೀರಾ ಹೊರತು ನನ್ನಲ್ಲಿರುವಂತ ತಪ್ಪನ್ನ ನಾನು ಸರಿಪಡಿಸ್ಕೋತೀನಿ ಅಂತ ಯಾವುದೇ ಕಾರಣಕ್ಕೂ ಒಂದು ಕ್ರಮಕ್ಕೂ ಕೂಡ ಮುಂದಾಗ್ತಾ ಇಲ್ಲ ನೀವು ಅಂತ ಅಂದ್ರೆ ನಿಮ್ಮ ಹಿಂದೆ ಯಾವ ಅಧಿಕಾರಿಗಳಿದ್ದಾರೋ, ನಿಮ್ಮ ಹಿಂದೆ ಯಾವ ಜನಪ್ರತಿನಿಧಿಗಳಿದ್ದಾರೋ ನಮಗ್ ಗೊತ್ತಿಲ್ಲ. ಯಾರ ಕುಮ್ಮಕ್ಕಿನಿಂದ ನೀವು ಈ ರೀತಿಯಾಗಿ ಆಡ್ತಿದ್ದೀರೋ ನಮಗ್ ಗೊತ್ತಿಲ್ಲ. ಆದ್ರೆ ಈ ಅಹಂಕಾರ, ಈ ದುರಹಂಕಾರ, ಈ ದರ್ಪ, ದೌರ್ಜನ್ಯ ಇದ್ಯಾವುದೂ ನಡೆಯಲ್ಲ, ಆಯ್ತಾ? ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಆದ್ರೆ 2 ದಿನದಲ್ಲಿ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ನಿಮ್ಮ ವಿರುದ್ಧ ಯಾವ ಕ್ರಮಗಳನ್ನ ಕೈಗೊಳ್ತಾರೆ ಅಂತ. ಕ್ರಮಗಳನ್ನ ಕೈಗೊಳ್ಳಲೇಬೇಕು, ಇದು ಮೇಲಧಿಕಾರಿಗಳಾಗ್ಲಿ ಅಥವಾ ಯಾರು ಅಲ್ಲಿನ ಲೋಕಲ್ ಅಧಿಕಾರಿಗಳು ಯಾರಿದ್ದಾರೆ ಯಾರಾದ್ರೂ ಆಗ್ಲಿ. ಆದ್ರೆ ನೀವು ಇದೇ ಹುದ್ದೆಯಲ್ಲಿ ಮುಂದುವರಿತು ಅಂತ ಅಂದ್ರೆ ಇಲ್ಲ ಶಾಲೆನ ಮುಚ್ಚಿಸ್ಬೇಕಾಗುತ್ತೆ, ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಆ ಹುದ್ದೆಯಿಂದ ಇಳಿಸ್ಬೇಕಾಗುತ್ತೆ. ನಿಮ್ಮ ಮೇಲೆ ಶಿಕ್ಷಕರಿಗೆ ಯಾರು ಕೂಡ ಈ ಶಾಲೆಗೆ ತಂದು ಮಕ್ಕಳನ್ನ ಸೇರ್ಸಲ್ಲ ಅಂದ ಮೇಲೆ ಶಾಲೆ ಬೇಕಾಗಿಲ್ಲ. ಎಲ್ಲ ನೋಡ್ರಿ, ಇಲ್ಲೆಲ್ಲ ತಿಗಣೆ ನೋಡ್ರಿ ಸರ್, ಮಲ್ಕೊಳಕ್ ಬಿಡಲ್ಲ ನಿಮಗೆ ಇವೆಲ್ಲ? ನೋಡ್ರಿ ಸರ್ ಇಲ್ಲೇ ಇಲ್ಲ ಎಲ್ಲ ತಿಗಣೆ ಸರ್, ನೋಡ್ರಿ ಸರ್ ಇದು ನೋಡ್ರಿ ಮಿಸ್ ಇದೆಲ್ಲ ತಿಗಣೆ. ಇಲ್ಲಿ ಬನ್ನಿ, ಅಲ್ಲಿ ನೋಡು, ಅಲ್ಲಿ ಅವ ಫಸ್ಟ್ ಮಾಡ್ದಲ್ಲ, ಅಲ್ಲಿ ಬಂತು ಅದು ತಿಗಣೆ ಅಲ್ಲ, ಅಲ್ಲೇ ಇದಾವೆ. ಬಟ್ಟೆ ತೊಳೆಯಕ್ಕೆ ಮಕ್ಕಳು ಮೇಡಮ್ ಅಲ್ಲಿ ಬೇರೆ ಮೇಲೆ ಅರ್ಧ ಊಟ ಬರೋ ಪಾಪ ಅಲ್ಲಿ ಹಿಂದೆ ಹೋಗ್ತಿದ್ವಲ್ಲ, ಮನೆ ಇದೀವಲ್ಲ
ಏರಿಯಾದ ಅಂದ್ಬಿಟ್ಟು ನಿಮ್ಗೆ ಯಾರಾದ್ರೂ ಸಮಸ್ಯೆ ಮಾಡೋದು ಸಮಸ್ಯೆ ಮಾಡಿದ್ರೆ ಆ ಕಾರ್ಡಲ್ಲಿ ಕಾಲ್ ಮಾಡಿ. ನೀವು ಟೀಚರ್ಗೆ ಹೇಳಿದೀರಾ? ಒಂದು ನಿಮಿಷ ಮೇಡಮ್. ವಾರಕ್ಕೆ ಒಂದ್ಸಲನೂ ಕೊಡಲ್ಲ. ಅವ್ರು ಕೊಟ್ರೆ ಮಾಡ್ತೀವಿ. ವಾರಕ್ಕೆ ಒಂದ್ಸಲ ನಿಮ್ಮ ಇವ್ರು ಪೋಷಕರ ಜೊತೆ ಮಾತಾಡೋದು. ಹುಷಾರಿಲ್ಲ ಅಂತ ಇರ್ತಿದಾರಲ್ಲ ನರ್ಸ್ಬೇಕು, ಅಲ್ಲಿ ಹೋಗ್ತೀವಿ ಮಾತ್ರ ಕೊಡ್ತಾರೆ. ಅದು ಆಸ್ಪತ್ರೆಗೆ ತೋರಿಸ್ತಾರೆ, ಅದು ಕಡಿಮೆ ಮೇಲೆ ಊರಿಗೆ ಕಳಿಸ್ತಾರೆ. ಅಲ್ಲ ನೀವು ಇಲ್ಲಿ ಮಲ್ಕೊಂತೀರಲ್ಲ, ನೀವು ಕೇಳೋ ಸರ್ ನಾವು ಇಲ್ಲಿ ಮಲ್ಕೊಳ್ಳಲ್ಲ ಅಂತ ಕೇಳಿದ್ದೀರಾ ಟೀಚರ್ಸ್ ಯಾರಿಗಾದ್ರು? ಇಲ್ಲಿ ಮಲ್ಕೊಳಕ್ ಆಗಲ್ಲ ಸರ್ ಅಂತ ಏನ್ ಮಾಡ್ತಾರೆ? ಎದುರಿಸಿದ್ರೆ ಇನ್ನೇನ್ ಮಾಡ್ತಾರೆ? ಅದೇ ನಿಮಗೆ ಎದುರಿಸ್ತಾರಾ? ತುಂಬಾ ಎದುರಿಸ್ತಾರಾ? ಹೊಡಿತಾರಾ? ತಲೆಗೆಲ್ಲ ಹೊಡಿತಾರಾ? ಹನುಮಂತಪ್ಪ ಸರ್ ಕೋಲ್ ನೋಡೋದು ಏನು ನೋಡಲ್ಲ, ಕೋಲ್ ತೋರಿಸ್ತಾರೆ. ಇವ್ರೇನ್ ಮನುಷ್ಯರು ಅನ್ಕೊಂಡಿದಾರ ಮಕ್ಳಿಗೆ ಅಂತ? ಓದ್ಲಿ ಅಂತ ಮಕ್ಳ ಪೇರೆಂಟ್ಸ್ ಗಳು ಊರಿಂದ ಊರಿಗೆ ಕಳಿಸಿರ್ತಾರೆ. ಇಂತ ಮಕ್ಳಿಗೆ ಈ ತರ ಪನಿಷ್ಮೆಂಟ್ ಕೊಟ್ರೆ ಅವ್ರ ಪೇರೆಂಟ್ಸ್ ಗೊತ್ತಾದ್ರೆ ಇದು ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಮೇಡಮ್? ಇದು ಪೈಪಲ್ಲೆಲ್ಲ ಹೊಡಿತಾರಾ? ನೀ ಅಳ್ಬೇಡ, ಸುಮ್ಮನಿರೋ, ಅಳ್ಬೇಡ. ಪೊರ್ಕೆಲ್ಲ ಹೊಡಿತಾರೆ ಮೇಡಮ್. ನೋಡಿ ಮೇಡಮ್, ಇಲ್ಲಿ ಕ್ಲೀನ್ನೆಸ್ ಅನ್ನೋದಿಲ್ಲ. ಮಕ್ಳಿಗೆ ಹೆಂಗ್ ಪುಟ ನೀವು ಇಲ್ಲೇ ಮಲ್ಕೊಳ್ಳೋದಾ? ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಇದು ಮಾಡೋದು, ಇಲ್ಲ ಇಲ್ಲೇ ಓದ್ಕೊಳ್ಳೋದು, ಇಲ್ಲೇ ಎಲ್ಲಾನು ಇಲ್ಲೇ ಮಲ್ಕೊಳ್ಳೋದು ಮೇಡಮ್. ಇದು ಇಲ್ಲೇ ಸ್ಕೂಲ್, ಇಲ್ಲೇ ಮಲ್ಗೋದು. ನಿಮ್ದು ಎಷ್ಟನೇ ಕ್ಲಾಸ್ ಪುಟ? ಎಲ್ರದ್ದು 7th ಮೇಡಮ್? ಎಲ್ರದ್ದು 7th ಅಂತ ನೋಡಿ. ಎಲ್ರದ್ದು 7th ಅಂತೆ. ಇಲ್ಲೇ ಮಲ್ಕೊಳ್ಳೋದಂತೆ. ಡ್ರೆಸ್ಸಿಂಗ್ ಚೇಂಜ್ ಎಲ್ಲ ಇಲ್ಲೇ ಇಲ್ಲ ಆಲ್ ಇನ್ ಒನ್. ಚಾಪೆ ಇಟ್ಟಿರೋದು. ಬೋರ್ಡ್ ಇದು ಕ್ಲಾಸ್. ಇದು ಮುರಿದೋಗಿರೋ ಚೇರ್ಗಳು ತಗೊಂಬಂದು ಇಟ್ಕೊಂಡ್ಬಿಟ್ಟವ್ರು. ಇವರೇ ಮುರಾರ್ಜಿ ಸ್ಕೂಲ್ ಏನಂತ ಮಾಡ್ಕೊಂಡಿದ್ದಾರೆ? ಏನಿದೆ ಅಪ್ಪ, ಸರ್ಕಾರ ಅಷ್ಟೊಂದು ದುಡ್ಡು ಬರುತ್ತೆ. ಇದು ಬೋರ್ಡ್ ಕುರ್ಚಿ ಮೇಲೆ ಹಾಕೊಂಡಿದ್ದಾರೆ, ಚೇರ್ ಮೇಲೆ ಇಟ್ಟಿದ್ದಾರೆ ಇದನ್ನು. ಮಕ್ಕಳು ನೀವು ಊಟ ಮಾಡಿ, ಸೋಪ್ ಎಲ್ಲ ಕೊಡ್ತಾರೆ ನಿಮ್ಗೆ ಎಲ್ಲರಿಗೂ. ಅದಕ್ಕೆ ಹೇಳ್ಬೇಡ್ರಿ, ಕರೆಕ್ಟಾಗಿ ಹೇಳ್ರಿ, ಎಲ್ಲಕ್ಕೆ ಹೋಗ್ಬೇಡ್ರಿ. ಏನು ಕರೆಕ್ಟಾಗಿ ಹೇಳಿ. ನಿಮಗೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದೆ, ಲಕ್ಷಾಂತರ ರೂಪಾಯಿ. ಸೋಪು, 2 ಬಟ್ಟೆ ತೊಳಿ ಸೋಪು, ಮುಖ ತೊಳಿದೊಂದು, ಬ್ರಷ್ ಇಲ್ಲ. ಎಷ್ಟು ವರ್ಷ ಆಯ್ತಪ್ಪ ಇಲ್ಲಿ ಬಂದು? 3 ವರ್ಷ. ಹೋದ ವರ್ಷ ಕಿಟ್ಟು ಮುಗಿದ್ಮೇಲೆ ಮನೆಯಿಂದ ತಗೊಂಡ್ಬರ್ತೀಯಲ್ಲ? ಒಂದೇ ಸಲ ತರ್ತೀರಾ ನೀವು? ಬಂದಾಗಿಂದ ಒಂದೇ ಸಲ ಕೊಡ್ತಾರೆ. ನೀನು ಬಂದು ಎಷ್ಟು? 1 ವರ್ಷ ಆಯ್ತಾ? 1 ವರ್ಷದಿಂದ ಒಂದೇ ಸಲ ಕಿಟ್ ಕೊಟ್ಟಿರೋದು? ವರ್ಷಕ್ಕೆ ಒಂದ್ಸಲ ಕಿಟ್ ಕೊಡ್ತಾರೆ. ಬಂದಾಗಿಂದ ಒಂದೇ ಸಲ. ನಿನ್ನ ಹೆಸರೇನು? ದಿಗಂತ. ಎಷ್ಟನೇ ಕ್ಲಾಸ್? ಎದುರ್ಕೋಬೇಡ, ಏನು ಏನಾಗಲ್ಲ. ನಿಮ್ಗೆ ಒಂದು ನಂಬರ್ ಕೊಟ್ಟು ಹೋಗ್ತೀವಿ.
ಸರ್ ಹಲೋ ನೀವೇ ಎನ್ಕ್ವೈರಿ ನೋಡಿ ಸರ್, ನೀರು ನೋಡಿ, ನೀರು ಕೊಟ್ಟಿದ್ದಾರೆ ನೋಡಿ. ಅಟ್ಲೀಸ್ಟ್ ಕುಡಿಯೋ ಒಂದು ಬಾಟ್ಲು ನೀವು 25 ಲೀಟರ್ ನೀರು ಕ್ಯಾನ್ ಇಡಬಾರ್ದಲ್ರಿ ಮಕ್ಕಳಿಗೆ. ಯಾರು ನೆಚ್ಚಿಗೆ ಏನ್ ಮಾಡ್ತೀರಾ? ಅಲ್ಲ ಸರ್, ಗ್ಲಾಸ್ ಅಲ್ಲಿ ನೀರು ಕೊಡ್ಬೋದಲ್ಲ ನೀವು? ಗ್ಲಾಸ್ ಕೊಟ್ಟು ನೀವೇ ನೀರು ಕೊಡ್ಬೋದಲ್ಲ? ಅವರೇ ತಗೊಂಬರಂಗೆ ಇವ್ರು ಸೋಮಾರಿಗಳು ಇವರು. ಅಲ್ಲ ನೀರಾಗಲ್ಲ ಇವರಿಗೆ. ಅಂದ್ರೆ ಊಟ ಮಾಡಿ ಆದ್ಮೇಲೆ ನೀರು ಕುಡಿಯೋದು. ಆಮೇಲೆ ನೀರು ಕುಡಿಯೋದು ಮಕ್ಕಳು. ನೀರು ಕುಡಿಯಂಗಿಲ್ಲ. ನೀವು ಅಲ್ಲ ನೀವು ಏನ್ ಕೇಳಿದ್ರು ಹೂ ಹೂ ಅಂತೀರಾ. ಎಲ್ಲಕ್ಕೂ ಎಸ್ ಎಸ್. ಮನೆ ನಿಮ್ಗೆ ನೋವಾಗೋದು ಮಕ್ಳುಗಳಿಗೆ. ಸರ್ಕಾರ ದುಡ್ಡು ಕೊಡ್ತಾ ಇದೆ, ಅವ್ರ ಮನೆಯಿಂದ ಕೊಡ್ತಿಲ್ಲ ಅವ್ರು ಯಾರು. ಅಲ್ಲ ಪಾಪ ಅವಕ್ಕೇನು ಹುಡುಗರಿಗೆ ಏನು ಗೊತ್ತಾಗತ್ ಪಾಪ. ಏನು ಗೊತ್ತಾಗಲ್ಲ ಪಾಪ. ಏನು ಗೊತ್ತಾಗಲ್ಲ ಪಾಪ. ಎತ್ತಿದ್ರೆ ಏನಾಗುತ್ತೆ ಮಕ್ಕಳೆಲ್ಲ ನೀರು ಕುಡಿಯೋದು? ಅಕ್ಕ ಇದು ಸಾಂಬಾರ್ ನೋಡಿ ಸರ್, ಒಬ್ರು ತಲೋರ ನೀರು ಒಬ್ರ ಹತ್ರನೂ ನೀವು ಗಂಟೆ ಸಿಗಾಕೊಂಡ್ರು ನುಂಗಕ್ಕೆ ನೀರಿಲ್ಲ ಅಲ್ಲಿ. ನೀರಿಲ್ಲ. ಗಂಟೆ ಸಿಗಾಕೊಂಡ್ರೆ ಅದು ಮೂರು ಮುಗಿಸ್ಬೇಕು. ಅವ್ರಿಗೂ ಕೊಡಿ ಕೆಲ್ಸಿದ್ರು ಅವಾಗಲಿಲ್ಲ. ಇವ್ರು ಗ್ಲಾಸ್ ಎಲ್ಲ ನೀರು ಕೊಡ್ಬೇಕು ಮೇಡಮ್. ಇವರು ಎಲ್ರಿಗೂ ಗ್ಲಾಸ್ ಕೊಟ್ಟು ನೀರು ಕೊಡ್ಬೇಕು. ಇವರು ವಾಟರ್ ಬಾಟ್ಲಿ ತಗೊಂಬರಂಗೆ ಇಲ್ಲ ಇವರು. ನೋಡಿ, ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಯಾವ್ದು ಪಂಚನಹಳ್ಳಿ ಗ್ರಾಮ ಅಲ್ವಾ ಇದು? ಪಂಚನಹಳ್ಳಿ ಗ್ರಾಮ ಪ್ರಿನ್ಸಿಪಲ್ ಈಗ ಅಟ್ ಪ್ರೆಸೆಂಟ್ ಪ್ರೀತಿ ಅಂತ ಇದ್ದಾರೆ. ಅವರ ಅಧಿಕಾರದಲ್ಲಿ ನಡೀತಾ ಇರೋ ಮಕ್ಕಳಿಗೆ ಬೋರ್ಡಿನ ವ್ಯವಸ್ಥೆ ನೋಡಿ ಮೇಡಮ್ ಹೇಗಿದೆ. 10th ಕ್ಲಾಸ್ ಏನ್ ಕಿಟ್? ಸೋಪು ಅವೇನು ಕೊಡಲ್ಲ ಅಂತೆ. ಮನೆ ಮಾಡಲ್ಲ ನೀವು? ಅವೇನು ಕೊಡಲ್ಲ ಅಂತ ಅವರು. ಇಲ್ಲ ಮನೆ ತರಲ್ಲ ನೀವು? ಸರ್ಕಾರದಿಂದ ಕೊಡ್ತಾರೆ. ಇವ್ರು ಮನೆಯಿಂದ ಕೊಡ್ತಾರೆ. ನಾನು ಮನೆಯಿಂದ ಕೊಡ್ತೀನಿ. ನಾನು ಅಲ್ಲ ನೀನು ಸೋಪು ಮತ್ತೆ ಬ್ರಷ್ ಎಲ್ಲ ಎಲ್ಲಿ ಕೊಡ್ತಿದ್ಯಾ? ಮನೆಯಿಂದ ಕೊಡ್ತಾರೆ. ಈಗ ಹಾಸ್ಪಿಟಲ್ ಪಂಚನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಅವ್ಯವಸ್ಥೆ ಯಾವ ರೀತಿ ಆಗಿದೆ, ಅಲ್ಲಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಹೆದರಿಕೆಯಿಂದ ಬೆದರಿಕೆಯಿಂದ ಶಾಲೆಯಲ್ಲಿ ಜೀವನ ಕಳೀತಾ ಇದ್ದಾರೆ, ಎಲ್ಲವನ್ನು ಕೂಡ ನಾವು ಹೇಳ್ದೋ. ಪ್ರತಿಯೊಂದು ವಿಚಾರಗಳನ್ನ ಒಂದಷ್ಟು ರೈತ ಮುಖಂಡರಿರ್ಬೋದು ಅಥವಾ ಅಲ್ಲಿನ ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಕೂಡ ನಿಮ್ಮ ಮುಂದೆ ತೆರೆದಿಟ್ಟಿದೀವಿ. ಜೊತೆಗೆ ಅಧಿಕಾರಿಗಳನ್ನು ಕೂಡ ಮೇಲಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ಅವರನ್ನು ಕೂಡ ಮಾತನಾಡಿಸೋ ಪ್ರಯತ್ನವನ್ನ ಮಾಡಿದ್ವಿ. ಇನ್ನು 2 ದಿನಗಳ ಕಾಲ ಗಡುವು ಕೇಳಿದ್ದಾರೆ. 2 ದಿನಗಳಲ್ಲಿ ಎಲ್ಲವನ್ನೂ ಕೂಡ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಆ ಪ್ರಾಂಶುಪಾಲರ ವಿರುದ್ಧ ಅಂತ ಹೇಳಿದ್ದಾರೆ. ನೋಡೋಣ, ಇಷ್ಟು ದಿನಲೇ ಕಾದಿದೀವಿ ಅಂತ ಇನ್ನು 2 ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ. ಒಟ್ಟಾರೆಯಾಗಿ ವಸತಿ ಶಾಲೆಯಲ್ಲಿ ಯಾವೆಲ್ಲ ಮಕ್ಕಳು ಪಾಪ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ, ಮಕ್ಳಿಗೆ ಅನ್ಯಾಯ ಆಗಬಾರ್ದು, ಮಕ್ಳು ತೊಂದರೆ ಆಗಬಾರ್ದು. ಯಾಕೆ ದಿನಕ್ಕೆ ಆ ಮಕ್ಕಳ ಪರಿಸ್ಥಿತಿ ಒಂದು ರೀತಿಯಾಗಿ ಹದಗೆಟ್ಟಿದೆ. ಯಾಕೆಂದ್ರೆ ಅಲ್ಲಿನ ವ್ಯವಸ್ಥೆಗಳು ಆ ರೀತಿ ಹದಗೆಟ್ಟಿರೋದ್ರಿಂದ ಪಾಪ ಮಕ್ಕಳುಗಳು ಸತ್ಯವನ್ನ ಹೇಳಲಿಕ್ಕೂ ಆಗ್ತಾ ಇಲ್ಲ, ಜೊತೆಗೆ ಆ ವ್ಯವಸ್ಥೆಯಲ್ಲಿ ಜೀವನ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಹೀಗೆ ಇದೇ ರೀತಿ ಬಹಳಷ್ಟು ಸಮಸ್ಯೆಗಳಿದೆ ಆ ಶಾಲೆಯಲ್ಲಿ. ಸೊ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕಾಗತ್ತೆ. ಸೊ ನೋಡೋಣ ಅಧಿಕಾರಿಗಳು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ, ಜೊತೆಗೆ ಆ ಶಾಲೆಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡುವ ಕಡೆ ಗಮನವನ್ನ ಕೊಡ್ತಾರೆ ಅಂತ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.